அல்லினாள் தாமரை மேல் ஆரணங்கின் துணைவே மல்லி நாடாண்ட மடமயில் மெல்லியலாய் ஆயர் குலவேந்தன் ஆகத்தான் புதுவை வேயர் பயந்த விளக்கு தென் புதுவை வேயர் பயந்த விளக்கு श्रीमत्यै विष्णुचित्तार्य मनोनन्दनहेतवे नन्दनन्दन सुन्दर्यै गोदायै नित्यमङ्गलम् गोदायै नित्यमङ्गलम्। ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದನಂತಾರ್ಯ ಮಹಾಗುರವೇ ನಮಃ. ಶ್ರೀಮದ್ವರವರ ಮುನಯೇ ನಮಃ. ಶ್ರೀಶೈಲೇಶದಯಾಪಾತ್ರಂ ಧೀಭಕ್ತ್ಯಾದಿಗುಣಾರ್ಣವಂ ಯತೀಂದ್ರಪ್ರವಣಂ ವಂದೇ ರಮ್ಯಜಾಮಾತರಂ ಮುನಿಂ ಲಕ್ಷ್ಮೀತಾತಂ ಗುರುಂ ವಂದೇ ಯಾದವಾದ್ರಿಯತೀಶ್ವರಂ ದೇವರಾಜಂ ಚ ಕೃಷ್ಣೌ ಚ ಮದಾಚಾರ್ಯ ಸುಸಂತತಂ ಶ್ರೀಮದ್ ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯರಾದ ಉಭಯ ವೇದಾಂತ ಪ್ರವರ್ತಕಾಚಾರ್ಯರಾದ ಪರಮಹಂಸ ಪರಿವ್ರಾಜಕಾಚಾರ್ಯರಾದ ಶಮದಮಾದಿ ಸಕಲ ಕಲ್ಯಾಣ ಗುಣ ಪರಿಪೂರ್ಣರಾದ ಶ್ರೀ 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 ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜೀಯರ್ ಸ್ವಾಮಿಗಳ ಪಾದಾರ ವಿಂದಗಳಲ್ಲಿ ಈ ದಾಸಳ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಸ್ವಾಮಿ ಅದ್ಭುತವಾದ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ. ಈ ತಿರುವಾಡಿಪುರಂ ಮಹೋತ್ಸವದಲ್ಲಿ ಮಹಿಳೆಯರಿಗಾಗಿ ನಾಚಿಯಾರ್ ಹಾಡಿರುವ ತಿರುವಾಯ್ಮೊழிಯನ್ನು ಹೆಂಗಸರೇ ಹಾಡಬೇಕು, ಅವರೇ ಅದಕ್ಕೆ ವ್ಯಾಖ್ಯಾನದ ಅದ್ಭುತರಾದ ಸ್ವಾಮಿ ಪೆರಿಯಮಚ್ಚಾನ್ ಪಿಳ್ಳೆಯರವರು ಅನುಗ್ರಹಿಸಿರುವ ವ್ಯಾಖ್ಯಾನ ಸಹಿತವಾಗಿ ಈ ಪಾಶುರಗಳನ್ನು ಅನುಭವಿಸಬೇಕು ಅಂತ ನಮ್ಮೆಲ್ಲರಿಗೂ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅಂತಹ ಸ್ವಾಮಿಗಳ ತಿರುವಡಿ ಬಲದಿಂದ ಕೆಲವು ಮಾತುಗಳನ್ನು ಇಲ್ಲಿ ವಿಜ್ಞಾಪನೆ ಮಾಡಬೇಕು ಅಂತ ನಾನು ಯೋಚಿಸಿದ್ದೀನಿ. ಅದು ಸ್ವಾಮಿಯ ಅನುಗ್ರಹದಿಂದ ಕೆಲವು ಒಳ್ಳೆಯ ಮಾತುಗಳು ಬರಲಿ ಅಂತ ನಾನು ಸ್ವಾಮಿಯ ತಿರುವಡಿಗಳಲ್ಲಿ ಪ್ರಾರ್ಥಿಸುತ್ತೇನೆ. ನಾವು ನಿನ್ನೆ ನಾಚಿಯಾರ್ ತಿರುಮಳಿಯನ 7ನೇ ಪದಿಕ 7ನೇ ದಶಕ ಅದರಲ್ಲಿ ಕರ್ಪೂರಂ ನಾರುಮೋ ಕಮಲಪೂ ನಾರುಮೋ ಎಂಬ ಪಾಶುರಗಳ ಅರ್ಥವನ್ನು ನಾವು ಅನುಭವಿಸಿದ್ವಿ. 5 ಪಾಶುರಗಳ ಅನುಭವವಾಯಿತು. ಈ ದಿನ ನಾವು 6ನೇ ಪಾಶುರದಿಂದ 10ನೇ ಪಾಶುರದವರೆಗೆ ನಾವು ಅನುಭವಿಸಲಿದ್ದೇವೆ. ಆಂಡಾಳ್ ಮಾತೆಯ ನಾಚಿಯಾರ್ ತಿರುಮಳಿಗೆ ಒಂದು ಅದ್ಭುತವಾದ ತನಿಯನಿದೆ, ಅದನ್ನು ಮೊದಲು ಅನುಭವಿಸೋಣ. ಅಲ್ಲಿ ನಾಳ್ ತಾಮರೈ ಮೇಲ್ ಆರಣಂಗಿನ್ ತುಣೈವಿ
மல்லிநாடாண்ட மடமையில் மெல்லியலாள் ஆயர் குலவேந்தன் ஆகத்தான் தென் புதுவை வேயர் பயந்த விளக்கு தென் புதுவை வேயர் பயந்த விளக்கு கோலசுரி சங்கை மாயன் செவ்வாயின் குணம் வினவும் சீலத்தனள் திருமல்லி நாடி செழுங்குழல் மேல் மாலை தொடை தென்னரங்கற்கு ஈயும் மதிப்புடைய சோலை கிளி அவள் தூய நற்பாதம் துணை நமக்கே. ಈ ದಿನ ತಿರುವಾಡಿಪುರದ ನಾವು ಸಂಭ್ರಮವನ್ನು ಅನುಭವಿಸ್ತಿದ್ದೇವೆ. ಸ್ವಾಮಿ ಮಣವಾಳ ಮಾಮುನಿಗಳು ಉಪದೇಶ ರತ್ತಿನ ಮಾಲೆಯಲ್ಲಿ ಆಂಡಾಳ್ ತಾಯಿಯ ಈ ತಿರುವಾಡಿಪುರದ ಉತ್ಸವವನ್ನು ಕುರಿತು ಒಂದು ಪಾಶುರವನ್ನು ಹಾಡಿದ್ದಾರೆ. ಇಂದ್ರೋ ತಿರುವಾಡಿಪುರಂ ಯಮಕಾಹವನ್ರೋ யமக்காகவன்றோ இங்காண்டாளவதரித்தாள் குன்றாத வாழ்வான வைகுந்தவான் போகம் தன்னை இகழ்ந்து வைகுந்தவான் போகம் தன்னை இகழ்ந்து ஆழ்வார் திருமகளாராய் ஆழ்வார் திருமகளாராய். ಆಂಡಾಳ್ ತಾಯಿ ಭೂದೇವಿ ಅಂಶ ಸಂಭೂತೆ. ಶ್ರೀವಿಲ್ಲಿಪುತ್ತೂರಿನಲ್ಲಿ ಪೆರಿಯಾಳ್ವಾರರ ತಿರುಮಗಳ್. ತುಳಸಿ ವನದಲ್ಲಿ ಸಿಕ್ಕ ಒಂದು ಹೂಮಾಲೆ ಥರ ಆ ಪೆರಿಯಾಳ್ವಾರ್ ಆ ಮಗುವನ್ನು ಆಧರಿಸಿ ತಮ್ಮ ಮನೆಯಲ್ಲಿ ಕರ್ಕೊಂಡು ಬಂದು ಅದಕ್ಕೆ ಕೃಷ್ಣ ಭಕ್ತಿಯನ್ನು ಉಣಿಸ್ತಾರೆ. ಆಂಡಾಳ್ಗೆ ಹುಟ್ಟುವಾಗಲೇ ತಿರುತ್ತುರಾಯ್ ಅಂಕುರಿಕ್ಕುಂ ಪೋದೆ ಪರಿಮಳಿಕ್ಕುಂ ಎನ್ನುವ ಹಾಗೆ ಆ ತಾಯಿಗೆ, ಯಾಕೆಂದರೆ ತಾಯಿ ಭೂದೇವಿ ಅಂಶವಲ್ಲವೇ, ಅವಳಿಗೆ ಕೃಷ್ಣ ಭಕ್ತಿ ಅನ್ನೋದು ಹಾಗೆ ಹುಟ್ಟಿದಾಗಲೇ ಅದು ಪರಿಮಳಿಸಕ್ಕೆ ಶುರುವಾಯಿತು. ಭಗವಂತನಲ್ಲಿ ಪ್ರೀತಿ, ಜ್ಞಾನ, ಇತರ ವಿಷಯಗಳಲ್ಲಿ ವೈರಾಗ್ಯ ಇದೆಲ್ಲ ಆಂಡಾಳ್ ಮಾತೆ ಜೊತೆನೇ ಬೆಳೀತಾ ಹೋಯಿತು. ಪೆರಿಯಾಳ್ವಾರ್ ಆಂಡಾಳ್ಗೆ ಆ ಶ್ರೀ ಕೃಷ್ಣನ ಕಥೆಗಳನ್ನು, ಬಾಲಲೀಲೆಗಳನ್ನು, ಅವನು ರಾಸಕ್ರೀಡೆ ಆಡಿದ್ದನ್ನೆಲ್ಲ ತುಂಬ ವಿವರಿಸಿ ಅನುಭವಿಸ್ತಾರೆ, ಕಥೆಗಳನ್ನು ಹೇಳ್ತಾರೆ. ಅದನ್ನು ಕೇಳಿ ಕೇಳಿ ಆಂಡಾಳ್ಗೆ ಕೃಷ್ಣ ಭಕ್ತಿ ಒಂದು ಕಡೆ ಬೆಳೀತು. ಕೃಷ್ಣನಲ್ಲಿ ಆಸೆ, ಪ್ರೀತಿ, ವ್ಯಾಮೋಹ, ಪತ್ನಿ ಭಾವದಲ್ಲಿ ಆ ಕೃಷ್ಣನನ್ನು ಅವಳು ಅನುಭವಿಸೋಕ್ಕೆ ಶುರು ಮಾಡಿದ್ಲು. ಅದು ಒಂದೇ ಅಲ್ಲ, ಪೆರಿಯಾಳ್ವಾರರೇ ಅವಳಿಗೆ ಆಚಾರ್ಯರು ಎಂಬ ಆಚಾರ್ಯ ನಿಷ್ಠೆನೂ ಗಾಢವಾಗಿ ಬೆಳೆಯಿತು. ಇದು ತುಂಬ ವಿಶೇಷವಾದ ಸಂಗತಿ. ಏನಂದರೆ ಭಗವಂತನ ಮೇಲೆ ಎಲ್ರಿಗೂ ತುಂಬ ಇಷ್ಟ, ಆದರೆ ಆಚಾರ್ಯರನ್ನು ಮರೆತು ಬಿಡ್ತಾರೆ. ಯಾರು ಹೇಳಿಕೊಟ್ರೋ ಅವರನ್ನು ನಾವು ಎಂದೂ ಮರೆಯಬಾರದು. ಇವಾಗ ಅಡಿಯೇನಲಿಗೆ ಜ್ಞಾನಾಚಾರ್ಯರು ಹಲವಾರು ಆಚಾರ್ಯರಿದ್ದಾರೆ. ಅವರೆಲ್ಲರನ್ನೂ ಸ್ಮರಿಸಿ ಅವರ ಅನುಗ್ರಹದಿಂದ ಈ ಕೆಲವು ಮಾತುಗಳನ್ನು ಈ ದಿನ ನಮ್ಮ ಹೇಳಕ್ಕೆ ಸಾಧ್ಯವಾಗಿದೆ. ಹಾಗೆ ಆಚಾರ್ಯರನ್ನು ನಾವು ಮುಂದಿಟ್ಕೊಂಡು ನಾವು ಭಗವಂತನನ್ನು ಹತ್ತಿರ ಹೋಗೋಕ್ಕೆ ನೋಡಬೇಕು. ತಾಯಿಯ ಪುರುಷಕಾರವಂತೂ ಖಂಡಿತ ಬೇಕು. ಅವಳ ಪುರುಷಕಾರ ಮಾನನಲ್ಲದು ಇವನ್ ಕಾರ್ಯಂ ಶಯ್ಯಾನ್ ಅಂತ ನಮ್ಮ
ಸ್ವಾಮಿ ಪಿಳ್ಳೆ ಲೋಕಾಚಾರ್ಯರು ಶ್ರೀವಚನ ಭೂಷಣದಲ್ಲಿ ಹೇಳ್ತಾರೆ, ತಾಯಿಯ ಪುರುಷಕಾರ, ಆಚಾರ್ಯರ ಮೇಲೆ ಭಕ್ತಿ, ಆಚಾರ್ಯರ ಪ್ರೋತ್ಸಾಹ, ಅವರ ಅನುಗ್ರಹ ಇದೆಲ್ಲ ಇದ್ರೇ ಪರಮ ಪ್ರಾಪ್ಯವಾದ ಭಗವಂತನ ಪಾದವನ್ನು ನಾವು ಆಶ್ರಯಿಸಕ್ಕೆ ಸಾಧ್ಯ. ಆಂಡಾಳ್ಗೆ ಪ್ರಾಪಕ ಅಂದರೆ ಅವಳಿಗೆ ದಾರಿ ತೋರಿಸ್ಕೊಟ್ಟವರು ಪೆರಿಯಾಳ್ವಾರ್. ಪ್ರಾಪ್ಯ ಅಂದರೆ ಅವಳಿಗೆ ಸೇರಬೇಕಾದ್ದು ಯಾವುದು ಗುರಿ ಅಂತ ಹೇಳಿದ್ರೆ ಆ ಭಗವಂತನನ್ನು ಮದುವೆ ಮಾಡ್ಕೋಬೇಕು. ಇವಾಗ ಆಂಡಾಳಿಗೆ ಇಷ್ಟೆಲ್ಲ ಚಿಂತನೆ ಆಗಿದ್ದು ಯಾವ ವಯಸ್ಸಿನಲ್ಲಿ ಅಂದರೆ ಇನ್ನು ಕೇವಲ ಬಾಲಪ್ರಾಯದಲ್ಲಿ, ಒಂದು 5-6 ವರ್ಷಗಳ ಚಿಕ್ಕ ಹುಡುಗಿಯವಳು. ಆದರೆ ಪಿಂಜಾಯ್ ಪಳುತ್ತಾಳೆ ಆಂಡಾಳೆ ಅಂತ ಹೇಳ್ತಾರೆ. ಏನು ಇನ್ನೂ ಕಾಯಾಗಿದ್ದಾಗಲೇ ಅವಳು ಹಾಗೆ ಪಕ್ವವಾದ ಮನಸ್ಸು, ಅವಳಿಗೆ ಪಕ್ವವಾದ ಜ್ಞಾನ ಎಲ್ಲ ಇತ್ತು ಅವಳಿಗೆ. ಆದ್ದರಿಂದ ಆ ಗೋಪಿಯರ ಭಾವನೆ ಅವಳಿಗೆ ತುಂಬ ಪ್ರಿಯವಾಯಿತು. ಗೋಪಿಯರು ಅನವರತವೂ ಕೃಷ್ಣನನ್ನೇ ಚಿಂತಿಸ್ತಾ ಇದ್ರು. ಒಂದು ಬೆಳಗಿಂದ ಸಾಯಂಕಾಲಕ್ಕೆ 1000 ಊழிಯಾಲೋ ಅಂತ ಹೇಳ್ತಾರೆ. 1000 ಯುಗಗಳು ಕಳೆದು ಹೋದಷ್ಟು ಅವರಿಗೆ ವಿರಹ ಕೃಷ್ಣನ್ ಬಿಟ್ಟರೆ. ಅದೇ ರೀತಿ ಆಂಡಾಳ್ಗೆ ಎಷ್ಟು ಜನ 5 ಲಕ್ಷ ಫ್ಯಾಮಿಲೀಸು ಕುಡಿಗಳಿತ್ತು ಅಂತ ಹೇಳ್ತಾರೆ ಗೋಕುಲದಲ್ಲಿ. ಆ 5 ಲಕ್ಷಕ್ಕೆ ಒಂದೊಂದು ಕುಡಿನಲ್ಲೂ 5 ಹೆಣ್ಣು ಮಕ್ಕಳಾದರೂ ಇದ್ದರು ಅಂತ ಹೇಳಿದ್ರೆ ಅಷ್ಟು ಜನರ ಆ ಗೋಪಿಯರ ಭಕ್ತಿ ಆಂಡಾಳ್ ಒಬ್ಬಳಲ್ಲೇ ಇತ್ತು. ಅವಳಿಗೆ ಕೃಷ್ಣನನ್ನು ಬಿಟ್ಟು ಕ್ಷಣಕಾಲ ಇರೋಕ್ಕಾಗ್ತಾ ಇರಲಿಲ್ಲ. ಆದ್ದರಿಂದ ಅವಳು ಕೃಷ್ಣನನ್ನು ಸೇರಬೇಕು ಅಂತ ಒಂದು ಕಡೆ ಪ್ರಾರ್ಥನೆ, ಇನ್ನೊಂದು ಕಡೆ ತಾನು ವರಾಹರ ಹತ್ರ ಒಂದು ಉಪದೇಶವನ್ನು ಪಡೆದಿದ್ಲು. ಅಂದರೆ ನಮ್ಮ ಚೇತನರ ಉದ್ಧಾರಕ್ಕಾಗಿ ಒಂದು ಸುಲಭವಾದ ಮಾರ್ಗವನ್ನು ತೋರಿಸಿ ಅಂತ ವರಾಹ ಸ್ವಾಮಿನಲ್ಲಿ ಬೇಡ್ಕೊಂಡಿದ್ಲು. ಅವಾಗ ಅವರು ತೂಮಲರ್ ತೂವಿ ತೊಳೆದು ವಾಯಿನಾಲ್ ಪಾಡಿ ಮನತ್ತಿನಾಲ್ ಚಿಂದಿಕ್ಕ ಅಂತ ಅರ್ಚನೆ ಮಾಡಿ ನನಗೆ ಅಂತ ಭಗವಂತ ಹೇಳಿದ ಮಾತು. ನಾಮ ಸಂಕೀರ್ತನ ಮಾಡಲಿ, ನನಗೆ ಶರಣಾಗತಿ ಮಾಡಿ ಹೂವನ್ನು ತೊಡಿಸಲಿ, ಬಿಳಿ ಹೂವನ್ನು ತಾವೇ ಮನೆಯಲ್ಲಿ ಒಂದು ತೋಟವನ್ನು ನಿರ್ಮಾಣ ಮಾಡಿ ಅಲ್ಲಿಂದ ಹೂವನ್ನು ಸಂಗ್ರಹಿಸಿ ನನಗೆ ಅರ್ಪಿಸಲಿ, ನನ್ನನ್ನೇ ಸದಾ ಚಿಂತಿಸಿದ್ರೆ ಅವರ ಅಂತಿಮ ಕಾಲದಲ್ಲಿ ನಾನು ಅವರನ್ನು ಚಿಂತಿಸಿ ನನ್ನ ಶ್ರೀವೈಕುಂಠ ಲೋಕಕ್ಕೆ ಕರ್ಕೊಂಡು ಬರ್ತೀನಿ ಅಂತ ವರಾಹ ಸ್ವಾಮಿ ಅನುಗ್ರಹಿಸಿದರು ಭೂಮಿ ತಾಯಿಗೆ. ಭೂಮಿ ತಾಯಿ ಅದನ್ನು ತನ್ನ ಚೇತನರಿಗೆ ಉಪದೇಶ ಮಾಡಬೇಕು ಅಂತ ತಾನೇ 28 ಚತುರ್ಯುಗಗಳು ಕಳೆದು ಭೂಲೋಕದಲ್ಲಿ ಕಲಿಯುಗ ನಡೀತಾ ಇದ್ದಾಗ ಶ್ರೀವಿಲ್ಲಿಪುತ್ತೂರಿನ ಪೆರಿಯಾಳ್ವಾರ್ ತಿರುಮಗಳಾಗಿ ಮಗಳಾಗಿ ಬಂದು ಅವತರಿಸಿ ಆ 6 ವಯಸ್ಸು ಮಗು ನಮಗೆಲ್ಲ ಉಪದೇಶ ಮಾಡಿದ್ಲು. ಮೊದಲು 30 ಪಾಶರ್ಗಳು ಮಾರ್ಹಳಿ ತಿಂಗಳಿಂದ ಶುರುವಾಗಿ ಶಿತ್ತಂ ಶಿರಹಾಲೆ ವಂಗಕ್ಕಡಲ್ ತನಕ ನಮಗೆ ಭಗವಂತನ ಕೈಂಕರ್ಯವನ್ನು ಪ್ರಾರ್ಥನೆ ಮಾಡಲು ನಮಗಾಗಿ ಅವಳು ಪ್ರಾರ್ಥನೆ ಮಾಡಿ, ಒಂದು ತಾಯಿ ತನ್ನ ಮಗುವಿಗೆ ಔಷಧ ಕೊಡಬೇಕು ಅಂದರೆ ಆ ಮಗು ಇನ್ನೂ ಕೈನಲ್ಲಿ ಇಟ್ಕೊಂಡಿರೋ ಲಾಲಿಸುವಂತಹ ಒಂದು ಚಿಕ್ಕ ಮಗು, ಅದಕ್ಕೆ ಆ ತಾಯಿ ಔಷಧವನ್ನು ಕುಡಿದು ತನ್ನ ಸ್ತನ್ಯಪಾನ ಮೂಲಕವಾಗಿ ಆ ಮಗುಗೆ ಔಷಧವನ್ನು ಸೇವಿಸುವಂತೆ ಆ ತಾಯಿ ನಮಗೆ ತಾಯಿಯ ಹಾಲು ಆ ಸ್ಥಾನದಲ್ಲಿರುವಂತಹ ತಿರುಪ್ಪಾವೆಯನ್ನು ನಮಗೆಲ್ರಿಗೂ ಕೊಟ್ಟಳು. ಆದ್ದರಿಂದಲೇ ಸ್ವಾಮಿ ರಾಮಾನುಜರು ನಮ್ಮ ಪ್ರತಿದಿನವೂ ಯಾವ ಶ್ಲೋಕ ಹೇಳ್ತೀವೋ ಹೇಳೋಕ್ಕಾಗಲ್ವೋ ನಿತ್ಯವೂ ತಿರುಪ್ಪಾವಿನ ಶಿತ್ತಂ ಶಿರಹಾಲೆ ಮತ್ತು ವಂಗಕ್ಕಡಲ್ ಎಂಬ 2 ಪಾಶರಗಳನ್ನು ನಿತ್ಯವೂ ನೀವು ಅನುಸಂಧಾನ ಮಾಡಿ ಅಂತ ಸ್ವಾಮಿ ರಾಮಾನುಜರು ಅದನ್ನು ಶುರು ಮಾಡಿಕೊಟ್ರು. ಈ ದಿನವೂ ನಮ್ಮ ಯತಿರಾಜ ಮಠದ ಗೋಷ್ಠಿಯಲ್ಲಿ ನಿತ್ಯವೂ ದಿವ್ಯ ಪ್ರಬಂಧ ಪಾರಾಯಣ ಆಗಿ ಶಾತ್ತವರೆಗೆ ಶಿತ್ತಂ ಶಿರಹಾಲೆ ವಂಗಕ್ಕಡಲ್ ಎಂಬ ಪಾಶರಗಳನ್ನು ಹಾಡ್ತೀವಿ. ಆಂಡಾಳಿನ ಕೈಂಕರ್ಯ ಪ್ರಾರ್ಥನೆ ಅದು ಎಷ್ಟು ವಿಧವಾದ ಉನ್ನತವಾದ ಒಂದು ಸಂದೇಶವನ್ನು ಕೊಡುತ್ತೆ ಅಂದರೆ ಅದರ ಪಾಶರಗಳ ಅರ್ಥವನ್ನು ನಾವು ಉಪನ್ಯಾಸಗಳು ಕಾಲಕ್ಷೇಪಗಳ ಮೂಲಕವಾಗಿ ನಾವು ತಿಳ್ಕೋಬೇಕು ಪ್ರತಿಯೊಬ್ಬರು. ಆಂಡಾಳ್ ತಿರುಪ್ಪಾವೈ ಹಾಡಿ ಮುಗಿಸಿ ಅವಳಿಗೆ ಇನ್ನೂ ಭಗವಂತನ ಪ್ರಾಪ್ತಿ ಸಿಕ್ಕಲಿಲ್ಲ. ಆದ್ದರಿಂದ ನಾಚ್ಯ ತಿರುಮಳಿ ಎಂಬುವ 143 ಪಾಶರಗಳನ್ನು ಅನುಗ್ರಹಿಸಿದಳು. ಅದರಲ್ಲಿ ನಾವು ಇಷ್ಟು ದಿವಸವೂ ಹಿರಿಯರಾದ ಹೆಣ್ಮಣಿಗಳು ಅವರ ಮೂಲಕವಾಗಿ ನಾವು ಪಾಶರಗಳ ಅರ್ಥಗಳನ್ನು ತುಂಬ ಚೆನ್ನಾಗಿ ಸವಿದುಕೊಂಡು ಬಂದಿದ್ದೀವಿ. ಆ ಹಿರಿಯರೆಲ್ಲರೂ ಅವರ ಆಶೀರ್ವಾದವನ್ನು ನಾನು ಈ ದಿನ ಪ್ರಾರ್ಥಿಸ್ಕೊಳ್ತೀನಿ. ಅವರೆಲ್ಲರೂ ನಿನ್ನೆ ತನಕ ನಾವು ಒಂದು ಅದ್ಭುತವಾದ ತಿರುಕಲ್ಯಾಣವನ್ನು ನೋಡಿದ್ವಿ. ಆಂಡಾಳ್ ಮದುವೆ ಮಾಡಿಕೊಂಡ್ಳು ಕೃಷ್ಣನ ಜೊತೆ ಮದುವೆ ಮಾಡ್ಕೊಂಡಿದ ಮೇಲೆ ಅವಳು ಕೃಷ್ಣನ ಮನೆಗೆ ಹೋಗ್ತಾಳೆ. ಕೃಷ್ಣನ ಮನೆಗೆ ಹೋಗಿ ಆ ಕೋಣೆಯಲ್ಲಿ ಕೃಷ್ಣ ಇದು ಲೌಕಿಕವಾದ ಅನುಭವ ಅಲ್ಲ, ದೈವಿಕವಾದ ಅನುಭವ, ಪ್ರತಿಯೊಂದು ಚೇತನನಿಗೂ ಸಿಗುವಂತಹ ಅನುಭವ. ಕೃಷ್ಣ ಆಂಡಾಳನ್ನು ಪರಿಶ್ವಂಗ ಮಾಡ್ಕೊಳ್ತಾನೆ, ಅಂದರೆ ಆಲಂಗಿಸಿ ಅವಳಿಗೆ ಅವಳ ಕನಸಿನಲ್ಲಿ ಈ ಎಲ್ಲ ಅನುಭವವೂ ಆಗ್ತಾ ಇದೆ. ಅವಳಿಗೆ ತನ್ನ ತಿರುವ ಯಮುದ ಎಂಬುವ ಅಧರಾಮೃತವನ್ನು ಆಂಡಾಳಿಗೆ ಕೊಡ್ತಾನೆ. ಆಂಡಾಳಿಗೆ ಆಹಾ
ಎಂತಹ ರುಚಿ, ಎಂತಹ ಸವಿ, ಎಂತಹ ಪರಿಮಳ ಅಂತ ಅನುಭವಿಸುತ್ತಿರುವಾಗ ಆ ಕನಸು ಮಾಯ ಆಗಿಬಿಡುತ್ತೆ, ಕದಲ್ ಹೋಗುತ್ತೆ. ಅವಾಗ ನೋಡ್ತಾಳೆ, ಕೃಷ್ಣನೂ ಪಕ್ಕದಲ್ಲಿಲ್ಲ, ಅವಳು ಅನುಭವಿಸಿದ ಮದುವೆ ಯಾವ ಗುರುತು ಇಲ್ಲ. ಅಯ್ಯಯ್ಯೋ ಇದೆಲ್ಲ ಬರೀ ಕನಸೇ ಅಂತ ಮತ್ತೆ ಪುನಃ ನಿದ್ದೆ ಮಾಡಿ ಆ ಕೃಷ್ಣನ ದಿವ್ಯ ಅಧರಾಮೃತದ ಅನುಭವ ಪುನಃ ಸಿಗತ್ತೇನಾ ಅಂತ ಅವಳು ಪ್ರಯತ್ನ ಮಾಡ್ತಾಳೆ. ಆದರೆ ಅದು ಸಿಗಲ್ಲ. ಅವಳಿಗೆ ತುಂಬ ವ್ಯಥೆ ಆಗಿಬಿಡುತ್ತೆ, ತುಂಬ ದುಃಖ, ವ್ಯಸನ, ತಡ್ಕೊಳಕ್ಕಾಗಲ್ದೇ ಇರೋ ಅಷ್ಟು ವಿರಹ. ಅಯ್ಯೋ ಕೃಷ್ಣ, ನನ್ನ ನೀನು ವಂಚಿಸ್ಬಿಟ್ಯಾ ಅಂತ ಅವಳು ದುಃಖ ಪಡ್ತಾ ಇರುವಾಗ ಆ ಭಗವದ್ ಅನುಗ್ರಹದಿಂದ ಭಗವಂತನ ತಿರುಮೇನಿ, ಅವನ ದಿವ್ಯಮಂಗಳ ವಿಗ್ರಹದ ಸ್ವರೂಪ ಅವಳ ಕಣ್ಮುಂದೆ ಬಂದು ನಿಲ್ಲತ್ತೆ. ಆಗ ಅವಳಿಗೆ ಪ್ರಕಾಶವಾಗಿ ಕಾಣೋದು ಯಾವುದು ಅಂದರೆ ಭಗವಂತನ ಎಡಹಸ್ತದಲ್ಲಿ ಅವನು ಎತ್ತಿ ಹಿಡಿದಿರುವಂತಹ ಪಾಂಚಜನ್ಯ ಶಂಖದ ಗೋಚರವಾಗತ್ತೆ. ಆ ಪಾಂಚಜನ್ಯ ಶಂಖವನ್ನು ಅವಳು ನೋಡಿ, ಹೇ ಪಾಂಚಜನ್ಯ ಶಂಖವೇ, ನೋಡು, ನನಗೆ ಮದುವೆ ಆಗಿ ಕೃಷ್ಣನ ಅಧರಾಮೃತವನ್ನು ಅನುಭವಿಸ್ತಿರುವ ನನಗೆ ಕನಸು ಬಿತ್ತು. ಆದರೆ ಕೃಷ್ಣ ನನಗೆ ವಂಚಿಸ್ಬಿಟ್ಟ, ಅದನ್ನು ಪೂರ್ತಿಯಾಗಿ ಕೊಡಲಿಲ್ಲ. ಆದರೆ ನಾನು ಸ್ವಲ್ಪ ಸವಿದಿದ್ದೇನೆ, ಅದರ ರುಚಿ ಪರಿಮಳ ಎಲ್ಲ ಸ್ವಲ್ಪ ಮಟ್ಟಿಗೆ ಗೊತ್ತು. ಆದರೆ ನೀನು ಯಾವಾಗಲೂ ಅದನ್ನು ಅನುಭವಿಸ್ತಿರ್ತೀಯಲ್ಲ, ಆ ರುಚಿ ಹೇಗಿದೆ, ಅದರ ಪರಿಮಳ ಹೇಗಿದೆ, ಅದನ್ನೆಲ್ಲ ನಂಗೆ ಸ್ವಲ್ಪ ಹೇಳ್ತೀಯಾ ಅಂತ ಆಂಡಾಳ್ ವಿಧ ವಿಧವಾಗಿ ಪ್ರಾರ್ಥಿಸ್ಕೊಳ್ತಾಳೆ. ಆ ಶಂಖನಿಗೆ ಅಷ್ಟೊಂದು ಒಂದು ಗೌರವ ಕೊಟ್ಟು, ನನಗೆ ದಯವಿಟ್ಟು ಹೇಳು ಅಂತ ಆಂಡಾಳ್ ಪ್ರಾರ್ಥಿಸ್ಕೊಳ್ತಾಳೆ. ಅದೇ ಕರ್ಪೂರಂ ನಾರುಮೋ ಕಮಲಪ್ಪೂ ನಾರುಮೋ ತಿರುಪ್ಪವಳ ಚೆವ್ವಾಯ್ತಾನ್ ತಿರುಕುಮೋ ಅಂತ ಆಂಡಾಳ್ ಹೀಗೆ 5 ಪಾಶುರಗಳ ಅನುಭವವನ್ನು ನಾವು ನಿನ್ನೆ ದಿವಸ ಮಾಡಿದ್ವಿ. ಇವತ್ತಿನ ದಿವಸ 6ನೇ ಪಾಶುರ. ಆಂಡಾಳ್ ಹೇಗೆ ಅನುಭವವನ್ನು ಮಾಡ್ತಾಳೆ, ಮುಂದುವರಿಸ್ತಾಳೆ ಅಂತ ನಾವು ಈ ದಿನ ನೋಡೋಣ. போய் தீர்த்தமாடாதே நின்ற புணர்மருதம் ஷாய் தீர்த்த கைத்தலத்தே ஏறி குடிக்கொண்டு தீர்த்தமாய் நின்ற செங்கண்மால் தன்னுடைய வாய் தீர்த்தம் பாய்ந்தாடவலாய் வலம்புரியே வலம்புரியே ಈ ಪಾಶುರದ ಒಂದು ಪಕ್ಷಿ ನೋಟ ಒಂದು ಸಮ್ಮರಿ ಏನಂದರೆ, ಹೇ ಪಾಂಚಜನ್ಯ ಶಂಖವೇ, ನೀನು ಯಾವಾಗಲೂ ಭಗವಂತನ ಆ ತಿರುವಾಯ್ ಅಮುದು ಅಂತ ಹೇಳಿದ್ರೆ ಅದು ತಮಿಳ್ ಪದ. ಅದು ತುಂಬ ಚೆನ್ನಾಗಿದೆ ತಮಿಳ್ನಲ್ಲೂ ಅನುಭವಿಸೋಕ್ಕೆ. ಯಾಕೆಂದರೆ ಆಂಡಾಳ್ ಮಾತು ಎಲ್ಲವನ್ನು ತಮಿಳ್ನಲ್ಲಿ ಹಾಡಿರೋದ್ರಿಂದ ಆ ತಿರುವಾಯ್ ಅಮುದು ಅಂದರೆ ಆ ಭಗವಂತನ ದಿವ್ಯವಾದ ಬಾಯಿನ ಅಮೃತ, ಅಧರಾಮೃತ. ಅದನ್ನು ನೀನು ಹೇಗೆ ಅಂದರೆ ಎಲ್ಲರೂ ಕುಡಿಯೋಕ್ಕೆ ಆಸೆ ಪಡ್ತಾರೆ. ಆದರೆ ನಿನ್ನ ವಿಚಾರ ಏನಂದರೆ, ನೀನು ಅದರಲ್ಲಿ ಸ್ನಾನನೇ ಮಾಡ್ತೀಯ, ಅಷ್ಟು ಹತ್ತಿರದಲ್ಲಿದೆಯಾ. ಏನು ಭಗವಂತ ತನ್ನ ಬಾಯಿಗೆ ತಗೊಂಡು ಆ ಶಂಖನಾದ ಮಾಡಿದಾಗ, ಹಾಗೆ ಭೂಮ್ 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 ಅಂತ ಶಂಖನಾದವನ್ನು ಮಾಡಿದಾಗ ಆ ಭಗವಂತನ ನಮಗೆ ಆದರೆ ಎಂಜಲು, ಭಗವಂತನಿಗೆ ಅದು ಅಮೃತಪ್ರಾಯವಾದ ನೀರು, ಆ ಅಧರಾಮೃತ ಹಾಗೆ ನಿನ್ನ ಮೇಲೆ ಸುರಿಯತ್ತಲ್ಲ. ಅಯ್ಯಪ್ಪ, ನಾವು ಕುಡಿಯೋಕ್ಕೆ ಆಸೆ ಪಟ್ಟರೆ ನೀನು ಅದ್ರಲ್ಲಿ ಸ್ನಾನನೇ ಮಾಡಿಬಿಡ್ತೀಯಲ್ಲ ಅಂತ ಈ ಪಾಶುರದಲ್ಲಿ ಹೇಳ್ತಾಳೆ. ಆದರೆ ಎಷ್ಟು ವಿಷಯಗಳನ್ನು ಇದೆಲ್ಲ ಅಡಗಿಸಿದ್ದಾಳೆ ಅಂತ ಹೇಳಿದ್ರೆ ಅದನ್ನು ನಾವು ಸ್ವಲ್ಪವಾಗಿ ನೋಡೋಣ. ಪೊಯ್ ತೀರ್ಥ ಮಾಡಾದೆ ಅಂದರೆ ಜನರು ಅಂದ್ಕೊಳ್ರೆ ಹೋಗಿ ಸ್ನಾನ ಮಾಡಬೇಡ ಅಂತ ಅರ್ಥ ಅಲ್ಲ. ಅದು ನೀನು ಹೋಗಿ ಸ್ನಾನ ಮಾಡಬೇಕಾಗಿಲ್ಲ ಅಂತ. ಇವಾಗ ಎಷ್ಟೋ ಜನರು ಕ್ಷೇತ್ರ ಯಾಟನೆ ಅಂತ ಹೋಗ್ತಾರೆ. ಎಲ್ಲಿ ಒಂದು ಗಂಗೆನಲ್ಲಿ ಸ್ನಾನ ಮಾಡಬೇಕು, ಪುಣ್ಯವಾದ ನದಿ, ಪಾಪ ಕಳ್ಕೋಬೇಕು. ಯಮುನಾ ನದಿನಲ್ಲಿ ಕೃಷ್ಣ ಜಲಕ್ರೀಡೆ ಆಡಿದ್ದಾನೆ, ಅಲ್ಲಿ ಪುಣ್ಯ ನದಿ ಹೋಗಿ ಸ್ನಾನ ಮಾಡಬೇಕು. ಸರಿಯೂ ಹೋಗಬೇಕು, ಅಯೋಧ್ಯೆಗೆ ಹೋಗಬೇಕು ಅಂತ ಎಲ್ಲೆಲ್ಲೋ ದೂರ ಕ್ಷೇತ್ರ ಯಾಟನೆಗೆ ಹೋಗಿ ಸ್ನಾನ ಮಾಡ್ತಾರೆ. ಆದರೆ ಕಷ್ಟಪಟ್ಟು ಯಾತ್ರೆ ಮಾಡ್ತಾರೆ. ಆದರೆ ಪಾಂಚಜನ್ಯ ಎಲ್ಲೂ ಹೋಗಬೇಕಾಗಿಲ್ಲ. ಎಲ್ಲದಕ್ಕೂ ಪುನಿದನಾದ ಆ ಭಗವಂತನ ಕೈಯಲ್ಲೇ ಇದ್ದು, ಅವನ ಹಸ್ತದಲ್ಲೇ ಇದ್ದು ಆಗಾಗ ಆ ಭಗವಂತ ಅದಕ್ಕೆ ಸ್ನಾನ ಮಾಡಿಸ್ತಾನೆ ಇರ್ತಾನೆ. ಅದಕ್ಕೆ ಪೊಯ್ ತೀರ್ಥ ಮಾಡಾಮಲ್
ನೀನು ಹೋಗದನೆಯೇ. ಇವಾಗ ಕೃಷ್ಣನಿಗೆ ಒಂದು ವಿಶೇಷಣ ಕೊಡ್ತಾರೆ ನಮ್ಮ ಆಂಡಾಳ್ ಮಾತೆ, ಏನಂದರೆ ಪುನರ್ಮರುದಂ ಶಾಯಿ ತೀರ್ಥ. ಪುನರ್ಮರುದಂ ಅಂದರೆ ಇವಾಗ ನಂದಗೋಕುಲದಲ್ಲಿ ಆ ಯಶೋಧ ನಂದಗೋಪುರ ಗೃಹದಲ್ಲಿ 2 ಮರವಿತ್ತು, ಅರ್ಜುನ ವೃಕ್ಷಗಳು. ಏನಂದರೆ ನಾರದರ ಶಾಪದಿಂದ ಕುಬೇರನ 2 ಮಕ್ಕಳು ನಳಕೂಬರ ಮಣಿಗ್ರೀವ ಅವರು ಮರದ ರೂಪದಲ್ಲಿ ಅಲ್ಲಿ ಶಾಪವನ್ನು ಅನುಭವಿಸ್ತಾ ಅಲ್ಲಿರ್ತಾರೆ. ನೋಡಿ, ಶಾಪವನ್ನು ಅನುಭವಿಸಿದ್ದಾಗಲೂ ಎಂತಹ ಒಂದು ಅನುಗ್ರಹ, ಕೃಷ್ಣನ ಬಾಲಲೀಲೆಯನ್ನು ಅವರು ಅನುಭವಿಸಿದ್ದಾರೆ. ಇಂತಹ ಶಾಪ ತಗೊಂಡ್ರೂ ಒಳ್ಳೆಯದೇ ಅಂತ ಅನಿಸುತ್ತೆ. ಆದರೆ ಅದೆಲ್ಲ ಭಗವತ್ ಸಂಕಲ್ಪ, ಅವನು ಒಂದು ಲೀಲೆಯನ್ನು ನಡೆಸಬೇಕಲ್ಲಿ. ಆದ್ದರಿಂದ ಅವರು ಇದೆಲ್ಲ ಪ್ರೀ ಪ್ಲ್ಯಾಂಡ್, ಅವರಲ್ಲಿ ಬಂದು ನಿಂತಿರ್ತಾರೆ. ಎಷ್ಟೋ ಸಾವಿರ ವರ್ಷಗಳಿಂದ ಅವರು ಅಲ್ಲೇ ಇರ್ತಾರೆ. ಅಲ್ಲಿ ಕೃಷ್ಣ ಬಾಲಲೀಲೆಗಳನ್ನು ನಡೆಸ್ತಿರ್ತಾನೆ. ಆ ಮರಗಳು ಅಂದರೆ ಇದನ್ನು ನಮ್ಮ ಹೇಗಂದರೆ ಅವ್ರು ಚೆನ್ನಾಗಿ ಬೆರೆತು ಬಿಟ್ಟು ಹೋಯ್ತಂತೆ. 2 ಮರಗಳು ಟ್ವಿನ್ ಟ್ರೀಸ್, ಅದು ಅವಳಿ ಮರಗಳು. ಒಂದಕ್ಕೊಂದು ಹೇಗೆ ಬೆರೆತಿತ್ತು ಅಂದರೆ ಎಡಗಡೆ ಮರನೋ ಬಲಗಡೆ ಮರನೋ ಅಂತಲೇ ಗೊತ್ತಿರಲಿಲ್ಲ. ಆದರೆ 2 ಮರಗಳು ಹಾಗೆ ಬಿಗಿಯಾಗಿ ಕೂತಿತ್ತು. ಅಂತಹ ಮರಗಳು ಅದನ್ನು ಭಗವಂತ ಮುರಿದು ಎಳೆದುಕೊಂಡು ಹೋದನಂತೆ. ಅದೇನೆಂದರೆ ಕೃಷ್ಣ ತುಂಬ ಚೇಷ್ಟೆ, ಅವನು ಮಿಸ್ಚಿವಸ್ ಬಾಯ್. ಅವನು ಬೆಣ್ಣೆಯನ್ನು ಹೀಗೆ ಕದ್ದು ಎಷ್ಟೋ ಜನ ಗೋಪಿಯರು ಬಂದು ಕಂಪ್ಲೇಂಟ್ಸ್ ಕೃಷ್ಣನ ಮೇಲೆ, ಯಶೋದೆ ಅಮ್ಮ ನಿನ್ನ ಮಗನಿಗೆ ನೀನು ಪನಿಷೇ ಮಾಡಿಲ್ವಲ್ಲ, ಶಿಕ್ಷೆನೇ ಕೊಡಲ್ವಲ್ಲ, ಅವನು ಹೇಗೆ ಇಂಪ್ರೂವ್ ಆಗ್ತಾನೆ, ಅವನನ್ನು ನೀನು ಸುಧಾರಣೆ ಮಾಡೋದು ಬೇಡವಾ ಅಂತ ಸದಾ ಪುಕಾರು, ಯಾವಾಗಲೂ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಸೊ ಅದರಿಂದ ಯಶೋದೆ ಒಂದ್ಸಲ ಅವಳಿಗೆ ಬೇಜಾರಾಗಿಬಿಡುತ್ತೆ, ಇಷ್ಟು ತುಂಟತನ ಮಾಡ್ತಾನಲ್ಲ, ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ಳಿ, ಅವನನ್ನು ನಿಮ್ಮ ಮೊಬೈಲ್ ಮಾಡಿಬಿಡ್ಬೇಕು, ಸ್ವಲ್ಪ ಹೊತ್ತು ಒಂದು ಕಡೆ ಕೂತ್ಕೊಳ್ಳಿ ಅಂತ ಒಂದು ಹಳೇ ಉರುಳನ್ನು ತಂದು ಅವನನ್ನು ದಾಮೋದರ ಅಂದರೆ ಅವನಿಗೆ ಸೊಂಟಕ್ಕೂ ಅದಕ್ಕೂ ಕಟ್ಟಿ ಹಾಕ್ಬಿಡ್ತಾಳೆ. ಅವನಿಗೆ ನೋವಾಗಬಾರ್ದು ಅಂದರೆ ಸೆಪ್ರೇಟಾಗಿ ಕಟ್ತಾಳೆ. ಆದರೆ ಕೃಷ್ಣ ಅವಳು ಕೆಲಸಕ್ಕೆ ಹೊರಟೋಗ್ತಾಳೆ. ಕೃಷ್ಣನಿಗೆ ಒಂದು ಕಡೆ ಇದ್ದ ಅಭ್ಯಾಸವಾ, ಅಲ್ಲಿ ಇಲ್ಲಿ ಒಂದು ಚಿಕ್ಕ ಕರು ಹೇಗೆ ಬಿಟ್ಟರೆ ಅದನ್ನು ಹಗ್ಗ ತೆಗೆದು ಬಿಟ್ಟರೆ ಅಲ್ಲಿ ಇಲ್ಲಿ ನೆಗೆದಾಡಿ ಓಡಾಡುತ್ತೋ ಅದೇ ರೀತಿ ಕೃಷ್ಣನಿಗೆ ಒಂದು ಕಡೆ ಇದ್ದ ಅಭ್ಯಾಸ ಇಲ್ಲ. ಅವನು ಅದನ್ನು ಎಳ್ಕೊಂಡು ಆ ಒರಳನ್ನು ಎಳೆದುಕೊಂಡು ಮುಂದೆ ಅಂಬೆಗಾಲಿಟ್ಕೊಂಡು, ನಾವು ಇವಾಗ ನಂದಗೋಕುಲಕ್ಕೆ ಹೋದರೆ ಹೀಗೆ ಮಾಡ್ಕೊಂಡು ಓಡಾಡಿ ಅಂತ ಹೇಳ್ತಾರೆ, ಅಂಬೆಗಾಲಿಟ್ಕೊಂಡು ನಾವು ಹಾಗೆ ಹೋಗಬೇಕು. ಕೃಷ್ಣಾನುಭವ ಅನ್ನೋದು ಅಷ್ಟು ವಿಶೇಷವಾಗಿದೆ. ಕೃಷ್ಣನ ಅನುಭವ ಅಂದರೆ ನಾವು ಕೃಷ್ಣನ ಥರನೇ ಆಡಬೇಕು. ಆ ಮಿಸ್ಟೀವನ್ನು ನಾವು ಮಾಡಬೇಕು. ನಮಗೆ ಅವಾಗ ಅನುಭವ ಆಗುತ್ತೆ. ನಮ್ಮ ಚಿಕ್ಕ ಮಕ್ಕಳ ಮನೇಲಿದ್ದರೆ ಸ್ವಲ್ಪ ತುಂಟಾಟ ಮಾಡಿದ್ರೆ ಅದನ್ನು ನಾವು ನೋಡಿ ರಸಿಸಬೇಕು. ಸುಮ್ಮನೆ ಮಾಡಬೇಡ, ಕೂತ್ಕೋಬೇಡ, ಹಾಗೆ ಮಾಡಬೇಡ ಅಂತ ಹೇಳಬಾರ್ದು. ಅಯ್ಯೋ ಕೃಷ್ಣ ಹೀಗೆ ತಾನೇ ತುಂಟಾಟ ಮಾಡಿ ಓಡಾಡ್ತಿದ್ದ ಅಂತ. ಆ ಅನುಭವವನ್ನು ಯಶೋಧ ಅನುಭವಿಸಿದ್ಲು. ಎನ್ನತವಂ ಶೈದನೈ ಯಶೋಧ ಅಂತ ಹಾಡಿದೆಯಲ್ಲ, ಆ ರೀತಿ. ಸರಿ, ಆಗ ಕೃಷ್ಣ ಅಂಬೆಗಾಲಿಟ್ಕೊಂಡು ಒರಳನ್ನು ಎಳ್ಕೊಂಡು ಮುಂದೆ ಹೋಗ್ತಿರ್ತಾನೆ. ಸುಮ್ಮನೆ ನೇರವಾಗಿ ಹೋಗಬಾರ್ದಾ, ಅವನು ಆ 2 ಮರಗಳು ಬೆರೆತಿರುತ್ತಲ್ಲ, ಅಲ್ಲಿ ಎಲ್ಲೋ ಒಂದು ಚಿಕ್ಕ ಗ್ಯಾಪ್, ಅಲ್ಲಿ ಹೋಗಿ ಮುಂದಕ್ಕೆ ಹೋಗ್ತಾನೆ. ಹೋಗಿ ಆ ಮರಗಳನ್ನು ಹೀಗೆ ಎಳಿತಾನೆ. ಅವನಿಗೆ ಎಳಿಬೇಕು ಅನ್ನೋ ಅವನು ಮುಗ್ಧತನ, ಅವನಿಗೆ ಎಳಿಬೇಕು ಅಂತೆಲ್ಲ. ಏನಾದರೂ ಭಗವಂತ ಅವತಾರ ಪುರುಷ ಆಗಿದ್ದರು ಕೃಷ್ಣನಾಗಿದ್ದಾಗ ಅವನು ಅವತಾರದ ಮೈಪಾಡು ಅಂತ ಹೇಳ್ತಾರೆ. ಮನುಷ್ಯನಾಗಿ ಬಂದರೆ ಮನುಷ್ಯನ ಥರನೇ ಅವನು ಬಿಹೇವ್ ಮಾಡ್ಕೊಳ್ತಾನೆ. ಶ್ರೀರಾಮನು ಅಷ್ಟೇ, ರಾವಣನ ಕೊಂದಾಗ ಅವನು ಅಪೌರುಷೇಯವಾದ ಸುಪ್ರೀಂ ಪವರನ್ನೆಲ್ಲ ತೋರಿಸಲಿಲ್ಲ, ಅಸ್ತ್ರಗಳನ್ನಿಟ್ಟೇ ರಾವಣನ ಸಂಹಾರ ಮಾಡ್ದ. ಅದೇ ರೀತಿ ಕೃಷ್ಣ ಚಿಕ್ಕ ಮಗು ಥರ ಎಳ್ಕೊಂಡು ಹೋದಾಗ ಮರಗಳು ಬಿದ್ದುಬಿಡುತ್ತೆ. ಅದು ಮರಗಳು ನಳಕೂಬರ ಮಣಿಗ್ರೀವರು ಎಷ್ಟೋ ವರ್ಷದಿಂದ ಇದರಿಂದ ಆಲ್ಮೋಸ್ಟ್ ಅವರು ಒಣಗಿ ಹೋಗಿತ್ತು ಆ ಮರಗಳು. ಆದರೆ ಇಲ್ಲಿ ನಮ್ಮ ಪೆರಿಯವಾಚಾನ್ ಪಿಳ್ಳೆ ಹೇಳ್ತಾರೆ, ಆ ಮರಗಳಲ್ಲಿ ಒಂದು ರಾಕ್ಷಸ ವೇಷ ಇತ್ತು ಅಂತ. ರಾಕ್ಷಸರು ಆ ಮರದಲ್ಲಿ ಇಟ್ಟು ಅದನ್ನು ಬಲವಾಗಿ ನಿಲ್ಲಿಸಿದ್ರಂತೆ. ಏನಂದರೆ ಎಲ್ಲೆಲ್ಲೂ ಈ ರಾಕ್ಷಸರನ್ನು ಈ ಕಂಸ ಕಳಿಸ್ಬಿಟ್ಟಿದ್ದ. ಅವರು ಹರಿವಂಶದಲ್ಲಿ ಈ ಪ್ರಸಂಗ ಬರುತ್ತೆ. ಆ ರಾಕ್ಷಸರು ಇವಾಗ ಕೃಷ್ಣನ ನಾವು ಮುಗಿಸೋಕ್ಕೆ ಇದು ಒಂದು ಒಳ್ಳೆ ಚಾನ್ಸ್ ಅಂತ. ಆಂಡಾಳ್ ಮಾತೆ ಬಾಯಲ್ಲಿ ಹೀಗೆ ಮುಗಿಸೋದು ಅದು ಇದೆಲ್ಲ ಬರೋದಿಲ್ಲ. ಅವಳು ತುಂಬ ಹುಷಾರಾಗಿ, ಯಾಕೆಂದರೆ ಆಂಡಾಳು ಪೆರಿಯಾಳ್ವಾರ್ ಅವರಿಬ್ರಿಗೂ ಕೃಷ್ಣನಿಗೆ ಏನು ಆಪತ್ತು ಬಂದುಬಿಡುತ್ತೋ ಅಂತ ಯಾವಾಗಲೂ ಹೆದರ್ಕೊಂಡೇ ಮಾತಾಡ್ತಾರೆ. ಅದರಿಂದ ಕೃಷ್ಣನಿಗೆ ಅಪಾಯ ಅಂತ ಅವರು ನೋಡಿ ಹೆದರ್ತಿರ್ತಾರೆ. ಆ ಮರಗಳೆಲ್ಲ ಹೀಗೆ ಬಿದ್ದುಬಿಡುತ್ತೆ. ಕೃಷ್ಣ ಎಷ್ಟು ಮುಗ್ಧ ಅಂದರೆ ಮರಗಳು ಬಿದ್ದಿದ್ದ ಸೌಂಡ್ ಅವನಿಗೆ ಕೇಳಿಸ್ಲಿಲ್ಲ. ಆದರೆ ಬಿದ್ದಾಗ ಅವನಿಗೆ ಒರಳಿಗೆ ಆ ಮರಗಳು ಸಿಕ್ಕಾಕೊಂಡು ಮರಗಳು ಎಳಿತಾ ಹೋಗುತ್ತೆ. ಹೀಗೆ ಹಿಂತಿರುಗಿ ನೋಡ್ತಾನೆ, ಮರಗಳು ಬರ್ತಿರುತ್ತೆ ಜೊತೇಲಿ. ತಕ್ಷಣ ಕೃಷ್ಣನಿಗೆ ಒಂದು ರೀತಿ ಹೆದರಿಕೆ. ಅಯ್ಯಯ್ಯೋ ಬೆಣ್ಣೆ ಕದ್ಬಿಟ್ಟೆ ಅಂತ ಅಮ್ಮನ ಹತ್ರ ಬೈಸ್ಕೊಂಡು ಒರಳಿಗೆ ಕಟ್ಟಿಸ್ಕೊಂಡಿದ್ದೀನಿ, ಇವಾಗ ಮರ ಮೇಲೆ ಬಿದ್ದುಬಿಡ್ತು, ಇವಾಗ ಇನ್ನೇನು ಹೊಸ ಪನಿಷ್ಮೆಂಟು ಅಧಿಕವಾದ ನನಗೆ ಶಿಕ್ಷೆ ಸಿಗುತ್ತೋ ಅಂತ ಕೃಷ್ಣನಿಗೆ ಒಂದು ಹೆದರಿಕೆ ಅಂತೆ. ಅದು ಕತೆ ಮುಂದಕ್ಕೆ ಹೋಗುತ್ತೆ, ಅವರೆಲ್ಲ ಶಾಪ ವಿಮೋಚನೆ ಸಿಗುತ್ತೆ ಅವರಿಬ್ಬರಿಗೆ. ಆದರೆ ಇಲ್ಲಿ ಆಂಡಾಳ್ ಹಾಡಿರೋದು ಹೀಗೆ
ಎಂತಹ ಕೃಷ್ಣ ಅಂದರೆ ಆ 2 ಮರಗಳಿದೆಯಲ್ಲ, ಅರ್ಜುನ ವೃಕ್ಷಗಳನ್ನು ಮುರಿದು ಎಳ್ಕೊಂಡು ಹೋದುವಂತಹ ಕೃಷ್ಣ. ಕೃಷ್ಣ ಅಂತ ಹೇಳೋಕ್ಕೆ ಆಂಡಾಳಿ ಇಷ್ಟು ಮಾತು ಹೇಳ್ತಾಳೆ, ಪೊಯ್ ತೀರ್ಥ ಮಾಡಾದೆ ನಿಂದ್ರ ಪುನರ್ಮರುದಂ. ಸರಿಯಾಗಿ ನಿಂತಿತ್ತು ಅಂತಹ ಪುನರ್ಮರುದಂ, ಬಲವಾಗಿ ನಿಂತ ಅರ್ಜುನ ವೃಕ್ಷಗಳು ಅವನ ಶಾಯ್ ತೀರ್ಥ ಎಳೆದಕ್ಕೆ ಹೋಗುವಂತಹ ಕೃಷ್ಣನ ಕೈತಲತೆ, ಅವನ ದಿವ್ಯವಾದ ಹಸ್ತಗಳಲ್ಲಿ ಏರಿ ಕುಡಿಕೊಂಡು, ಏರಿರ ಹತ್ತು ಅಲ್ಲಿ ಕೂತ್ಕೊಂಡು ಬಿಟ್ಟಿದ್ದಾನಂತೆ. ಯಾರು? ಪಾಂಚಜನ್ಯ ಶಂಖ. ಇವಾಗ ಆಂಡಾಳು ಹಾಡ್ದಿರೋದೆಲ್ಲ ಪಾಂಚಜನ್ಯನ ಮೇಲೆ. ಪಾಂಚಜನ್ಯ ಶಂಖ ಹೇಳೋಕ್ಕೆ ಇಷ್ಟೆಲ್ಲ ಮುಂದಿನ ಪೀಠಿಕೆ ಇಡ್ತಾಳೆ ಆಂಡಾಳ್. ನೋಡು, ನೀನು ಶೈ ತೀರ್ಥಮಾಯ್ ನಿಂದ್ರ ಶಂಗಣ್ಮಾಲ್ ತನ್ನುಡಿಯ ವಾಯ್ ತೀರ್ಥಂ ಪಾಯಿಂದಾಡವಲ್ಲ ಎನ್ನು ವಲಂಬುರಿಯೇ. ಶೈ ತೀರ್ಥಮಾಯ್ ನಿಂದ್ರ ಶಂಗಣ್ಮಾಲ್ ತನ್ನುಡಿಯ. ನೋಡು, ಹೇ ಪಾಂಚಜನ್ಯವೇ, ನೀನು ಸ್ನಾನ ಮಾಡೋಕ್ಕೆ ಎಲ್ಲೂ ಹೋಗಬೇಕಾಗಿಲ್ಲ. ಪವಿತ್ರತಮವಾದ ಜಾಗದಲ್ಲಿ ನಿನಗೆ ಸ್ನಾನ ನಡೀತಾ ಇದೆ ದಿನ. ಆ ಭಗವಂತನಿಗೆ ಅಮಲನ್ ವಿಮಲನ್ ನಿರ್ಮಲನ್ ನಿನ್ಮಲನ್ ನೀದಿವಾನವನ್ ಅಂತ ಸ್ವಾಮಿ ತಿರುಪ್ಪಾಣಾಳ್ವಾರ ಮಂಗಳಾಶಾಸನ ಮಾಡಿದ್ದಾರೆ. ನಿರ್ಮಲವಾದವನು, ಪುನಿತವಾದವನು, ಅವನಿಗೆ ಯಾವ ದೋಷವೂ ಅಂಟಲ್ಲ. ಪರಮ ಪವಿತ್ರವಾದ ಆ ಭಗವಂತ, ಅವನು ನಮಗೆ ಒಳಗಿನ ಕೊಳೆ ಹೊರಗಿನ ಕೊಳೆ ಎಲ್ಲವನ್ನೂ ನೀಗಿಸುವಂತಹ ಆ ಭಗವಂತನ ಬಾಯಿ ಹತ್ರನೇ ಕೂತಿದೆಯಲ್ಲ. ಆ ಶಂಗಣ್ಮಾಲ್ ತನ್ನುಡಿ ಅಂದರೆ ಭಗವಂತನಿಗೆ ಕೆಂದಾವರೆಯಂತಹ ಕಣ್ಣು. ಮಾಲ್ ಅಂದರೆ ಆಶ್ರಿತರಲ್ಲಿ ಅಂತಹ ಒಂದು ವಾತ್ಸಲ್ಯವನ್ನು ಉಳ್ಳವನು ಆ ಭಗವಂತ ಅಂತ. ಅವನಿಗೆ ವಾಯ್ ತೀರ್ಥಂ ಪಾಯಿಂದಾಡವಲ್ಲಾಯ್ ವಲಂಬುರಿಯೇ. ಏನು ಭಗವಂತನ ಬಾಯಿಯ ತೀರ್ಥದಲ್ಲೇ ನೀನು ಆಸೆಪಟ್ಟು ನೀನು ಸ್ನಾನ ಮಾಡುವ ಭಾಗ್ಯ ಪಡೆದಿದೆಯಲ್ಲ ಅಂತ ಹೀಗೆ ಆಂಡಾಳ್ ಅಷ್ಟು ಕೊಂಡಾಡ್ತಾಳೆ ಆ ಪಾಂಚಜನ್ಯ ಶಂಖವನ್ನು. ಹೀಗೆ ಪೊಯ್ ತೀರ್ಥ ಮಾಡಾದೆ ಅಂತ ಹೀಗೆ ಪರಿಯ ಮಾಚನ್ ಪಿಳ್ಳೆ ಇದಕ್ಕೆ ಇನ್ನೂ ಆಶ್ಚರ್ಯವಾದ ವ್ಯಾಖ್ಯಾನಗಳನ್ನು ಮಾಡ್ತಾರೆ. ಏನು ಹೇಳ್ತಾರೆ ಅಂದರೆ, ನೋಡು, ಎಷ್ಟೋ ಜನ ದೂರ ಹೋಗಿ ಸ್ನಾನ ಮಾಡೋಕ್ಕೆ ಹೋಗ್ತಾರೆ. ಕೊನೆಗೆ ಎಲ್ಲಿ ಮಾಡ್ತಾರೆ ಅಂದರೆ ಉಪ್ಪು ನೀರಿನಲ್ಲಿ ಸ್ನಾನ ಮಾಡಿ ಬಂದುಬಿಡ್ತಾರಂತೆ. ಅವ್ರಿಗೆ ಗೊತ್ತಿರಲ್ಲ, ಯಾವುದೋ ಪುಣ್ಯ ನದಿ ಇರಬೇಕು ಅಂತ ಅಲ್ಲಿ ಕೇಳ್ತಾರೆ, ಇದು ಪುಣ್ಯ ನದಿನಾ ಅಂತ. ಹೌದು ಅಂತ ಹೇಳಿಬಿಟ್ರೆ ಸಾಕು, ಅವರು ಆ ನದಿನಲ್ಲಿ ಸ್ನಾನ ಮಾಡಿ ಬಂದುಬಿಡ್ತಾರೆ. ಆದರೆ ಇಲ್ಲಿ ಹಾಗ ಪಾಂಚಜನ್ಯಕ್ಕೆ ಒಳ್ಳೆ ಯಾವಾಗಲೂ ಅಮೃತವಾದ ನೀರಿನಲ್ಲಿ ಹಾಗೆ ಸ್ನಾನ ಮಾಡ್ತಾರೆ. ನಾವು ಪುನರ್ಮರುದಮಗೆ ನಾವು ಅದನ್ನು ಅನುಭವಿಸಿದ್ವಿ. ಆ ವಿಷಯದಲ್ಲಿ ಪೆರಿಯ ವಾಚನ್ ಪಿಳ್ಳೆ ಹೇಳಿದ್ದನ್ನೇ ನಾವು ಅನುಭವಿಸಿದ್ವಿ. ಕೈತಲತೆ ಏರಿಕೊಂಡು. ಇವಾಗ ಇನ್ನೊಂದು ವಿಷಯ ಪೆರಿಯ ವಾಚನ್ ಪಿಳ್ಳೆ ಹೇಳ್ತಾರೆ, ಅಂದರೆ ಭಗವಂತನ ಕೈಯಲ್ಲಿ ಏರಿ ಕೂತ್ಕೊಂಡ್ಬಿಟ್ಟೆ ಅಂತ ಹೇಳಿದ್ದಕ್ಕೆ ಒಂದು ಅದ್ಭುತವಾದ ಅರ್ಥವನ್ನು ನಮಗೆ ಸ್ವಾಮಿ ಪೆರಿಯ ವಾಚನ್ ಪಿಳ್ಳೆಯಲ್ಲಿ ಹೇಳ್ತಾರೆ. ಏನಂದರೆ, ಇವಾಗ ಕೃಷ್ಣ ಅವನು ಎಲ್ಲಿ ಜನನವಾಯಿತು? ಮಥುರಾದಲ್ಲಿ, ಎಲ್ಲಿ ಸೆರೆಮನೆಯಲ್ಲಿ ಜನನವಾಯಿತು. ಆ ಸೆರೆಮನೆಯಲ್ಲಿ ಯಾರಿದ್ರು ಅಂದರೆ ದೇವಕಿ ವಸುದೇವರು ಇಬ್ಬರೇ ಇದ್ದಿದ್ದು. ಕೃಷ್ಣ ಆವಣಿ ರೋಹಿಣಿಯಲ್ಲಿ ಅವತಾರ ಮಾಡ್ದ. ಅಂದರೆ ಕಗ್ಗತ್ತಲೆ ಮಧ್ಯರಾತ್ರಿಯಲ್ಲಿ ಅವತಾರವಾಯಿತು. ಅವತಾರವಾದಾಗ ಅವನ ಸಕಲ ದಿವ್ಯಾಯುಧಗಳೊಂದಿಗೆ, ದಿವ್ಯ ಆಭರಣಗಳೊಂದಿಗೆ ಅವನ ಅವತಾರವಾಯಿತು. ಶಂಖ, ಚಕ್ರ ಎಲ್ಲ ಆಭರಣಗಳೆಲ್ಲ ಇತ್ತು ಅವನ ಹತ್ರ. ಆಗ ಇದನ್ನೆಲ್ಲ ನೋಡಿ ದೇವಕಿಗೆ ಸ್ತೋತ್ರ ಮಾಡ್ತಾಳೆ. ಆದರೆ ಹೆದರಿಕೆನೂ ಶುರು ಆಗಿಬಿಡುತ್ತೆ. ಕೃಷ್ಣ, ನೀನು ಈ ರೀತಿ ಶಂಖ ಚಕ್ರ ಎಲ್ಲ ಧರಿಸ್ಕೊಂಡು ಬಂದರೆ ಆ ದುಷ್ಟ ನಿನ್ನ ಮಾವ ಇದಾನಲ್ಲ ಕಂಸ, ನೀನೇ ನಾರಾಯಣ, ಅವನನ್ನು ಕೊಂದಕ್ಕೆ ಬಂದಿರೋವನು, 8ನೇ ಮಗು ಅಂತ ಅವನಿಗೆ ಗೊತ್ತಾಗ್ಬಿಡುತ್ತೆ. ನಿನ್ನ ಪ್ರಾಣಕ್ಕೆ ಆಪತ್ತು ಬರುತ್ತಲ್ಲ, ನಿನ್ನನ್ನು ಹೇಗಪ್ಪ ರಕ್ಷಿಸೋದು ಅಂತ ಅವಳು ಏನು ಹೇಳ್ತಾಳೆ ಅಂದರೆ, ಅವಳು ಉಪಸಂಹರ ವಿಶ್ವಾತ್ಮನ್ ಅದೋ ರೂಪಂ ಅಲೌಕಿಕಂ, ನೀನು ಅಲೌಕಿಕವಾದ ರೂಪವನ್ನು ಉಪಸಂಹಾರ ಮಾಡ್ಕೋ ಅಂತ ಕೈ ಜೋಡಿಸಿ ಪ್ರಾರ್ಥಿಸ್ತಾಳೆ. ಆವಾಗ ಭಗವಂತ ಚಕ್ರವನ್ನು ನೋಡಿ, ಚಕ್ರ ಒಳಗೆ ಹೋಗು, ಶಂಖ ಒಳಗೆ ಹೋಗು ಅಂತ ಎರಡನ್ನೂ ಒಳಗಡೆ ಎಳ್ಕೊಂಡು ಬಿಡ್ತಾನೆ, ಎಲ್ಲ ಆಭರಣಗಳು. ಏನು ದೇವಕಿ ಮಾತನ್ನು, ದೇವಕಿ ವಸುದೇವನು ಹುಟ್ಟಿದಾಗಲೇ ಭಗವಂತ ಹಾಗೆ ಒಬೀಡಿಯಂಟಾಗಿ ಮಾತನ್ನು, ಮಾತೃ ವಾತ್ಸಲ್ಯ, ಮಾತೃ ವಾಕ್ಯ ಪರಿಪಾಲನ ಮಾಡಿದಂತಹ ಶ್ರೀಕೃಷ್ಣ ಆ ಶಂಖ ಇವಾಗ ಒಳಗೆ ಹೊರಟೋಗಿದೆ. ಆ ಶಂಖ ನೋಡ್ತು, ಏನಪ್ಪ ಇದು, ನಾನು ಒಳಗೆ ಹೋಗಿ ಕೂತಿದ್ದೀನಲ್ಲ, ಕೃಷ್ಣನ ಹೊರಗಡೆಯಿಂದ ಅವನ್ನ ಕಾಪಾಡಬೇಕಲ್ಲ ಅಂತ. ಸರಿ, ಇವಾಗ ಯಾವಾಗ ಆ ಮರುಗಳು ಅರ್ಜುನ ವೃಕ್ಷಗಳು ಬಿತ್ತೋ ಅದನ್ನು ನೋಡಿ ಅವನಿಗೆ ಹೆದರಿಕೆ ಆಗಿಬಿಡುತ್ತೆ. ಅಯ್ಯಯ್ಯೋ, ನಾನು 4 ದಿವಸ ಹೊರಗಡೆ ಬರಲಿಲ್ಲ ಅನ್ನೋದಕ್ಕೆ ಹೀಗೆ ಕೃಷ್ಣನಿಗೆ ಇಷ್ಟೊಂದು ಅಪಾಯವಾಯಿತೆ ಅಂತ ಹೇಳಿ ತಕ್ಷಣ ಪಾಂಚಜನ್ಯ ಬಂದು ಕೈ ಮೇಲೆ ಕೂತ್ಕೊಂಡ್ಬಿಡ್ತಂತೆ. ಸೊ ಕೈ ಮೇಲೆ ಕುಡಿಯೇರಿ, ಇದೆಲ್ಲ ಆಂಡಾಳ್ ಮಾತಿಯ ಅನುಭವ. ಪಾಶುರ ಹಾಡಿದಾಗ ಅಯ್ಯಯ್ಯೋ ಹೀಗಾಗೋಯ್ತಲ್ಲ, ಚಕ್ರ ಬರಬಾರ್ದ, ಶಂಖ ಬರಬಾರ್ದ, ಬಂದು ರಕ್ಷಿಸಬಾರ್ದಾ ಅಂತ ಆಂಡಾಳ್ ಕ್ಷಣಕ್ಕೂ ಗತೇ ಜಲೇ ಸೇತು ಬಂದಮ್ಮ ಅಂತ ಹೇಳ್ತಾರೆ. ಆಗೋ ಮುಗಿದು ಹೋಗಿರೋ ಆಪತ್ತುಗಳನ್ನು ಪುನಃ ಜ್ಞಾಪಿಸ್ಕೊಂಡು, ಅಯ್ಯೋ ನಿನಗೆ ರಕ್ಷೆ ಇರಲಿ, ನಿನಗೆ ಹೀಗೆ
ತೊಂದರೆ ಆಗದೆ ಇರಲಿ ಅಂತ ಅವರೆಲ್ಲ ಮಂಗಳಾಶಾಸನ ಪಲ್ಲಾಂಡು ಪಲ್ಲಾಂಡು ಹಾಡುವಂತಹವರು ತಂದೆ ಮತ್ತು ಮಗಳು. ತಂದೆ ಆದ ಪೆರಿಯಾಳ್ವಾರ್ ಆಂಡಾಳ್. ತಕ್ಷಣ ಪಾಂಚಜನ್ಯವೇ ನೀ ಕೈ ಮೇಲೆ ಯಾಕೆ ಕೂತ್ಕೊಂಡೆ ನನಗೆ ಗೊತ್ತು, ಅವತ್ತಿನ ದಿವಸ 2 ಮರಗಳು ಬಿತ್ತಲ್ಲ ನಿಂದ ರಕ್ಷಣೆ ಆಗಬೇಕು ಅನ್ನೋಕ್ಕೋಸ್ಕರ ನಿಂಗೆ ಹಾಗಾಯಿತು ಅಂತ ಆಂಡಾಳಿಗೆ ತೃಪ್ತಿ ಆಗಿಬಿಡುತ್ತೆ. ಶಂಖಕ್ಕೂ ಹೇಳ್ತಾರೆ ಪೆರಿಯವಚನ್ ಪಿಳ್ಳೆ ಏನಂದರೆ, ಇವಾಗ ಅಸತ್ಯ ಪ್ರತಿಜ್ಞೆ ಆಗೋಯ್ತಲ್ಲ, ದೇವಕಿ ಮಾತು ಏನಾಯಿತು, ಅವಳು ಉಪಸಂಹಾರ ಅಂತ ಹೇಳಿದ್ಲು, ಆದರೆ ಶಂಖ ಹೊರಗೆ ಬಂತು, ಪರವಾಗಿಲ್ಲ ಅಂತ ಶಂಖ ನಾನು ಹೊರಗೆ ಬಂದು ಅವನನ್ನು ಅಸತ್ಯ ಪ್ರತಿಜ್ಞೆ ಮಾಡಿದ್ರೂ ಪರವಾಗಿಲ್ಲ, ನಾನು ಹೊರಗೆ ಬಂದು ಭಗವಂತನನ್ನು ರಕ್ಷಿಸ್ತೀನಿ ಅಂತ ಹಾಗೆ ಶಂಖಕ್ಕೆ ಬಂದು ಆ ಸಂಬಂಧವನ್ನು ಆಂಡಾಳಿಲಿ ಕಲ್ಪಿಸ್ಕೊಡ್ತಾಳೆ. ಶೈ ತೀರ್ಥಮಾಯ್ ನಿಂದ್ರ ಪುನಿತವಾದ ನೀರು ಅಂತ ಹೇಳಿದ್ವಲ್ಲ, ಅದೇಂದ್ರು ವಾಲ್ಮೀಕಿ ಮಹರ್ಷಿ ಶ್ರೀರಾಮನ ವಿಚಾರದಲ್ಲಿ ಹೇಳ್ತಾರೆ, ಪಾವನ ಸರ್ವಲೋಕಾನಾಂ ತ್ವಮೇವ ರಘುನಂದನ. ಋಷಿ ಮಾತು ಅಂತ ಹೇಳ್ತಾರೆ. ಋಷಿ ಅಂದರೆ ವಾಲ್ಮೀಕಿ ತಾನೇ ಶ್ರೀರಾಮಾಯಣವನ್ನು ಬ್ರಹ್ಮನ ಅನುಗ್ರಹ, ಚತುರ್ಮುಖ ಬ್ರಹ್ಮನ ಅನುಗ್ರಹದಿಂದ ಬರೆದಿದ್ದು. ಹಾಗೆ ಭಗವಂತ ಶ್ರೀರಾಮ ಪಾವನೋತ್ತಮ, ಅಹಲ್ಯಾ ಶಾಪ ವಿಮೋಚನೆ, ಶಬರಿಗೆ ಅನುಗ್ರಹ ಮಾಡಿದ್ದು, ಸುಗ್ರೀವನಿಗೆ ಅನುಗ್ರಹ ಮಾಡಿದ್ದು ಆ ಶ್ರೀರಾಮನೇ ಒಂದು ಪುನಿತವಾದ ತೀರ್ಥ ಅವನು. ವೇದವ್ಯಾಸರು ಕೃಷ್ಣ ನೋಡಿ ಪುಣ್ಯಾನಾಮಪಿ ಪುಣ್ಯಾಸೌ ಅಂತ ಹೇಳ್ತಾರೆ. ಅದು ನಮ್ಮಾಳ್ವಾರ ತಿರುವಾಯ್ಮೊழிಯಲ್ಲಿ ತೀರ್ಥಂ ಉಲಹಳಂದವನ್ ಶೇವಡಿ ಮೇಲ್ ಪೂಂದಾಮಂ ಅಂತ ಹೇಳ್ತಾರೆ. ಹೀಗೆ ಎಲ್ಲರೂ ಕೊಂಡಾಡುವಂತಹ ಪರಮ ಪವಿತ್ರವಾದ ಆ ಭಗವಂತನ ತೀರ್ಥ. ಆ ತೀರ್ಥವನ್ನು ಭಗವಂತ ಉಲಹಮಳಂದ ಅಂತಹವನ ತೀರ್ಥವನ್ನು ನೀನು ಭಗವಂತನ ಕೈಯಲ್ಲಿ ಕೂತ್ಕೊಂಡು ಸ್ನಾನವನ್ನೇ ಮಾಡಿಬಿಡ್ತೀಯಲ್ಲ, ನಿನ್ನ ಅನುಗ್ರಹ ಹೇಗಿದೆ, ಆ ಬಾಯಿ ತೀರ್ಥದಲ್ಲೇ ನೀನು ಸ್ನಾನ ಮಾಡ್ತೀಯಲ್ಲ ನೋಡು, ನಿನಗೆ ಅಷ್ಟು ಚೆನ್ನಾಗಿ ಗೊತ್ತು ಆ ಪಾಂಚಜನ್ಯವೇ, ನೀನು ಆ ಭಗವಂತನ ತಿರುವಾಯ ಮುದ ಇದೆಯಲ್ಲ ಅಧರಾಮೃತ, ಅದರ ಪರಿಮಳ ಹೇಗಿದೆ, ಅದರ ರುಚಿ ಹೇಗಿದೆ ಅಂತ ನಮಗೆ ಸ್ವಲ್ಪ ಹೇಳ್ತೀಯಾ ಅಂತ ಆಂಡಾಳ್ ಈ ಪಾಶುರಕ್ಕೆ ಮಂಗಳಾಶಾಸನ ಮಾಡ್ತಾಳೆ. ಇವಾಗ ನಾವು 7ನೇ ಪಾಶುರವನ್ನು ಅನುಭವಿಸ್ತೀವಿ. ಈಗ 7ನೇ ಪಾಶದ ಅನುಭವ. செங்கமலநாள் மேல் தேனுகரும் அன்னம் போல் செங்கள் கருமேனி வாசுதேவனுடைய அங்கைத்தலம் ஏறி அன்னவசம் செய்யும் சங்கரையா உன் செல்வம் ஷால அழகியதே ಆಂಡಾಳಿ ಪಾಶುರದಲ್ಲಿ ಒಂದು ಕವಿ ವರ್ಣನೆಯನ್ನು ಕೊಡ್ತಾಳೆ. ಆಂಡಾಳು ಒಂದು ಕವಿತ್ರಿ ಕೂಡ. 5 ವರ್ಷದ ಹುಡುಗಿ ಅಂತ ನಾವು ಮರಿಬಾರ್ದು. ಆದರೆ ಆಂಡಾಳ್ ಭಗವಂತನನ್ನೇ ಮದುವೆ ಮಾಡಿಕೊಂಡಂತಹ ಒಂದು ಉತ್ತಮವಾದ ಸ್ತ್ರೀ ರತ್ನ. ಅವಳು ಇವಾಗ ಈ ಪಾಶುರದಲ್ಲಿ ಹೇಳ್ತಾಳೆ. ಇದು ಪದಶಃ ಅರ್ಥವನ್ನು ಮೊದಲು ನೋಡೋಣ. ಶಂಕಮಲ ನಾಣ್ಮಲರ್ ಮೇಲ್ ಅಂದರೆ ಒಂದು ತಾವರೆ, ಆ ತಾವರೆ ಮೇಲೆ ಒಂದು ಹಂಸ ಕುಳಿತಿದೆ. ಇವಾಗ ಸಾಧಾರಣವಾಗಿ ಹಂಸ ಪಕ್ಷಿ ಏನು ಮಾಡುತ್ತೆ ಅಂದರೆ ತಾವರೆಯಲ್ಲಿರುವ ಜೇನನ್ನು ಕುಡಿಯುತ್ತೆ. ಆದರೆ ಆಂಡಲ್ ಇವಾಗ ಹೇಳುತ್ತಿರುವ ಈ ಶಂಖ ಒಂದು ತಾವರೆ ಹೂ ಮೇಲೆ ಕೂತಿದೆ, ಅದೇನೋ ನಿಜ. ಆದರೆ ಆ ತಾವರೆಯ ಜೇನನ್ನು ಕುಡಿತಾ ಇಲ್ಲ, ಅದು ಇನ್ನೊಂದು ತಾವರೆಯ ಜೇನನ್ನು ಕುಡಿತಾ ಇದೆ. ಅದು ಯಾವುದು ಅಂದರೆ ತೇನುಹರುಂ ಅನ್ನಂ ಪೋಲ್. ಆ ಭಗವಂತ ಇದಾನಲ್ಲ, ಅವನ ತಿರುವಾಯ ಎಂಬುದು ಅವನ ದಿವ್ಯವಾದ ಬಾಯಿನ ಆ ರುಚಿಯನ್ನು, ಆ ಅಧರಾಮೃತವನ್ನು ಸೇವಿಸುತ್ತಿದೆ ಇದು. ಹೇಗಂದರೆ ಆ ಶಂಗಣ್ ಕರುಮೇಲಿ, ಚೆಂಗಣ್ ಅನ್ನಂ ಅಂದರೆ ಇಲ್ಲಿ ಹಂಸ ಪಕ್ಷಿ ಅಂತ, ತಮಿಳಿನಲ್ಲಿ ಅನ್ನಂ ಅಂದರೆ ಕನ್ನಡದಲ್ಲಿ ಹಂಸ ಪಕ್ಷಿ ಅಂತ. ಆ ಶೆಂಗಣ್ ಕರುಮೇನಿ, ಭಗವಂತನಿಗೆ ಕೆಂದಾವರೆಯಂತೆ ಕಣ್ಣು, ಕೆಂದಾವರೆಯಂಥ ಬಾಯಿ, ಮತ್ತು ಕರುಮೇನಿ ನೀಲಮೇಘ ಶ್ಯಾಮ, ಅವನ ದೇಹವೇ ಒಂಥರ ಅತ್ಯುತ್ತಮವಾದ ನೀಲಮೇಘ ಶ್ಯಾಮ ರೂಪದಲ್ಲಿದೆ. ಅಂತಹ ವಸುದೇವನ ಮಗ ವಾಸುದೇವ, ಅವನ ಅಂಗೈತಲಂ ಏರಿ, ಅವನ ಹಸ್ತವನ್ನು ಏರಿ, ಎಡಗೈ ಹಸ್ತವನ್ನು ಏರಿ ಅನ್ನವಶಂ ಶಯ್ಯಂ,
ನೋಡಿ, ಅನ್ನ ಅನ್ನ ಅಂತ ಯೂಸ್ ಮಾಡ್ತಾಳೆ. ಅನ್ನ ಅಂದರೆ ಅದು ಅನ್ನ ಪಕ್ಷಿ ಆಯಿತು, ಹಂಸ ಪಕ್ಷಿ ಆಯ್ತು. ಇಲ್ಲಿ ಅನ್ನ ವಶಮ್ ಅಂತ ಹೇಳಿದ್ರೆ ನಿದ್ದೆ ಮಾಡ್ತಾ ಇದೀಯಾ ಅಂತ ಆಂಡಾಳ್ ಹೇಳ್ತಾರೆ. ಹೇ ಶಂಕರಯ್ಯ, ಶಂಕರಯ್ಯ ಅಂದರೆ ಅರಯ್ಯ ಅಂದರೆ ರಾಜ. ಹೇ ಶಂಖಗಳಿಗೆ ಅರಸನೇ, ನಿನ್ನ ಶಲ್ವಂ, ನಿನ್ನ ಐಶ್ವರ್ಯ ಶಾಲ ಅರ್ಹಿಯದೆ, ತುಂಬ ಭಾಗ್ಯವಂತ ನೀನು, ತುಂಬ ಗ್ರೇಟು ನೀನು ಅಂತ ಆಂಡಾಳ್ ಶಂಖದ ಭಾಗ್ಯವನ್ನು ನೋಡಿ ಅವಳು ಅಷ್ಟು ಕೊಂಡಾಡ್ತಾಳೆ. ಇವಾಗ ನಾವು ನೆನ್ನೆನೇ ಅನುಭವಿಸಿದ್ವಿ ಏನಂದರೆ, ಭಗವಂತನ ಆಯುಧಗಳೆಲ್ಲ ಭಗವಂತನ ಕೈಯನ್ನು ಬಿಟ್ಟು ಹೊರಗಡೆ ಹೋಗುತ್ತೆ. ಒಂದು ಅಸುರ ಸಂಹಾರಕ್ಕಾಗಲಿ, ಭಗವಂತನಿಗೆ ಆಪತ್ತು ಬಂದಾಗ ಭಗವಂತನ ಕೈಯನ್ನು ಬಿಟ್ಟು ಹೋಗುತ್ತೆ. ಆದರೆ ಇಲ್ಲಿ ಪಾಂಚಜನ್ಯ ಶಂಖನೂ ಒಂದು ಸೇವೆ ಮಾಡ್ತಾ ಇದೆ ಯುದ್ಧದಲ್ಲಿ. ಆದರೆ ಏನಂದರೆ ಭಗವಂತನ ಬಾಯಿ ಹತ್ರ ಹೋಗಿ ಅವನು ಭೂಮ್ ಭೂಮ್ ಅಂತ ಊದುತ್ತಾನೆ. ಊದಿದ ತಕ್ಷಣ ಶತ್ರುಗಳ ಹೃದಯವೆಲ್ಲ ನಡುಗತ್ತೆ, ಅವರಲ್ಲೇ ಸಂಹಾರ ಆಗಿಬಿಡ್ತಾರೆ. ಅದು ಒಂದು ಸಂಹಾರವಾದವ್ರನ್ನ ಹೋಗಿ ಹೊಡೆಯತ್ತೆ ಬೇರೆ ಆಯುಧಗಳು. ಅಂತಹ ನೀನು ಸೇವೆ ಮಾಡ್ತಾ ಇದೆಯಲ್ಲ, ಏನಪ್ಪ ನಿನ್ನ ಭಾಗ್ಯ, ನಿನ್ನ ಭಾಗ್ಯ ಅಂತ ಆಂಡಾಳಿಲ್ ಕೊಂಡಾಡ್ತಾಳೆ. ಈ ಪಾಶುರಕ್ಕೂ ಪೆರಿಯಮಚ್ಚನ್ ಪಿಳ್ಳೆ ಅದ್ಭುತವಾದ ಆ ಸ್ವಾಮಿ ತುಂಬ ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾರೆ. ಏನಂದರೆ, ಒಂದು ಜೇನು ಹೋಗಿ ಕಮಲ ಅಂದರೆ ಭಗವಂತನ ಬಾಯಿ ಇದೆಯಲ್ಲ, ದಿವ್ಯವಾದ ಬಾಯಿ, ಅದರಲ್ಲಿ ಅಂಧರಾಮೃತ ಅನ್ನೋದೇ ಒಂದು ಜೇನು. ಅದನ್ನು ನೀನು ಸವಿತೀಯಲ್ಲ, ನೀನು ನೀನು ಅನ್ನಪರವೇ ಥರ ನೀನು ಹಂಸ ಪಕ್ಷಿಯಲ್ಲ ಅಂತ. ಆ ಹಂಸ ಪಕ್ಷಿ ಹೇಗೆ ಅನುಭವಿಸುತ್ತೆ ಅಂದರೆ ಅಲ್ಲೇ ಅಹಮನ್ನಂ 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 ಅಹಮನ್ನಾದಹ 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 ಅಂತ ಒಂದು ವಾಕ್ಯವಿದೆ, ಉಪನಿಷತ್ ಹೇಳುತ್ತೆ. ಆ ಶ್ರೀವೈಕುಂಠ ಲೋಕಕ್ಕೆ ಹೋಗೋ ಜೀವಾತ್ಮ ಏನು ಮಾಡ್ತಾನಂದರೆ, ಆ ಭಗವಂತನ ಸಾನ್ನಿಧ್ಯದಲ್ಲಿ ಅವನು ಹೇಳ್ತಾನಂತೆ. ಭಗವಂತ ಅವನು ನೋಡಿದ ತಕ್ಷಣ, ಆ ಜೀವಾತ್ಮನನ್ನು ನೋಡಿದ ತಕ್ಷಣ ತುಂಬ ಸಂತೋಷ ಪಡ್ತಾನೆ. ಅಬ್ಬಬ್ಬಬ್ಬಾ, ನನ್ನ ಕೃಷಿ ಫಲ ಇವತ್ತು ಸಫಲ ಕೊಡ್ತು, ಇದನ್ನು ಕೊಡ್ತು, ಕ್ರಾಪ್ ಕೊಟ್ಟಿದೆ ನನಗೆ. ನಾನು ಇಷ್ಟು ಅಗ್ರಿಕಲ್ಚರಿಸ್ಟ್ ಭಗವಂತ, ನಾನು ಕೃಷಿ ಮಾಡಿದ್ದಕ್ಕೆ ಒಂದು ಚೇತನ ಬಂದು ನನ್ನನ್ನು ಸೇರ್ದ. ನಾನು ಅನ್ನ ಅಂದರೆ ನಮ್ಮ ಊಟ ಮಾಡ್ತೀವಲ್ಲ ಅದ ಥರ ನಾನು ಅನುಭವಿಸ್ತೀನಿ. ಅಹಮನ್ನಂ, ನನಗೆ ಅನ್ನ ಥರ ಬಂದಿದ್ದಾನೆ ಅಂತ ಭಗವಂತ ನಮ್ಮನ್ನು ಭೋಗ್ಯವಾಗಿ ಅನುಭವಿಸ್ತಾನಂತೆ. ಅನ್ನ ಅಂದರೆ ತಿಂದ್ಬಿಡ್ತಾನೆ ಅಂತಲ್ಲ, ಭೋಗ್ಯವಾದ ವಸ್ತು ಅಂತ. ಹಾಗೆ ಭಗವಂತ ಹೇಳಿದಾಗ ಈ ನಮ್ಮ ಚೇತನ ಹೋಗಿರ್ತವಲ್ಲ, ಅವನು ಭಗವಂತ ನಮ್ಮನ್ನೆಲ್ಲ ಆಲಿಂಗನ ಮಾಡಿಕೊಂಡಾಗ, ಆಹಾ ನಾವು ಭಗವಂತನ ಪಾದವನ್ನು ಸೇರಿದೀವ, ಅವನು ನಮ್ಮನ್ನು ಆಲಿಂಗಿಸ್ಕೊಂಡಿದ್ದಾನ, ನಾನು ಎಷ್ಟು ಸೇಫ್ ಆಗಿದ್ದೀನಿ ಅಬ್ಬಾ ಅಂತ ನಾವು ಕೃತಾರ್ಥರಾಗಿ ಭಾವನೆ ಮಾಡ್ತಿದ್ದಾಗ, ಆ ಭಗವಂತನ ತಿರಿಮೇನಿ, ಅವನ ಸೌಂದರ್ಯ, ಅವನ ಕಲ್ಯಾಣ ಗುಣಗಳನ್ನು ನೋಡಿ ನಮಗಿನ್ನೂ ಸಂತೋಷ ಆಗಿಬಿಟ್ಟು ಅಹಂ ಅನ್ನಾದಹ ನಾವು ಭಗವಂತನನ್ನು ಅನುಭವಿಸೋಕ್ಕೆ ಶುರು ಮಾಡಿಬಿಡ್ತೀವಂತೆ. ಹೀಗೆ ಎಷ್ಟು ಸುಂದರ ಅಂತ ಇವಾಗ ಪೆರಿಯಮಚ್ಚನ್ ಪಿಳ್ಳೆ ಸ್ವಾಮಿ ಹೇಳ್ತಾರೆ. ಭಗವಂತ ಬಾಯಿ ಹತ್ರ ತೊಗೊಂಡು ಹೋದಾಗ ಶಂಖದಿಂದ ಒಂದು ಸೇವೆ ಸಿಗುತ್ತೇನೋ ಅಂತ ಅವನು ಶಂಖವನ್ನು ಯೂಸ್ ಮಾಡಿ ಅವನು ಶಂಖವನ್ನು ನಾದ ಮಾಡಿದಾಗ ಈ ಶಂಖ ಏನು ಮಾಡುತ್ತೆ, ಆಹಾ ಭಗವಂತನ ಬಾಯಿ ರುಚಿ, ಆ ಅಧರಾಮೃತ ಎಷ್ಟು ಚೆನ್ನಾಗಿದೆ ಅಂತ ಶಂಖನೇ ಭಗವಂತನ ಅಧರಾಮೃತವನ್ನು ಅನುಭವಿಸೋಕ್ಕೆ ಶುರು ಮಾಡುತ್ತೆ. ಅಹಂ ಅನ್ನಾದಹ ಅಂತ ಹೇಗೆ ಚೇತನ ಹೇಳಿದ್ನೋ ಅದೇ ರೀತಿ ಇವಾಗ ಈ ಹಂಸ ಅಂದರೆ ಶಂಖನೇ ಹಂಸ ಅಂತ ಒಂದು ಕವಿವರ್ಣನೆ ಹೇಳ್ತಾ ಇದ್ದಾಳಲ್ಲ, ಬೆಳ್ಳಕ್ಕಿದೆ ಒಂದು ಹಂಸ, ಬೆಳ್ಳದ ಪಕ್ಷಿ ಇದ್ದಂಗೆ. ಹಾಗೆ ಶಂಖ ಬೆಳ್ಳಕ್ಕಿರೋದ್ರಿಂದ ಹಂಸ ಅಂತ ಹೇಳಿದಾಳೆ. ಆ ಹಂಸವು ಭಗವಂತನ ಅಧರಾಮೃತವನ್ನು ತುಂಬ ಅನುಭವಿಸ್ತಾ ಇದೆ. ಹೀಗೆ ಶಂಗಮಲ ನಾಣ್ಮಲರ್ ಮೇಲ್ ದೇನುಹರಂ, ಜೇನನ್ನು ಕುಡಿಯುವಂತಹ ಹಂಸ ಪಕ್ಷಿಯಾಗಿ ಶಂಗಣ್ ಕರುಮೇನಿ ವಾಸುನೇವ ನುಡೆಯ. ಇವ ಶಂಗಣ್ ಭಗವಂತನ ಕಣ್ಣುಗಳು ಕೆಂದಾವರಿಯಂತಿದೆ, ಕೆಂಪು ನೀರೋಟ ಅಂತ ಹೇಳ್ತಾರೆ. ಸ್ವಲ್ಪ ಕೆಂಪಗಿದೆ, ಯಾಕೆ ಅಂದರೆ ಅದು ಕೆಂದಾವರೆ ಅಂತಂದರೆ ಅದು ವಾತ್ಸಲ್ಯವನ್ನು ತೋರಿಸತ್ತೆ. ನಮ್ಮ ಮೇಲೆ ಭಗವಂತನಿಗೆ ಅತ್ಯಂತವಾದ ಪ್ರೀತಿ, ಒಂದು ಪಾಶ ನಮ್ಮ ಮೇಲೆ ವಾತ್ಸಲ್ಯ. ಏನಂದರೆ ನಾವು ಎಷ್ಟೋ ಪಾಪಗಳನ್ನು ಮಾಡಿರ್ತೀವಿ, ಆದರೆ ಆ ಪಾಪಗಳನ್ನೆಲ್ಲ ಅವನೇ ನಿವಾರಣೆ ಮಾಡಿಬಿಡ್ತಾ, ನನ್ನ ಹತ್ರ ಬಂದಿದ್ದಾನಲ್ಲ ಅಂತ ಒಂದು ಕರುಣೆಯಿಂದ ನಮ್ಮ ವಾತ್ಸಲ್ಯವನ್ನು, ತಾಯಿ ಮಕ್ಕಳನ್ನು ನೋಡಿದಾಗ ಅವರು ದೋಷವೇ ಕಾಣಿಸಲ್ವಂತೆ, ಅಷ್ಟು ಪ್ರೀತಿಯಿಂದ ನಾವು ಆ ತಾಯಿ ನೋಡೋ ಹಾಗೆ ಭಗವಂತ ನಮ್ಮನ್ನು ನೋಡ್ತಾ ಇದ್ದಾನೆ. ಆ ಹಂಸ ಪಕ್ಷಿಯನ್ನು, ಈ ಶಂಖವನ್ನು ನೋಡ್ತಾ ಇದ್ದಾನೆ. ಸರಿ, ಹಂಸ ಪಕ್ಷಿ ಹಾಗೆ ನೋಡಿದಾಗ ಏನಾಗುತ್ತೆ ಅಂದರೆ ಶಂಖಕ್ಕೆ ಅದು ಭಗವಂತನ ನೋಡದೆ ಕರುಮೇನಿ, ಆ ಮೇಘ ಶ್ಯಾಮಳವಾದ ಅವನ ತಿರುಮೇನಿ, ಅವನ ಭಗವಂತನ ದಿವ್ಯಮಂಗಳ ವಿಗ್ರಹವನ್ನು ನೋಡಿದ್ರೆ ಆಹಾ ಎಷ್ಟು ಸುಂದರವಾಗಿದ್ದಾನೆ ಈ ಭಗವಂತ ಅಂತ ನೋಡಿ ವಾಸುದೇವನ್ ಇವನು ಅನುಭವಿಸೋಕ್ಕೆ ಶುರು ಮಾಡಿದಾಗ ಆ್ಯಕ್ಚುಲಿ ಭಗವಂತನಿಗೆ ನಾವು ಅನುಭಾವ್ಯವಾದ ವಸ್ತುಗಳು.
ನಾವು ಅವನನ್ನು ಅನುಭವಿಸ್ತೀವಿ, ನಮ್ಮ ಆನಂದ ಅಂತ ನಾವು ಹೇಳಬಾರ್ದು. ಆದರೆ ಈ ಶಂಖ ನನ್ನ ಆನಂದಕ್ಕೆ ನಾನು ಅನುಭವಿಸ್ತೀನಿ ಅಂತ ಹೇಳಿದ್ರೂ ಭಗವಂತ ಅವನನ್ನು ಕ್ಷಮಿಸ್ತಾನಂತೆ. ಯಾಕೆ ಕ್ಷಮಿಸ್ತಾನೆ ಅಂದರೆ ಆಂಡಾಳೆ ಇಲ್ಲಿ ಉತ್ತರ ಕೊಟ್ಟಿದ್ದಾಳೆ. 3 ಪದಗಳಲ್ಲಿ ವಾಸುದೇವನ್ ಅಂತ ಹೇಳಿದ್ದಾಳೆ. ವಾಸುದೇವನ್ ಅಂದರೆ ತುಂಬ ಸುಲಭನು, ಆ ಸೌಲಭ್ಯವನ್ನು ಹೇಳಿದ್ದಾಳೆ. ಇವಾಗ ಭಗವಂತನ ಕೆಂದಾವರೆ ಅಂದರೆ ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣಿ ಅಂತ ಪರತ್ವ ಸೂಚಕ. ಪುಂಡರೀಕಾಕ್ಷತ್ವ ಅಂದರೆ ಅವನು ಪರತ್ವ, ಅವನು ದೊಡ್ಡವನು ಅಂತ ಸೂಚಿಸುತ್ತೆ ಪುಂಡರೀಕಾಕ್ಷತ್ವ. ಆದರೆ ಅವನ ತಿರುಮೇನೆ, ಅವನ ಸೌಂದರ್ಯ ನೋಡಿದ ತಕ್ಷಣ ನಾವು ಇಷ್ಟು ಚೆನ್ನಾಗಿದ್ದಾನೆ ಅಂತ ಹೇಳಿದಾಗ ನಾವು ಅವನ ಹತ್ರ ಹೋದರೂ ಅವನನ್ನು ನಮ್ಮನ್ನು ತಳ್ಳಿಬಿಡಲ್ಲ. ಯಾಕೆಂದರೆ ಅವನು ಸುಲಭನು, ಅವನು ವಾಸುದೇವನ ಪುತ್ರನಾಗಿ ಇಲ್ಲಿ ಭೂಲೋಕದಲ್ಲಿ ನಮಗೋಸ್ಕರ ತಾನೇ ಅಹಂವೋ ಬಾಂಧವೋ ಜಾತ ಅಂತ ಕೃಷ್ಣ, ನಾನು ನಿಮ್ಮಲ್ಲಿ ಒಬ್ಬ ಕಂಡ್ರೋ ಅಂತ ಗೋಪ ಬಾಲಕರು ಹೆದರ್ಕೊಂಡು ಹೊರಟೋಗ್ತಾರೆ. ಕೃಷ್ಣ ಗೋವರ್ಧನ ಪರ್ವತ ಎತ್ತದಾಗ ನಾನು ನಿಮ್ಮಲ್ಲಿ ಒಬ್ಬ ಕಣೋ ಅಂತ ಕೃಷ್ಣ ಯಾವಾಗಲೂ ಅವನ ಅವತಾರದಲ್ಲಿ ತುಂಬ ಸುಲಭನಾಗಿದ್ದ. ಕೈಯಾಳಾಗಿ ಪಾಂಡವರಿಗೆ ಕೆಲಸ ಮಾಡಿದ್ನಲ್ಲ, ಅಂತಹ ವಾಸುದೇವನುಡೆಯ ಅಂಗೈತಲಂ ಏರಿ, ಕೈಯನ್ನು ಏರಿಬಿಟ್ಟಿದೆಯಲ್ಲ, ಆಹಾ ಆ ಕರುಮೇನಿ, ಆ ತಾಪಹರವಾದ ತಂಪಾಗಿರುವ ಶರೀರದ ಸೌಂದರ್ಯವನ್ನು ನೋಡ್ತಾ ಅವನ ಕೈ ಮೇಲೆ ಏರಿ ಕೂತಿದೆಯಲ್ಲ ಆ ವಾಸುದೇವನು, ಆ ಪಾಪವನ್ನೆಲ್ಲ ತೊಳೆಯುವಂತಹ ವಾಸುದೇವನ ಕೈಯಲ್ಲಿ ಕೂಡ್ತಿದೆಯಲ್ಲ, ಆಹಾ ಏನಂದರೆ ಆ ದಿವ್ಯವಾದ ಹಸ್ತವನ್ನೇರಿ ಮಲಗಿಬಿಟ್ಟಿದೆ. ಇವಾಗ ಚೆನ್ನಾಗಿ ಕುಡಿತು ಭಗವಂತನ ಅಧರಾಮೃತವನ್ನು ಕುಡಿದ ಮೇಲೆ ಭಗವಂತ ಕೈಯಲ್ಲಿ ಅದು ಬಂದು ವಾಸಸ್ಥಾನ ಮಾಡಿದ್ಮೇಲೆ ಅದಕ್ಕೆ ಚೆನ್ನಾಗಿ ನಿದ್ದೆ ಬಂದುಬಿಡ್ತಂತೆ. ನಿದ್ದೆ ಬಂದು ಅವನು ತೂಗುಡಿಸುವಾಗ ಹಾಗೇ ಸ್ವಲ್ಪ ಕಣ್ಣು ತೆರೆದು ಭಗವಂತನ ನೋಡತ್ತೆ. ಆಹಾ ಸೌಂದರ್ಯ ನೋಡಿ ಹಾಗೇ ಸಂತೋಷದಿಂದ ಭಗವಂತನ ಅನುಭವಿಸ್ತಾ ಇದೆ. ಆಂಡಾಳು ಹೇಳ್ತಾಳೆ ಏನಂದರೆ ಆ ಪರಭಾಗ ಎಷ್ಟು ಚೆನ್ನಾಗಿದೆಯಾ ನೀನು ಅಂತ ಭಗವಂತನನ್ನು ಅನುಭವಿಸುವಾಗ ಆ ಭಗವಂತನ ಕಾಂಪ್ಲೆಕ್ಷನನ್ನು ಹೇಳ್ತಾಳೆ. ಇವಾಗ ಎಲ್ಲಿ ಅಂದರೆ ಭಗವಂತ ಎಲ್ಲೆಲ್ಲಿ ನೋಡಿದ್ರು ಮುಟ್ಟಿದ ಕಡೆ ಅವನಿಗೆ ತಾವರೆ. ಒಂದು ದೊಡ್ಡ ಕೊಳ ಇದೆ, ಒಂದು ತಟಾಕ, ಆ ತಟಾಕದಲ್ಲಿ ಅಲ್ಲಲ್ಲಿ ತಾವರೆ ಹೂ ಹುಟ್ಟಿರುತ್ತೆ. ಈಗ ಭಗವಂತನೂ ಒಂದು ದೊಡ್ಡ ತಟಾಕ, ಒಂದು ಹಸಿರು ಕಲರ್ ತಟಾಕ, ಅಲ್ಲಿ ತಾವರೆ ಏನಂದರೆ 2 ಕಣ್ಣು ತಾವರೆ ಥರ ಇದೆ, ಅವನ ಬಾಯಿ ತಾವರೆ ಥರ ಇದೆ, ಅವನ ವಕ್ಷಸ್ಥಳದಲ್ಲಿ ಶ್ರೀ ಮಹಾಲಕ್ಷ್ಮಿ ತಾವರೆ ಮೇಲೆ ಕೂತಿದ್ದಾಳೆ, ಅವನ ಒಳಗೈಯೆಲ್ಲ ತಾವರೆಯಾಗಿದೆ, ಅವನ ಹೊಕ್ಕಳು ತಾವರೆ, ಅವನ ತಿರುಪಾದಗಳು ತಾವರೆ, ಹೀಗೆ ಅಲ್ಲಲ್ಲಿ ತಾವರೆ, ಒಂದು ಹಸಿರು ತಟಾಕದಲ್ಲಿ ತಾವರೆಗಳು ಹುಟ್ಟಿದ್ರೆ ಯಾವ ರೀತಿ ಎಷ್ಟು ಚೆನ್ನಾಗಿದೆಯೋ ಅದನ್ನೆಲ್ಲ ಅನುಭವಿಸಿ ಅದರಲ್ಲಿ ಮೇಲೆ ಇವಾಗ ಇಂತಹ ಹಸಿರು ಮೇಲೆ ಕೆಂದಾವರೆ ಲೋಟಸಸ್ ಪದ್ಮಗಳು ಕೂತಿರುತ್ತೆ, ಅದ್ರ ಮೇಲೆ ಇವಾಗ ಬಿಳಿ ಶಂಖ ಫಳಚಂತ ಪ್ರಕಾಶವಾದ ಬೆಳ್ಳಂ ಬಿಳಿಯಾದ ಶಂಖ ಕೂತ್ರೆ ಎಷ್ಟು ಚೆನ್ನಾಗಿದೆ ಆ ಕಾಂಟ್ರಾಸ್ಟು. ಇದನ್ನೆಲ್ಲ ಆಂಡಾಳು ಅನುಭವಿಸ್ತಾ ಇದ್ದಾಳೆ. ಹಸಿರು ಕಲರು, ಲೋಟಸ್ ಕಲರು, ಪಿಂಕ್ ಕಲರು, ವೈಟ್, ಇದನ್ನೆಲ್ಲ ಆಂಡಾಳು ಅನುಭವಿಸಿ ಎಷ್ಟು ಚೆನ್ನಾಗಿದೆ, ಅಬ್ಬಬ್ಬಬ್ಬ ಶಂಕರಯ್ಯ ಅಂತ, ಓ ಅರಸನೇ, ಶಂಖಗಳಿಗೆಲ್ಲ ಅರಸನೇ, ನಿನ್ನ ಭಾಗ್ಯವೋ ಭಾಗ್ಯ ಅಂತ ಹೇಳ್ತಾಳೆ. ಇವಾಗ ಏನಂದರೆ ಇಲ್ಲಿ ಶಂಖವನ್ನು ಅರಸ ಅಂತ ಕರೆಯೋಕ್ಕೆ ಏನು ಕಾರಣ ಅದನ್ನು ಸ್ವಾಮಿ ಪೆರಿಯವಾಚನ್ ಪಿಳ್ಳೆನೇ ಅವರಿಗೆ ಗೊತ್ತಾಗೋದು ಆಂಡಾಳ್ ಮನಸ್ಸು ಏನು ಅಂತ. ಏನಂದರೆ ಇವಾಗ ಶ್ರೀರಾಮಾಯಣದಲ್ಲಿ ಒಂದು ಉದಾಹರಣೆಯನ್ನು ತಗೊಳ್ತಾರೆ. ಇವಾಗ ಗೃಧ್ರ ರಾಜ ಯಾರು ಅಂದರೆ ಜಟಾಯು. ಆ ಜಟಾಯುನ ವಾಲ್ಮೀಕಿ ಮಹರ್ಷಿ ಮಹಾರಾಜರೇ ಅಂತ ಕರೀತಾರೆ. ಗೃಧ್ರ ರಾಜ್ಯಂ ಪರಿತ್ಯಜ್ಯ ಪೈತಾಮಹಂ ಮಹತ್ ಅಂತ ರಾಜ ಅಂತ ಜಟಾಯುವನ್ನು ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಆ ಗೃಧ್ರ ರಾಜ ಅವನು ರಣಹದ್ದು, ಆ ರಣಹದ್ದು ಕುಲಕ್ಕೆ ಅವನು ರಾಜನಾಗಿರಬಹುದಾಗಿತ್ತು. ಆದರೆ ರಾಜ್ಯವೇ ಬೇಡ ಅಂತ ಹೇಳಿ ಅವರು ಇಕ್ಷ್ವಾಕು ಕುಲದವರಿಗೆಲ್ಲ ನಾವು ಸೇವೆ ಮಾಡ್ತೀವಿ ಅಂತ ಸೇವೆ ಮಾಡ್ತಾ ಬಂದ. ಒಂದು ದಿವಸ ಶ್ರೀರಾಮ ಭಗವಂತ ಅವತಾರ ಮಾಡ್ತಾನೆ, ಆ ಶ್ರೀರಾಮನಿಗೆ ನಾನು ಸೇವೆ ಮಾಡಬೇಕು ಅಂತ ಯಾವಾಗ ಶ್ರೀರಾಮ ವನವಾಸಕ್ಕೆ ಬಂದು ಪಂಚವಟಿಲಿದ್ನೋ ಒಡನೆ ತಕ್ಷಣ ಶ್ರೀರಾಮ ಕಾಡು ಪ್ರವೇಶ ಮಾಡಿದಾಗಲೇ ಮೊದಲೇ ಜಟಾಯು ಬಂದು, ಹೇ ಶ್ರೀರಾಮ, ನಾನು ನಿನ್ನ ತಂದೆಗೆ ಒಳ್ಳೆ ಫ್ರೆಂಡುಪ್ಪ, ನಾನು ಸೇವಕಪ್ಪ, ನಾನು ನಿನ್ನನ್ನು ರಕ್ಷಿಸ್ತೀನಿ ನೀವು ಕಾಡಿನಲ್ಲಿದ್ದಾಗ ಅಂತ ಹೇಳಿದ ಹಾಗೆ ಅವನು ಕೊನೆ ಉಸಿರು ಇರುವವರೆಗೂ ಜಟಾಯು ಭಗವಂತನನ್ನು ಶ್ರೀರಾಮನನ್ನು ರಕ್ಷಣೆ ಮಾಡ್ದ, ಉಸಿರನ್ನೇ ತ್ಯಾಗ ಮಾಡಿದಾಗಲೂ ರಾಮನಿಗೆ ಆಯುಷ್ಮಾನ್ ಅಂತ ಹೇಳಿ ಅವನು ಶ್ರೀರಾಮನ ರಕ್ಷಿಸ್ದ. ಅಂತಹ ಜಟಾಯುನ ಮಹಾರಾಜ ಅಂತ, ಅವನು ರಾಜ್ಯವೇ ಬೇಡ ಅಂತ ಹೇಳಿದವನಿಗೆ ಒಂದು ಪಟ್ಟಾಭಿಷೇಕ ಆಯಿತು. ವಾಲ್ಮೀಕಿ ಅವನನ್ನು ಮಹಾರಾಜ, ರಾಜ್ಯವನ್ನು ತ್ಯಾಗ ಮಾಡಿದ್ರು ಅವನಿಗೆ ಪಟ್ಟಾಭಿಷೇಕ ಆಯಿತು ರಾಜನಾಗಿ ಅಂತ ಹೇಳ್ತಾರೆ. ಅದೇ ರೀತಿ ಸುಗ್ರೀವ, ಶ್ರೀರಾಮ ಮೊದಲು ಋಷ್ಯಮುಖ ಪರ್ವತಕ್ಕೆ ಬಂದುಬಿಟ್ಟು ಸುಗ್ರೀವನನ್ನು ಆಶ್ರಯಿಸಕ್ಕೆ ಬರ್ತಾನೆ. ಅದೆಲ್ಲ ಒಂದು ಲೀಲೆ, ಒಂದು ಪ್ಲ್ಯಾನ್ ಡ್ರಾಮಾದಲ್ಲಿ ಬಂದಾಗ ಆ ಸುಗ್ರೀವನ್ ನೋಡಿ ಮಹಾರಾಜ ಅಂತ ವಾಲ್ಮೀಕಿ ಕರೀತಾರೆ.
ಯಾಕೆ ವಾಲ್ಮೀಕಿನ ಮಹಾರಾಜ ಅಂತ ಕರಿಬೇಕು ಅಂತ ಹೇಳಿದ್ರೆ, ಇನ್ನು ಮುಂದೆ ಸುಗ್ರೀವ ಶ್ರೀರಾಮನ ಕೈಂಕರ್ಯಕ್ಕೆ ಅವನು ಒದಗ್ತಾನೆ. ಅವನ ವಾನರ ಸೈನ್ಯವನ್ನೆಲ್ಲ ಶ್ರೀರಾಮನ ಕೈಂಕರ್ಯಕ್ಕೆ ಕೊಟ್ಟು ದುಷ್ಟನಾದ ರಾವಣನ ಸಂಹಾರಕ್ಕೆ ಅವನು ಆ ಕೈಂಕರ್ಯದಲ್ಲಿ ಅವನು ತೊಡಗಿಸ್ಕೊಂಡಿದ್ರಿಂದ ಅವನನ್ನು ಮಹಾರಾಜ ಅಂತ ಹೇಳ್ತಾರೆ. ಇನ್ನೂ ಅವನಿಗೆ ವಾಲಿ ಸಂಹಾರವಾಗಿ ಮಹಾರಾಜ ಪಟ್ಟ ಬಂದಿರಲಿಲ್ಲ. ಆದರೆ ಇಲ್ಲಿ ಅವನಿಗೆ ಪಟ್ಟಾಭಿಷೇಕ ಆಗಿಬಿಡುತ್ತೆ. ಜಟಾಯುಗೆ ಒಂದು ಪಟ್ಟಾಭಿಷೇಕ, ಸುಗ್ರೀವನಿಗೆ ಒಂದು ಪಟ್ಟಾಭಿಷೇಕ, ಇಬ್ಬರು ರಾಜರಾಗ್ಬಿಟ್ರು. ಏನಪ್ಪ ಇದ್ರ ಮರ್ಮ ಅಂತ ಹೇಳಿದ್ರೆ, ಭಗವಂತನ ಪಾದವನ್ನು ಆಶ್ರಯಿಸಿಬಿಟ್ರೆ ಅಂತಹವರು ಮಹಾರಾಜರಂತೆ. ಅವರ ಕೂಟಕ್ಕೆ, ಅವರ ಸಮೂಹಕ್ಕೆ ಅವರು ರಾಜರು ಅಂತ. ಓಹೋ, ಭಗವಂತನನ್ನು ಆಶ್ರಯಿಸಿ, ಆಚಾರ್ಯರನ್ನು ಆಶ್ರಯಿಸಿ ನಮಗೆ ಕೈಂಕರ್ಯ ಸಿಕ್ತು ಅಂತ ಹೇಳಿದ್ರೆ ಅರಸರು. ಆದರೆ ಅವ್ರು ಅಂದ್ಕೊಳ್ಳಲ್ಲ ತಾವು ಅರಸರು ಅಂತ. ಬೇರೆಯವರೆಲ್ಲ ಅಪ್ಪಪ್ಪ ನೀವು ಎಂಥ ಭಾಗ್ಯಶಾಲಿಗಳು, ನಿಮ್ಗಿಂಥ ಕೈಂಕರ್ಯ ಸಿಗ್ತಾ, ನಾವು ಇನ್ಮೇಲೆ ನಿಮ್ಮ ಫಾಲೋಯರ್ಸ್ ಆಗಿಬಿಡ್ತೀವಿ, ನಿಮ್ಮ ಜೊತೆ ಇದ್ದರೆ ನಮಗೂ ಏನಾದರೂ 1-2 ಸೇವೆ ಸಿಗಬಹುದು ಅಂತ ಹೇಳಿ ಅವರನ್ನೆಲ್ಲ ಅವ್ರ ಹತ್ರದೆಲ್ಲ ಬಂದುಬಿಡ್ತಾರಂತೆ. ಅದೇ ರೀತಿ ಇಲ್ಲಿ ಆಂಡಾಳ್, ಶಂಕರಯ್ಯ ನಿನ್ನ ಶೆಲ್ವಂ ಶಾಲ ಅழಹಿಯದೆ, ಹೇ ಶಂಖಕ್ಕೆಲ್ಲ ರಾಜನೇ ನಿನ್ನ ಐಶ್ವರ್ಯ ನೋಡು, ಅದನ್ನು ನಾವು ತುಂಬ ಹೊಗಳ್ಬೇಕು. ನೀನು ಭಗವಂತನ ಕೈ ಮಲ್ಲೇ ಕುಳಿತು ಅಲ್ಲೇ ನಿದ್ದೆ ಮಾಡಿ ಅವನ ಅಧರಾಮೃತವನ್ನು ಯಾವಾಗಲೂ ಪಾನ ಮಾಡ್ತಿರ್ತೀಯಲ್ಲ, ಅಬ್ಬಬ್ಬಬ್ಬ ನಿನ್ನ ಐಶ್ವರ್ಯ ಎಂತಹದು, ನಿನ್ನ ಐಶ್ವರ್ಯ ತುಂಬ ಶ್ರೇಷ್ಠವಾದಂಥದ್ದು ಅಂತ ಹೇಳ್ತಾಳೆ. ಇವಾಗ ಶಂಖದ ಐಶ್ವರ್ಯ ಇಂದ್ರನ ಪದವಿಗಿಂತ, ಇಂದ್ರನ ಐಶ್ವರ್ಯಕ್ಕಿಂತ ಹೆಚ್ಚು ಅಂತ ಹೇಳ್ತಾಳೆ. ಇವಾಗ ಇಂದ್ರ ಅಂತ ನಾವು ಹಿಂದೆನೇ ನೋಡಿದ್ವಿ. ಅದು ಇಂದ್ರ ಅಂದರೆ ಅದು ದೇವೇಂದ್ರ ಅಲ್ಲ, ಸ್ವರ್ಗಾಧಿಪತಿ ದೇವೇಂದ್ರ ಅಲ್ಲ, ಅದು ಭಗವಂತನೇ, ಶ್ರೀಮನ್ನಾರಾಯಣನೇ. ಇವಾಗ ಇಂದ್ರ ಶ್ರೀಮನ್ನಾರಾಯಣನ ಪದವಿಗಿಂತ, ಅವನ ಐಶ್ವರ್ಯಕ್ಕಿಂತ ನಿನ್ನ ಐಶ್ವರ್ಯವೇ ಹೆಚ್ಚು ಅಂತ ಆಂಡಾಳು ಹೇಗೆ ಹೊಗಳ್ತಾಳೆ. ಯಾಕೆಂದರೆ ಅವಳಿಗೆ ಅದರಾಮೃತ ಬೇಕು, ಶಂಖದ ಹತ್ರ ರುಚಿನೂ ಸವಿನೂ ಹೇಗಿದೆ ಅಂತ ಕೇಳಬೇಕು ಅಂತ ಅಷ್ಟು ಹೊಗಳ್ತಾಳೆ. ನಿನ್ನ ಐಶ್ವರ್ಯ ಶ್ರೇಷ್ಠ, ಭಗವಂತನ ಐಶ್ವರ್ಯ ಶ್ರೇಷ್ಠ ಹೌದು, ಆದರೆ ಭಗವಂತನೇ ತನ್ನ ಅದರಾಮೃತವನ್ನು ಅವನು ಅನುಭವಿಸ್ಕೊಂಡು ಎಂಜಾಯ್ ಮಾಡೋಕ್ಕಾಗಲ್ವಲ್ಲ, ಆದರೆ ನೀನು ತಾನೇ ಅದನ್ನು ಅನುಭವಿಸ್ತೀಯಾ. ನಿನ್ನ ಐಶ್ವರ್ಯ ತುಂಬ ದೊಡ್ಡದು, ನಾನು ಇಷ್ಟೆಲ್ಲ ಹೊಗಳ್ತಾ ಇದ್ದೀನಿ. ಅವನ ಕರ್ಪೂರಂ ನಾರುಮೋ ಕಮಲಪೂ ನಾರುಮೋ ತಿರುಪವಳತ್ತ ಶವಾಯ್ತ ಅಂತ ತಿರುಕುಮೋ ಅಂತ ನಾನು ಕೇಳ್ತಾ ಇದ್ದೀನಲ್ಲ, ಕರ್ಪೂರದ ಥರ ಪರಿಮಳ ಇದೆಯಾ, ಅದರಾಮೃತ ಒಂದು ಕಮಲದ ಹೂವಿನ ಥರ ಇದೆಯಾ, ನಾನು ಹೇಳ್ತೀಯಾ ಅಂತ ಆಂಡಾಳ್ ಹೀಗೆ 7ನೇ ಪಾಶುರಕ್ಕೆ ಮಂಗಳಾಶಾಸನ ಮಾಡ್ತಾಳೆ. ಈಗ 8ನೇ ಪಾಶುರದ ಅನುಭವ. உண்பது சொல்லில் உலகளந்தான் வாயமோதம் கண்படை கொள்ளில் கடல் வண்டன் கைத்தலத்தே பெழ்படையார் உன்மேல் பெரும் பூஷல் சாற்றுகின்றார் பெழ்படையால் உன்மேல் பெரும் பூஷல் சாற்றுகின்றார் பண்பல செய்கின்றாய் பஞ்சசனியமே பண்பல செய்கின்றாய் பஞ்சசனியமே கற்பூரம் நாருமோ கமலப்பூ நாருமோ ಈಗ ಒಂದೊಂದು ಪಾಶುರಕ್ಕೂ ನಾವು ಈ ಕರ್ಪೂರಂ ನಾರುಮೋ ಕಮಲಪೂ ನಾರುಮೋ ಅಂತ ಸೇರಿಸ್ಕೋಬೇಕು. ಯಾಕೆಂದರೆ ಆಂಡಾಳಿಗೆ ಆ ತಿರುವಾಯುಮುದದ ಪರಿಮಳದ ಬಗ್ಗೆ ಆಸೆ, ರುಚಿ ಬಗ್ಗೆ ಆಸೆ. ಅದನ್ನು ಯಾವಾಗಲೂ ನಿತ್ಯಾನುಭವ ಮಾಡ್ತಿರೋನು ಈ ಪಾಂಚಜನ್ಯ ಶಂಖ. ಅದಕ್ಕೆ ಒಂದೊಂದು ಶ್ಲೋಕದಲ್ಲೂ ಹಾಗೆ ಬೇಡ್ತಾಳೆ. ಆಂಡಾಳ್ ಯಾರು, ಪಾಂಚಜನ್ಯ ಶಂಖ ಯಾರು, ಅವಳ ಹೀಗೆ ಬೇಡೋದು, ಅದನ್ನೆಲ್ಲ ನಾವು ಈ ಮುಂದಿನ ಪಾಶುರಗಳಲ್ಲಿ ಅದರ ಸ್ವಾರಸ್ಯವನ್ನು ಅನುಭವಿಸ್ತೀವಿ. ಇವಾಗ ಈ ಪಾಶುರ ಬಯ್ಯ ಹಾಗೆ ಹೊಗಳೋದು, ಚೆನ್ನಾಗಿ ಬೈತಾಳೆ ಪಾಂಚಜನ್ಯ ಶಂಖವನ್ನು. ಆದರೆ ಅದು ಹೊಗಳ್ತಾನೇ ಇರ್ತಾಳೆ. ಅದರಲ್ಲಿ ಹೊಗಳಿತಾನೆ ಅವನವನು ಶಂಖದ ಹತ್ರ ಪರಿಮಳ ರುಚಿ ಎಲ್ಲ ತಿಳ್ಕೋಬೇಕು ಆ ಭಗವಂತನ ಅಧರಾಮೃತದ. ಹೀಗೆ ಮೂರನೇ ಲೈನಲ್ಲಿ ಪೆಣ್ ಪಡೆಯಾರ್ ಉನ್ಮೇಲ್ ಪೆರುಂ ಪೋಷಲ್ ಶಾಸ್ತ್ರ ಹಿಂದ್ರಾರ್,
ಅದರಲ್ಲಿ ತುಂಬ ಸ್ವಾರಸ್ಯವಾಗಿ ಅನುಭವ ಇದೆ ನೋಡು. ನೀನು ಉಣ್ಬದು ಶೊಲ್ಲಿಲ್, ನೀನು ಊಟ ಮಾಡೋದ್ರ ವಿಚಾರ ಹೇಳ ಅಥವಾ ನಿನ್ನ ಉಲಹಳಂದಾನ್ ವಾಯಮುದು. ನೀನು ಊಟ ಮಾಡೋದು ಯಾವುದು ಅಂದರೆ ಉಲಹಮಳಂದಾನ್, ಭಗವನ್ ಭೂಮಿಯನ್ನೆಲ್ಲ ಪ್ರಪಂಚನವೆಲ್ಲ ಅಳದ್ನಲ್ಲ, ಅವನ ಅಧರಾಮೃತವನ್ನು ನೀನು ಅನುಭವಿಸ್ತಿದೀಯ. ಸರಿ, ನಿನ್ನ ನಿದ್ದೆ ಮಾಡೋ ಅನುಭವವನ್ನು ನಾನು ಕೊಂಡಾಡ್ಲಾ ಅಂತಂದರೆ ನೀನು ಕಡಲ್ವಣ್ಣನ ಕೈತಲತ್ತೆ, ನೀಲಮೇಘ ಸಮುದ್ರದ ವರ್ಣ ಇದೆಯಲ್ಲ ಆ ವರ್ಣದವನ ಕೈಯಲ್ಲೇ ಹಸ್ತದಲ್ಲೇ ನೀನು ಮಲಗ್ತೀಯ. ಊಟ ಮಾಡೋದೋ ಆ ಭಗವಂತ ಪ್ರಪಂಚವನ್ನೆಲ್ಲ ಅಳೆದ ಭಗವಂತನ ಅಧರಾಮೃತವನ್ನು, ಮಲಗೋದೋ ಅವನ ದಿವ್ಯವಾದ ಹಸ್ತದಲ್ಲಿ ಮಲಗ್ತೀಯಲ್ಲ. ಇದನ್ನೆಲ್ಲ ನೋಡಿ ಯಾರಿಗೆ ಅಸೂಯೆ ಅಂತ ಹೇಳಿದ್ರೆ ಪೆಡೆಯ ಹೆಂಗಸರಿಗೆಲ್ಲ, ಅಂದರೆ ಗೋಪಿಯರೆಲ್ಲ ಏನನ್ನು ಆಸೆ ಪಡ್ತಾರೆ ಅಂದರೆ ಭಗವಂತನ ಜೊತೆನೇ ಇರಬೇಕು, ಅವನ ಸೌಂದರ್ಯವನ್ನೇ ಅನುಭವಿಸ್ತಾ ಇರಬೇಕು, ಅವನ ಅಧರಾಮೃತವನ್ನು ಕುಡಿತಾ ಇರಬೇಕು, ಇದನ್ನೆಲ್ಲ ಆಸೆ ಪಡ್ತಾರೆ. ಆದರೆ ಆ್ಯಕ್ಚುಲಾಗಿ ಸಿಕ್ಕಿದ್ದೆಲ್ಲ ಶಂಖರಾಜನಿಗೆ. ಆ ಶಂಕರಯ್ಯ ಅವನು ರಾಜ ಆಗ್ಬಿಟ್ನಲ್ಲ, ಕೈಂಕರ್ಯ ಮಾಡುವಂತಹ ರಾಜ, ಅವನ ಹತ್ರ ಇದೆಲ್ಲ ಅವನಿಗೆ ಯಾವಾಗಲೂ ಸಿಗ್ತಾ ಇದೆ. ಇವರೆಲ್ಲ ಪಾಪ ಕೃಷ್ಣ ಎಲ್ಲಿ ಹೋಗ್ತಾನೆ ಬರ್ತಾನೆ, ಯಾವಾಗ ಸಿಗ್ತಾನೆ, ಯಾವಾಗ ನೋಡ್ತೀವಿ ಅಂತ ಹಾತೊರಿತಾ ಇರ್ತಾರೆ. ಆದರೆ ಯಾವಾಗಲೂ ಕೃಷ್ಣನನ್ನೇ ನೋಡ್ತಾ ಅವನ ಕೈಯಲ್ಲೇ ಎಡಬಿಡದೆ ನಿತ್ಯವಾಸ ಮಾಡ್ತಾ ಇರೋವನು ಯಾರು ಅಂದರೆ ಆ ಶಂಖ. ಇವಾಗ ಶಂಖನ್ ಕಂಡ್ರೆ ನೋಡು ನೋಡು ಪಣ್ಬಲ ಶೈಹೀಂದ್ರ, ನೀನು ಮಾಡ್ತಾ ಇರೋದು ಅನ್ಯಾಯ, ನೀನು ಸರಿಯಾಗಿ ಮಾಡ್ತಾ ಇಲ್ಲ. ಪಾಂಚಜನಿವೇ, ನೀನು ಮೋಸ ಮಾಡ್ತಾ ಇದೆಯಾ ಹೆಂಗಸರಿಗೆಲ್ಲ, ನೀನು ಒಬ್ಬನೇ ಎಲ್ರಿಗೂ ಸೇರಬೇಕಾದ ಅಮೃತವನ್ನು ನೀನು ಒಬ್ಬನೇ ಅನುಭವಿಸ್ತಿದೆಯಲ್ಲ, ಇದು ಸರಿನಾ ತಪ್ಪು ಅಂತ ಅವನನ್ನು ಬೈತಿದ್ದಾರೆ. ಆದರೆ ಬೈಯೋ ಹಾಗೆ ಅವನನ್ನು ಕೊಂಡಾಡ್ತಾ ಇದ್ದಾರೆ. ಅಪ್ಪಪ್ಪ, ಈ ಭಾಗ್ಯ ಯಾರಿಗಪ್ಪ ಸಿಗತ್ತೆ, ನಾವೆಲ್ಲ ಕಾಯ್ತಾ ಇದ್ದೀವಿ, ಆದರೆ ಅನುಭವಿಸೋದು ನೀವು ಒಬ್ಬನೇ ಅಂತ ಈ ಪಾಶ್ರದಲ್ಲಿ ಆಂಡಾಳ್ ಹೇಳುವಂತಹ ಮಾತು ನೋಡು. ನೀನು ಈ ಹೆಂಗಸರೆಲ್ಲ ಪೆಡೆಯಾರುನ್ಮೇಲೆ ಪೆರುಂಪೂಷಲ್ ಶಾತಹಿಂದ್ರಾರ್ ಅನ್ನೋಕ್ಕೆ ಈ ಹೆಂಗಸರಿಗೆಲ್ಲ ತುಂಬ ಕೆಟ್ಟ ಕೋಪ ಬಂದುಬಿಟ್ಟಿದೆ. ಏನಂದರೆ ಅವರೆಲ್ಲ ಒಂದು ಪ್ರತಿಭಟನೆ ಕಾರ್ಯಕ್ರಮ, ಇವಾಗ ಏನಾದರೂ ಪ್ರತಿಭಟನೆ ಮಾಡಬೇಕು ಅಂದರೆ ಎಲ್ಲರೂ ಬ್ಲ್ಯಾಕ್ ಫ್ಲ್ಯಾಗ್ ಇಟ್ಕೊಂಡು ಓಡಾಡ್ತಾರೆ, ಪ್ರೊಸೆಷನಲ್ಲಿ ಹೋಗ್ತಾರೆ ಉತ್ಸವದಲ್ಲಿ. ನೋಡು ನೀನು ಮಾಡ್ತಿರೋ ತಪ್ಪು ತಪ್ಪು ಅಂತ. ಇವಾಗ ಅಷ್ಟು ಜನರನ್ನು ಶಂಖ ನೋಡ್ತಾ ಇದ್ದಾನೆ, ಅವರೆಲ್ಲರೂ ಇವನ ಮೇಲೆ ಅಸೂಯೆ ಪಡ್ತಾ ಅಲ್ಲಿ ನೋಡ್ತಾ ಇದ್ದಾರೆ. ನೋಡು, ನೀನು ಒಬ್ಬನೇ ಅನುಭವಿಸ್ತಿದೆಯಲ್ಲ, ಒಬ್ಬಂಟಿಗನಾಗಿ ಏನೋ ನಿಂದೇ ಸ್ವಂತ ಅಂದ್ಕೊಂಡು ನೀನು ಅನುಭವಿಸ್ತಿದೆಯಲ್ಲ, ನಾವು ಕುಡಿಬೇಕಾದ ಅಮೃತ ನಮಗದೆಲ್ಲ ಬಾಳು, ಹೀಗೆಲ್ಲ ನಮಗೆ ಬಾಳ್ವೇ ಅಂದಿರುವಂತಹ ಅಮೃತವನ್ನು ನೀನು ಅನುಭವಿಸ್ತಿದೆಯಲ್ಲ. ನೋಡು, ಹೆಂಗಸರಿರೋ ಜಾಗಕ್ಕೆ ಹೋಗಬೇಡ, ಅವ್ರಿಗೆ ನಿನ್ನ ಮೇಲೆ ಕೆಟ್ಟ ಕೋಪ ಬಂದೆ, ಹೋದರೆ ಸಿಕ್ಕಾಕೊಂಡು ಬಿಡ್ತೀಯ ಅಂತ ಆಂಡಾಳಿಲಿ ಹೇಳ್ತಾ ಇದ್ದಾಳೆ. ಪಣ್ಬಲ ಶೈಹೀಂದ್ರ, ನೋಡು ಇಷ್ಟು ಮಕ್ಕಳು ಎಲ್ಲರೂ ಹೆಣ್ಮಕ್ಕಳೆಲ್ಲ ಆಸೆ ಪಟ್ಟು ಕಾಯ್ತಾ ಇದ್ದಾರೆ, ಅವರು ವ್ಯಸನದಲ್ಲಿದ್ದಾರೆ. ಅಯ್ಯೋ ನಮಗೆ ಸಿಕ್ಕಲಿಲ್ವಲ್ಲ, ಭಗವಂತನ ಜೊತೆ ರಾಸಕ್ರೀಡೆ ಆಡಿದ್ವಿ, ಆದರೆ ಮಾಯ ಆಗ್ಬಿಟ್ಟು ಹೊರಟೋದ. ಒಂದೊಂದು ಕ್ಷಣ ಒಂದು ಸ್ವಲ್ಪ ತಿರುವ ಎಂಬುದವನ್ನು ಅದೇ ಅಧರಾಮೃತನ ಕೊಟ್ಟನೋ ಏನೋ, ತಕ್ಷಣ ಮಾಯ ಆಗಿಬಿಟ್ಟ. ಆದರೆ ನೋಡು, ಅವರೆಲ್ಲರೂ ಶಂಖವನ್ನೇ ನೋಡ್ತಾರೆ, ಶಂಖದ ಮೇಲೆ ಅವ್ರಿಗೆ ಕಣ್ಣು. ನೀನು ಮಾಡ್ತಿರೋದು ಅನ್ಯಾಯ ಅನ್ಯಾಯ ನಿನ್ನನ್ನು ಅಂತ ಹೇಳಿ ನೋಡು, ಹೀಗೆ ಮಾಡಿದ್ರೆ ನಿನ್ನನ್ನು ಓಡಿಸ್ಬಿಡ್ತಾರೆ ಎಲ್ಲರೂ ಸೇರಿ, ನೀನು ಮಾಡೋ ಅನ್ಯಾಯನ ನಾವು ತಡ್ಕೊಳ್ಳಲ್ಲ ಅಂತ ಹೇಳಿದಿದ್ರು. ತಾತ್ಪರ್ಯ ಏನಂದರೆ ನೋಡಿ, ನಾವು ತೀವ್ರವಾಗಿ ಆಸೆ ಅವ್ರಿಗೆ ಪಾಪ ತಿರುಮಾಯ ಆ ಭಾಗ್ಯ ಸಿಕ್ಕಲಿಲ್ವಲ್ಲ, ನಿನ್ನ ಭಾಗ್ಯನೇ ಭಾಗ್ಯ. ಆ ಭಗವಂತ ನಿನ್ನ ಮೇಲೆ ಎಷ್ಟು ಆಸೆ ಇಟ್ಟಿದ್ದಾನೆ ನೋಡು, ನಿನಗೆ ಒಬ್ಬನಿಗೆ ಅದನ್ನೆಲ್ಲ ಕೊಟ್ಟಿದ್ದಾನಲ್ಲ, ನಿನ್ನ ಭಾಗ್ಯ ಎಂಥದ್ದು ಅನ್ನೋದು. ಇವಾಗ ಪ್ರತಿಯೊಬ್ಬರು ಮನುಷ್ಯರಿಗೂ ನಾವೆಲ್ಲ ಎಷ್ಟೋ ಸಂಪಾದಿಸ್ತೀವಿ, ದುಡ್ಡು ಎಷ್ಟು ಸಂಪಾದಿಸಿದ್ರು ಅದನ್ನೆಲ್ಲ ಚೆನ್ನಾಗಿ ಮನೆಯಲ್ಲಿ ಅಡುಗೆ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಭಾಗವತ ತರಿಯಾರಾಧನೆ ಎಲ್ರಿಗೂ ಕೊಟ್ಟು ಅತಿಥಿ ಸತ್ಕಾರ ಮಾಡಿ ಆಮೇಲೆ ಆ ಪ್ರಸಾದವನ್ನು ನಾವು ಉಂಡಬೇಕು, ನಾವು ತಿನ್ನಬೇಕು, ಸ್ವೀಕರಿಸಬೇಕು. ಸೊ ಊಟ ಅದು ಮುಖ್ಯ, ಅದಿಲ್ಲದೆ ಸರ್ವೈವಲ್ಲೇ ಸಾಧ್ಯವಿಲ್ಲ. ಎಲ್ಲ ಮಾಡಿದ್ಮೇಲೆ ಆಯಾಸ ಆಗಿರೋದು, ಒಂದು ಆಲಸ್ಯ, ಎಲ್ಲ ಚೆನ್ನಾಗಿ ನಿದ್ದೆ ಮಾಡಬೇಕು, ಒಂದು ರೆಸ್ಟ್ ತೊಗೋಬೇಕು, ಚಾರ್ಜ್ ಮಾಡ್ಕೋಬೇಕಲ್ಲ ನಾವು ನೆಕ್ಸ್ಟ್ ಕೈಂಕರ್ಯಕ್ಕೆ ಹೋಗೋಕ್ಕೆ. ಸೊ ಒಂದು ಕಡೆ ಫೈನಲ್ ಆಗಿ ಒಂದು ಎಸೆನ್ಸ್ ಅಂದರೆ ಒಂದು ಊಟ, ಒಂದು ನಿದ್ದೆ, ಎರಡು ಇಂಪಾರ್ಟೆಂಟು. ಈ ಊಟ ನಿದ್ದೆಗೆ ಯಾರಿಗಪ್ಪ ಇಷ್ಟು ಒಂದು ಪ್ರಾಬ್ಲಮ್ ಇಲ್ಲ, ಯಾರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಶಂಖನೇ. ಅವನು ಊಟಕ್ಕೂ ತೊಂದರೆ ಇಲ್ಲ, ನಿದ್ದೆಗೂ ತೊಂದರೆ ಇಲ್ಲ, ಅವನು ಬೇರೆ ಏನು ಕೆಲಸ ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಐಟಿಗೆ ಹೋಗಿ ಎಷ್ಟು ದುಡಿತಾನೋ, ಬೆಳಗ್ಗೆಯಿಂದ ಸಂಜೆ ತಂಗೆ ಬೇರೆ ಬೇರೆ ಶಿಫ್ಟ್ ಅವರ್ಸಲ್ಲಿ ನಿದ್ದೆಗಟ್ಟು ಅದೆಲ್ಲ ಏನಿಲ್ಲ. ಹಸಿವಾದಾಗ ಭಗವಂತನ ಅಧರಾಮೃತ ಕುಡಿಯೋದು ಮತ್ತು ಚೆನ್ನಾಗಿ ನಿದ್ದೆ ಮಾಡೋದು, ಕುಡಿಯೋದು, ಊಟ ಮಾಡೋದು, ನಿದ್ದೆ ಮಾಡೋದು. ಅದನ್ನು ಫಸ್ಟ್ ಕ್ಲಾಸಾಗಿ ಮಾಡುವಂಥ ಯಾರು ಅಂತ ಹೇಳಿದ್ರೆ ಆ ಶಂಕರಯ್ಯನೇ. ಇವಾಗ ಆಂಡಾಳ್ ಸಡನ್ನಾಗಿ ಉಲಹಳಂದಾನ್ ವಾಯುಮುದಮ್ ಅಂತ ಹೇಳೋಕ್ಕೆ ಏನು ಕಾರಣ?
ಉಲಹಮಳಂದಾನ್, ಪ್ರಪಂಚವನ್ನು ಅಳೆದವನ ಕೈಯಲ್ಲಿ ನೀನು ಕೂತ್ಕೊಂಡ್ಬಿಟ್ಟಿಯಲ್ಲ, ಅವನ ಬಾಯ ಅಧರಾಮೃತವನ್ನು ಕುಡಿತೀಯಲ್ಲ ಅಂತ ಇಲ್ಲಿ ಯಾಕೆ ಉಲಹಮಳಂದಾನ್, ಏನು ಒಂದೊಂದು ಪದಕ್ಕೂ ಒಂದೊಂದು ಗಾಢವಾದ ಅರ್ಥವಿದೆ. ಆ ಉಲಹಳಂದಾನ್ ಅನ್ನಕ್ಕೆ ಇಲ್ಲಿ ಏನಂತ ಹೇಳಿದ್ರೆ, ಭಗವಂತ ಭೂಲೋಕವನ್ನೆಲ್ಲ, ಪ್ರಪಂಚವನ್ನೆಲ್ಲ, 3 ಲೋಕವನ್ನು ಅಳೆದಾಗ ಅವನಿಗೆ ಒಂದು ವಿಚಾರ ಇತ್ತು ಮನಸ್ಸಿನಲ್ಲಿ. ಏನಂದರೆ ಎಲ್ಲರನ್ನೂ ಸ್ಪರ್ಶಿಸಬೇಕು. ಎಲ್ಲರೂ ಅವನ ಮಕ್ಕಳು ತಾನೇ, ನಾವೆಲ್ಲ ಅವನ ಪ್ರಜೆಗಳು, ಎಲ್ಲರನ್ನೂ ಸ್ಪರ್ಶಿಸಬೇಕು. ಇವಾಗ ತಾಯಿಗೆ ಒಂದು ತುಂಟು ಮಗು ಇರುತ್ತೆ, ಅದಾಯಿತು ಅಂದರೆ ಹೊರಟೋಗುತ್ತೆ, ಅಮ್ಮನ ಹತ್ರ ಬರೋದೇ ಇಲ್ಲ. ಅಮ್ಮನ ಹತ್ರ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಹಾಲು ಕುಡಿಯೋಕ್ಕೆ ಬರುತ್ತೆ. ಇನ್ನು ಸ್ವಲ್ಪ ದೊಡ್ಡ ಮಗ ಆಗಿಬಿಟ್ರೆ ಹಾಲು ಕುಡಿಯೋಕ್ಕೂ ಬರಲ್ಲ. ನಿದ್ದೆ ಮಾಡುವಾಗ ಅಮ್ಮನ ಮಡಿ ಮೇಲೆ ಕೂತ್ಕೊಂಡು ನಿದ್ದೆ ಮಾಡುತ್ತೆ. ಆಗ ಆ ತಾಯಿ ಮಲಗಿರೋ ಮಗುವನ್ನು ಆಲಂಗಿಸ್ಕೊಂಡು ಮುದ್ದು ಮಾಡ್ಕೊಳ್ತಾಳಂತೆ. ಇವಾಗ ನಾವೆಲ್ಲ ಅಯೋಗ್ಯರು, ಭಗವಂತ ಕರೆದ್ರೂ ನಮಗೆ ಏನೋ ಒಂದು ದ್ವೇಷ, ಅಭಿಮುಖ್ಯ ಇಲ್ಲ, ಹೊರಟೋಗ್ತೀವಿ. ಅದಕ್ಕೆ ಭಗವಂತ ಏನು ಮಾಡ್ದ ನೋಡು, ನಿನಗೆ ಗೊತ್ತಿದೆಯೋ ಇಲ್ವೋ, ನನ್ನ ಪಾದವನ್ನು ನಿನ್ನ ತಲೆ ಮೇಲೆ ಸ್ಪರ್ಶ ಮಾಡ್ತೀನಿ, ನಿನ್ನ ತಲೆ ಮೇಲೆ ಇಡ್ತೀನಿ ಅಂತ ಆ ಉಲಹಮಳಂದಾನ್ ಪೆರುಮಾಳ್. ಅದಕ್ಕೆ ಆಂಡಾಳು ಓಂಗೆ ಉಲಹಳಂದ ಉಂಬರ್ ಕೋಮಾನೇ ಅಂತ ಅಲ್ಲ ಹಾಡ್ತಾಳೆ. ಓಂಗೆ ಉಲಹಳಂದ ಉತ್ತಮನ್ ಪೇರ್ ಪಾಡಿ. ಆಂಡಾಳಿಗೆ ಉಲಹಮಳಂದಾನ್ ಅಂದರೆ ಆ ಅವತಾರ ತುಂಬ ಇಷ್ಟ. ಯಾಕೆಂದರೆ ಅಷ್ಟು ವಾತ್ಸಲ್ಯ, ಅಷ್ಟು ಅವನಿಗೆ ಪ್ರೀತಿ ನಮ್ಮೆಲ್ಲರ ಮೇಲೆ. ಅಂತಹ ಉಲಹಮಳಂದಾನ್ ವಾಯಮುದಂ, ಆ ಉಲಹಮಳನ್ ಹೀಗೆ ಸ್ಪರ್ಶ ಮಾಡಿದ್ನಲ್ಲ ಪಾದಗಳು, ಆ ಪಾದಗಳು ಅಂತ ನೋಡು, ಭಕ್ತರಿಗೆಲ್ಲ ಪಾದ ಕೊಟ್ಟ. ಎಲ್ರಿಗೂ ಇವಾಗ ಭಕ್ತರ ನಾವೆಲ್ಲ ಆಶ್ರಯಿಸ್ತೀವಿ ಅಂದರೆ ಭಗವಂತನ ಪಾದಗಳಂತಾನೆ ಹಿಡ್ಕೊಳ್ತೀವಿ. ನಾವು ದ್ವಯ ಮಂತ್ರದಲ್ಲಿ ಹೇಳುವಾಗಲೂ ಅವನ ಪಾದವನ್ನು ನಾವು ಆಶ್ರಯಿಸ್ತೀವಿ ಅಂತಲೇ ಹೇಳೋದು. சுவாமி நம்மாழ்வார் கூட அடிக்கீழ் அமர்ந்து புகுந்து ಅಡಿಯೇರ್ ಮಾಳ್ಮಿನೆಂದೆಂದು ಅರುಳ್ ಕೊಡುಕುವಂಥ ತಿರುವಡಿನೇ ಅವನ ಪಾದವನ್ನೇ ಆಶ್ರಯಿಸಿದ್ರು, ಆಸೆಪಟ್ಟರು. ಇವಾಗ ಎಲ್ಲರೂ ಆಸೆ ಪಡೋದು ಭಗವಂತನ ಪಾದಗಳನ್ನು. ಆದರೆ ಕೆಲವು ಅಧಿಕಾರಿಗಳು, ಅಂದರೆ ಆಂಡಾಳಂತಹ ಪಕ್ವಪಟ್ಟವರಂತಹ ಅಧಿಕಾರಿಗಳು ಏನನ್ನು ಆಸೆ ಪಡ್ತಾರೆ ಅಂದರೆ, ತಿರುವಡಿ ಅಂತೂ ಆಸೆ ಇದ್ದೇ ಇರುತ್ತೆ, ಅದ್ರ ಜೊತೆ ಎಕ್ಸ್ಟ್ರಾ ಬೆನಿಫಿಟ್ ಅಂದರೆ ಭಗವಂತನ ತಿರುವ ಎಂಬುದು, ಅವನ ದಿವ್ಯ ಅಧರಾಮೃತವನ್ನು ಆಸೆ ಪಡ್ತಾಳೆ. ಅದು ಕೆಲವು ವಿಶೇಷ ಭಕ್ತರಿಗೆ ಮಾತ್ರ ಅದು ಸಿಗೋದು. ಆಂಡಾಳವಲು ಶ್ರೇಷ್ಠ ಶ್ರೇಣಿಯಲ್ಲಿರುವಂತಹ ಭಕ್ತರಿಗೆ ಇಂತಹ ಆಸೆ ಇರುತ್ತೆ. ನೋಡು, ಎಲ್ಲ ಭಕ್ತರ ಥರ ನೀನು ಭಗವಂತನ ಪಾದವನ್ನು ಆಸೆ ಪಟ್ಟಿದ್ರೆ, ಹೇ ಶಂಕ, ಎಲ್ಲರ ಥರನೂ ಎಲ್ಲ ಭಕ್ತರ ಥರ ನೀನು ಪಾದವನ್ನು ಆಸೆ ಪಟ್ಟಿದ್ರೆ ನಾವೇನು ಹೇಳ್ತಾ ಇರಲಿಲ್ಲ, ನಿನ್ನ ಬಗ್ಗೆ ಏನೂ ಕಂಪ್ಲೇಂಟ್ ಇರ್ತಿರಲಿಲ್ಲ. ಆದರೆ ನೀನು ಆ ಭಗವಂತನ ಪಾದದಲ್ಲಿ ಮಧು ಉತ್ಸವ ಅಂತ ಮಧುಪಾನ ಬರುತ್ತಂತೆ ಅವನ ಪಾದದಲ್ಲಿ. ಆ ಜೇನನ್ನು ನೀನು ಆಸೆ ಪಟ್ಟಿದ್ರೆ ನಮಗೆ ಯಾವ ಅಸೂಯೆನೂ ಇರಲಿಲ್ಲ. ಆದರೆ ನೀನು ಆಸೆ ಪಡೋದು ಯಾವುದು ಅಂದರೆ ಭಗವಂತನ ಅಧರಾಮೃತ. ಆ ಜೇನನ್ನು ನೀನು ಆಸೆ ಪಡ್ತೀಯಲ್ಲ, ನಿನಗೆ ಸ್ಪೆಷಲ್ ಕೋಟಾನಲ್ಲಿ ನೀನು ಕುಡಿತೀಯಲ್ಲ, ಅದು ತುಂಬ ಅನ್ಯಾಯ. ನೋಡು, ನಮಗೆಲ್ಲ ಅನ್ಯಾಯ ಆಗ್ತಾ ಇದೆ. ನೋಡು, ಕಣ್ಪಡೆಕೊಳ್ಳಿಲ್ಲ, ನಿದ್ದೆ ಬಂದರೆ ಕೈ ತಲದ ಮೇಲೆ ಮಲಗುವಾಗ ಕೈ ಮೇಲೆ ಮಲಗ್ತೀಯಾ ಅಪ್ಪಪ್ಪ ಅಂತ. ಈ ವಿಷ್ಣು ಸಹಸ್ರನಾಮದಲ್ಲಿ ವೇದವ್ಯಾಸರು ಹೇಳ್ತಾರೆ, ಶಂಖಭೃನ್ ನಂದಕಿ ಚಕ್ರಿ ಶಾರ್ಂಗಧನ್ವಾ ಗದಾಧರಃ. ಈಗ ಶಾರ್ಂಗ ಮತ್ತು ಬಿಲ್ಲು ಶಾರ್ಂಗ, ಅವನ ಖಡ್ಗ, ಚಕ್ರ ಅದೆಲ್ಲ ದೂರ ಹೊರಟೋಗುತ್ತೆ ಅಸುರ ಸಂಹಾರಕ್ಕೆ. ಆದರೆ ಇದು ಮಾತ್ರ ಭಗವಂತ ಶಂಖವನ್ನು ಬಾಯಿ ಹತ್ರ ಇಟ್ಕೊಂಡು ಅದಕ್ಕೆ ಊಟ ಕೊಡ್ತಾನೆ. ಅದು ಊಟ ಮಾಡಿ ಹಾಗೆ ಉಣ್ಣಿಸ್ತಿರ್ತಾನೆ ಭಗವಂತ. ಆ ಶಂಖಕ್ಕೆ ಅಷ್ಟು ಅಮೃತವನ್ನು ಹಾಗೆ ಅವನು ಫುಲ್ ಕೋಟಾದಲ್ಲಿ, ಸ್ಪೆಷಲ್ ಕೋಟಾದಲ್ಲಿ ಕೊಡ್ತಾನೇ ಇರ್ತಾನೆ. ಆದರೆ ಮತ್ತೆ ಈ ಭಗವಂತನಿಗೆ ಈ ಶಂಖಕ್ಕೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಿದ್ದೆ ಮಾಡೋಕ್ಕೆ ಒಂದು ಜಾಗ ಆಯಿತು, ಊಟ ಮಾಡೋಕ್ಕೆ ಒಂದು ಜಾಗ ಆಯಿತು. ನಿದ್ದೆ ಮಾಡುವಾಗ ಅವಾಗವಾಗ ಎಚ್ಚರಿಸ್ಕೊಳ್ತಾನೆ. ಹೀಗೆ ತೂಕಡಿಸುವಾಗ ಹಾಗಾಗಿ ಎಚ್ಚರ ಆದರೆ ಭಗವಂತನ ಕಡೆಗಣ್ಣಿ ನೋಟಲ್ಲಿ ಕಡನ್ವಣ್ಣನ ಕೈತಲತ್ತೆ. ಆ ಭಗವಂತ ಶ್ರಮಹರವಾದ ಅವನ ದಿವ್ಯಮಂಗಳ ವಿಗ್ರಹವನ್ನು ನೋಡಿ ಅದಕ್ಕೆ ಆಲಸ್ಯ, ಸುಸ್ತು ಎಲ್ಲ ಹೋಗಿ ಇವಾಗ ಚೆನ್ನಾಗಿ ಊಟನೂ ಸಿಕ್ತು, ಒಳ್ಳೆ ಹೊಟ್ಟೆನೂ ತುಂಬಿಡ್ತು. ಆ ಶ್ರಮಹರವಾದ ಅವನ ಭಗವಂತನ ದಿವ್ಯಮಂಗಳ ತಿರುಮೇನಿ ನೋಡಿ ಶ್ರಮನೂ ಪರಿಹಾರವಾಯಿತು. ಇವಾಗ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಏನಪ್ಪ ಒಂದು ಜಾಗ ಬೇಕು ಅಂತ ಹೇಳಿದ್ರೆ ಅದು ಭಗವಂತನ ಕೈತಲತ್ತೆ. ಭಗವಂತನ ಕೈಯಲ್ಲಿ ಅದು ಚೆನ್ನಾಗಿ ನಿದ್ದೆ ಮಾಡ್ತು. ಇದನ್ನು ಪೆರಿವಾಚನ್ ಪಿಳ್ಳೆ ಅವ್ರ ಸ್ವಾಮಿಗಳು ಒಂದು ಉದಾಹರಣೆ ಕೊಡ್ತಾರೆ. ಅಂದರೆ ಕೆಲವ್ರು ಏನು ಮಾಡ್ತಾರಂತೆ, ಅವರಿಗೆ ಲೈಫ್ನಲ್ಲಿ ಏನೂ ಕಮಿಟ್ಮೆಂಟ್ಸ್ ಇರಲ್ಲ, ಯಾವ ಹೊರಗಿನ ಪ್ರಪಂಚದ ಆಸೆಗಳಲ್ಲೂ ಅವ್ರಿಗಿರಲ್ಲ. ವೈರಾಗಿಗಳು ಅವ್ರೇನು ಮಾಡ್ತಾರೆ ಅಂದರೆ, ಒಂದು ಪುಷ್ಕರಣಿ, ದೇವಸ್ಥಾನದಲ್ಲಿ ಒಂದು ಪುಷ್ಕರಣಿ ಇರುತ್ತೆ ದಿವ್ಯ ದೇಶಗಳಲ್ಲಿ. ಆ ಪುಷ್ಕರಣಿನಲ್ಲಿ ಬೆಳಗ್ಗೆ ಎದ್ದು ಬ್ರಾಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡ್ತಾರೆ.
ಸ್ನಾನ ಮಾಡಿ ಭಗವಂತನ ಧ್ಯಾನದಲ್ಲೇ ಇರ್ತಾರೆ. ಅವನ ಭಕ್ತರನ್ನೆಲ್ಲ ನೋಡ್ತಿರ್ತಾರೆ, ಏನೋ ಒಂದು ಸೇವೆ ಮಾಡ್ತಿರ್ತಾರೆ ದೇವಸ್ಥಾನದಲ್ಲಿ. ಮತ್ತು ಅಲ್ಲಿ ಪ್ರಸಾದ ಬೆಳಗ್ಗೆ ಬಾಲಭೋಗ ಅಂತ ಏನಾದರೂ ಒಂದು ಬೆಳಗ್ಗೆ ಅಭಿಷೇಕ ಆಯಿತು, ಒಂದು ಪಂಚಾಮೃತ ಸಿಕ್ತು, ಮಧ್ಯಾಹ್ನ ಒಂದು ಪೊಂಗಲ್ ಪ್ರಸಾದ, ಸಿಹಿ ಪೊಂಗಲ್, ಪುಳಿಯೋಗರೆ, ದಧ್ಯೋದನ, ಒಂದು ಕದಂಬ, ಅದೆಲ್ಲ ಪ್ರಸಾದ ಸಿಗತ್ತೆ, ಅದನ್ನು ಉಣ್ತಾರೆ, ಅದನ್ನು ತಿಂತಾರೆ. ಮತ್ತು ನಿದ್ದೆ ಮಾಡೋದು ಎಲ್ಲಿ ಅಂದರೆ ಗೋಪುರದ ಕೆಳಗೇ ಅಲ್ಲೇ ನಿದ್ದೆ ಮಾಡಿಬಿಡ್ತಾರಂತೆ. ನೋಡಿ, ಊಟಕ್ಕೂ ತೊಂದರೆ ಇಲ್ಲ, ಸ್ನಾನಕ್ಕೆ ತೊಂದರೆ ಇಲ್ಲ, ಊಟಕ್ಕೆ ತೊಂದರೆ ಇಲ್ಲ, ನಿದ್ದೆ ಮಾಡೋಕ್ಕೆ ತೊಂದರೆ ಇಲ್ಲ ಅವರಿಗೆ. ಅದೇ ರೀತಿ ಈ ಪಾಂಚಜನ್ಯ ಶಂಖಕ್ಕೂ ಊಟಕ್ಕೂ ತೊಂದರೆ ಇಲ್ಲ, ಕವಲೇನೋ ಅದಕ್ಕೆ ದುಃಖವೂ ಇಲ್ಲ, ಯಾಕೆಂದರೆ ಭಗವಂತನ ದಿವ್ಯ ಸೌಂದರ್ಯವನ್ನು ಅನುಭವಿಸ್ತಾ ಇರುತ್ತೆ. ಮತ್ತು ನಿದ್ದೆ ಮಾಡೋಕ್ಕೂ, ಒಂದು ನಿತ್ಯವಾಸ ಮಾಡೋಕ್ಕೆ ಭಗವಂತನ ಕೈಯಲ್ಲಿ ಆಶ್ರಯಿಸಿಬಿಟ್ಟಿದೆ. ಈ ರೀತಿ ಇವರೆಲ್ಲ ಎಷ್ಟು ಬೇಜಾರಾಗಿದೆ ಈ ಹೆಣ್ಮಕ್ಳಿಗೆ ಅಂತ. ಪೆಣ್ ಪೆಡೆಯಾರು ಅಂದಮೇಲೆ ಪೆರುಂ ಪೂಷಲ್ ಶಾಸ್ತ್ರ ಹಿಂದ್ರ ಎಲ್ಲ ಬಂದು ದೊಡ್ಡ ಗಲಾಟೆ ಎಬ್ಬಿಸ್ತಾ ಇದ್ದಾರೆ. ಏನಿದು, ಹೀಗೆ ಮಾಡ್ತಾ ಇದೆಯಾ, ಹೀಗೆ ಮಾಡ್ತಾ ಇದೆಯಾ, ಜಗಳ ಆಡ್ತಾ ಇದ್ದಾರೆ. ಆವಾಗ ನೋಡು, ಭಗವಂತನ ಸೌಂದರ್ಯ, ಅವನ ತಿರುವಾಯಮುದ, ಅವನ ಅಧರಾಮೃತ, ಅದು ನಮ್ಮ ಬಾಳು, ಅದೇ ನಮಗೆ ಬದುಕು. ಅದನ್ನು ನೀನು ಅಪಹರಿಸ್ತಾ ಇದೆಯಲ್ಲ, ನೀನು ಮಾಡ್ತಿರೋ ಅನ್ಯಾಯ ಅಂತ ಹೇಳಿ ಕೈ ಎತ್ತಿ ಅವನನ್ನು ಇದನ್ನು ಮಾಡ್ತಾ ಇದ್ದಾರೆ, ರಿವೋಲ್ಟ್ ಮಾಡ್ತಾ ಇದ್ದಾರೆ, ರೆಬಿಲಿಯನ್ನು. ನೀನು ಹೀಗೆ ಮಾಡಬಾರ್ದು, ನೀನು ಮಾಡ್ತೀಯಲ್ಲ ಅಂತ. ಅಂದರೆ ಕೆಲವರು ಎಷ್ಟು ಗಲಾಟೆ ಮಾಡ್ತಾಯಿದ್ರು ಅದನ್ನು ಕಿವಿಗೆ ಹತ್ತಿ ಇಟ್ಕೊಂಡು ಕೇಳಿಸ್ಕೊಳ್ಳಲ್ಲ. ಆದರೆ ಇವರು ಶಂಖನ ಕೈ ಎತ್ತಿ ಅವನನ್ನು ಆಡ್ಕೊಳ್ತಿದ್ದಾರೆ, ನೀನು ಮಾಡೋದು ತಪ್ಪು ಅಂತ ಹೇಳಿದ್ರೆ. ಯಾಕೆಂದರೆ ದೂರದಿಂದ ಬೈದರೆ ಅವ್ರಿಗೆ ಕೇಳಿಸ್ದೇ ಇದ್ರು, ಕೈ ಎತ್ತಿ ಅವರನ್ನು ಬೈದರೆ ಅವಾಗ ಓಹೋ, ನಮ್ಮ ಮೇಲೆ ಅವ್ರಿಗೇನೋ ಬೇಜಾರೇನೋ. ಕೈಯನ್ನು ನಮಸ್ಕಾರ ಮಾಡಿದ್ರೆ ಅದು ಒಂದು ಆದರ, ಆದರೆ ಕೈ ಎತ್ತಿ ಬೈತಾ ಇದ್ದಾರೆ, ನೀನು ಹಾಗೆ ಮಾಡೋದು ತಪ್ಪು ಅಂತ. ಅಷ್ಟೋ ಜನ ಹೆಂಗಸರು ಎಲ್ಲರೂ ನೀನು ಒಬ್ಬಂಟಿಗನಾಗಿ ನೀನು ಅನುಭವಿಸೋದು ತಪ್ಪು ಅಂತ. ಹೀಗೆ ಯಾರ್ಯಾರಪ್ಪ ಬೈತಾ ಇದ್ದಾರೆ ಹೆಣ್ಮಕ್ಳೆಲ್ಲ ಅಂತ ಹೇಳಿದ್ರೆ, ತಿರುವಾಯ್ಪಾಡಿ, ಗೋಕುಲದ ಹೆಣ್ಮಕ್ಳು ಮತ್ತು ಮಥುರಾ, ಈ ಇಬ್ಬರು ಸೇರಿ ಅವನನ್ನು ಹಾಗೆ ಬೈತಾ ಇದ್ದಾರೆ. ಯಾಕೆ ಬೈತಾ ಇದ್ದಾರೆ ಹೀಗೆ ಅಂತ ಹೇಳಿದ್ರೆ, ಗೋಕುಲದವ್ರಿಗೂ ಮಥುರಾದವ್ರಿಗೂ ಒಬ್ರಿಗೊಬ್ರಿಗೆ ಇಷ್ಟ ಇಲ್ಲ. ಯಾಕೆಂದರೆ ಕೃಷ್ಣನ 10 ವರ್ಷ ಬಾಲಲೀಲೆ ಎಲ್ಲ ಅನುಭವಿಸುವುದು ಮಥುರಾದವರು. ನೋಡಿ, ನಮಗೆ ಕೃಷ್ಣಾನುಭವ ಸಿಕ್ಕಲೇ ಇಲ್ಲ, ಕೃಷ್ಣನ ಬಾಲಲೀಲೆ ನೋಡಲಿಲ್ಲ ಅಂತ ಮಥುರಾದವರಿಗೆ ಗೋಕುಲದವ್ರ ಮೇಲೆ ಬೇಜಾರಂತೆ, ಸಿಟ್ಟು. ಅದೇ ಗೋಕುಲದವರಿಗೆ ಮಥುರಾದವ್ರ ಮೇಲೆ ಸಿಟ್ಟು. ಯಾಕೆಂದರೆ ಕೃಷ್ಣನನ್ನು ಅಕ್ರೂರ ಕರ್ಕೊಂಡು ಹೊರಟೋದಾಗ ಅವರು ನೋಡಿ, ಎಷ್ಟು ಕ್ರೂರನಾದ ಅಕ್ರೂರ ಇವನು, ಅವನಿಗೆ ಯಾರು ಅಕ್ರೂರ ಅಂತ ಹೆಸರಿಟ್ರು ಅಂತ ಬೈಕೊಳ್ತಾರೆ ಇವರು. ನಾವೆಲ್ಲ ಅಲ್ಲಿ ನಾಗರಿಕ ಹೆಣ್ಗಳಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ ಕೃಷ್ಣನ ಜೊತೆ. ಕೃಷ್ಣ ಅವರ ಹುಬ್ಬಿನಾಟ, ಅವರ ಭಂಗಿ, ಅದನ್ನೆಲ್ಲ ನೋಡಿ ಅವನ ಮನಸ್ಸು ಓದ್ಬಿಡ್ತಾನೆ. ನಮಗೆಲ್ಲ ಎಡಗೈ ಗೊತ್ತಾ, ಬಲಗೈ ಗೊತ್ತಾ, ಮಾತು ಗೊತ್ತಾ, ಮಧುರವಾಗಿ ಹಾಡಕ್ಕೆ ಗೊತ್ತಾ, ಏನೂ ಗೊತ್ತಿಲ್ಲ, ಕೃಷ್ಣ ನಮ್ಮನ್ನೆಲ್ಲ ಮರೆತು ಬಿಡ್ತಾನೆ ಅಂತ ಇವರಿಗೆ ಮಥುರಾದವ್ರ ಮೇಲೆ ಬೇಜಾರು. ಹೀಗೆ ಅವರಾದರೆ ಇವಾಗೆಲ್ಲರೂ ಗುಂಪಾಗಿ ಸೇರಿಬಿಟ್ಟಿದ್ದಾರೆ, ಅವರಲ್ಲಿ ಒಗ್ಗಟ್ಟು ಬಂದುಬಿಟ್ಟಿದೆ. ಏನಂದರೆ ಇಬ್ರಿಗೂ ಏನಪ್ಪ ಆಸೆ ಅಂತ ಹೇಳಿದ್ರೆ ಭಗವಂತನ ಅಧರಾಮೃತದಲ್ಲಿ. ನೋಡಿ, ಮೂರನೇ ಪಕ್ಷ ಅಂತ ಹೇಳಿದ್ರೆ ಈ 2 ಪಕ್ಷದವರು ಒಟ್ಟಿಗೆ ಸೇರಿ 3ನೇ ಪಕ್ಷದವರ ಮೇಲೆ ಗಲಾಟೆ ಮಾಡೋ ಹಾಗೆ ಗೋಕುಲದ ಹೆಣ್ಮಕ್ಳು, ಮಥುರಾದ ಹೆಣ್ಮಕ್ಳು ಇಬ್ಬರು ಸೇರಿ ಕೃಷ್ಣನ ಮೇಲೆ ಶಂಖದ ಮೇಲೆ ಅಪವಾದ, ನೀನು ಮಾಡೋದು ತಪ್ಪು ಅಂತ ಅವ್ನ ಕೈ ತೋರಿಸಿ ನೀನು ಅನುಭವಿಸಿದೆಯಲ್ಲ, ನೋಡು ನೀನು ಮಾಡೋದು ತಪ್ಪು, ನೀನು ಒಬ್ಬನೇ ಅನುಭವಿಸೋದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪೆರಿವಾಚನ್ ಪಿಳ್ಳೆ ಸ್ವಾಮಿಗಳು ಹೇಳ್ತಾರೆ, ಇದು ಪಿರಪ್ಪಕ್ಕೆ ಶೇರು ಮತ್ತನೇ. ನೋಡು, ನೀನು ಹುಟ್ಟ ಗುಣ ಇದೆಯಲ್ಲ, ಅದರಿಂದಲೇ ನಿನಗೆ ಒಬ್ಬನೇ ಅನುಭವಿಸಬೇಕು, ನೀನು ಒಬ್ಬನೇ ಅನುಭವಿಸ್ತೀಯಲ್ಲ, ಎಷ್ಟು ತಪ್ಪು ಗೊತ್ತಾ, ಒಬ್ಬನೇ ಅನುಭವಿಸೋದು ತುಂಬ ತಪ್ಪು ಅಂತ ಹೇಳ್ತಾರೆ. ನೀನು ಹುಟ್ಟಿದ ಗುಣ, ನಿನ್ನ ತಂದೆ ಗುಣ ನಿನಗೆ ಬಂದುಬಿಟ್ಟಿದೆ, ನಿನ್ನ ಜಾಯಮಾನದಲ್ಲೇ ನಿನ್ನ ತಂದೆ ಗುಣ ಬಂದುಬಿಟ್ಟಿದೆ. ಅಂದರೆ ತಂದೆಯಂತೆ ಮಗು, ನೂಲಿನಂತೆ ಸೀರೆ ಅಂತ ಹೇಳ್ತಾರಲ್ಲ. ನೋಡು, ಪಂಚಜನ ರಾಕ್ಷಸನ ಹೊಟ್ಟೆನಲ್ಲಿ ಹುಟ್ಟಿದೆ ನೀನು, ಅದಕ್ಕೆ ಆ ರಾಕ್ಷಸನ ಬುದ್ಧಿ ಬಂದುಬಿಟ್ಟಿದೆ, ಆ ಸೆಲ್ಫಿಶ್ನೆಸ್, ಒಬ್ಬನೇ ಅನುಭವಿಸಬೇಕು ಅಂತ. ಆದರೆ ನಾನು ಆಂಡಾಳ್ ಅಂದರೆ ಪೆರಿಯಾಳ್ವಾರ್ ಮಗಳು. ಪೆರಿಯಾಳ್ವಾರ್ ಎಂಥವರು ಅಂದರೆ ಎಲ್ಲರೂ ಕರೀತಾರೆ, ಬನ್ನಿ ವಾಡಾಳ್ಪಟ್ಟು ನಿಂದ್ರೀರುಳ್ಳೀರೇಲ್ ಒಂದು ಮಣ್ಣುಂ ಕೊಳ್ಮೀನ್, ಎಲ್ಲರೂ ಬನ್ನಿ. ನಾವು ಉತ್ಸವ ಶುರು ಮಾಡ್ತಾ ಇದ್ದೀವಿ. ಇವಾಗ ನಾಳಿದ್ದು ನಮ್ಮ ಯತಿರಾಜ ಜೀಯರ್ ಸ್ವಾಮಿ ಅವರು ಚಾತುರ್ಮಾಸ್ಯ ಪ್ರಾರಂಭವಾಗತ್ತೆ. ಮಣ್ಣುಂ ಕೊಳ್ಮೀನ್, ಇವಾಗ ವಿಶ್ವಕ್ಸೇನ ಆರಾಧನೆ ಆಗತ್ತೆ, ಸಂಕಲ್ಪ ತಗೊಳ್ತಾರೆ. ಅವಾಗ ಹೇಗೆ ಅವರು ಒಂದು ಪೂಜೆ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಬನ್ನಿ, ಸರ್ವಸ್ವರಿಗೂ ಸ್ವಾಗತ ಸುಸ್ವಾಗತ, ಎಲ್ರಿಗೂ ತದಿಯಾರಾಧನೆ ಉಂಟು, ಶ್ರೀಪಾದ ತೀರ್ಥ ಉಂಟು, ಪ್ರಸಾದ ಉಂಟು, ನೀವು ಭಗವಂತನ ದರ್ಶಿಸ್ಬೋದು, ಆಚಾರ್ಯರನ್ನು ಯತಿ ಶ್ರೇಷ್ಠರನ್ನು ನೀವು ದರ್ಶಿಸಬಹುದು, ಎಲ್ಲರೂ ಬನ್ನಿ ಅಂತ ನಮ್ಮ ಜೀಯರ್ ಸ್ವಾಮಿ ಕರೆಯೋ ಹಾಗೆ ಅವತ್ತು ಪೆರಿಯಾಳ್ವಾರ್ ಕರೆದ್ರು. ಅದೇ ರೀತಿ ನಮ್ಮ ಜೀಯರ್ ಸ್ವಾಮಿ ಆಂಡಾಳ್ ಕೂಡ
ನೀರಾಡ ಪೋದುವೀರ್ ಪೋದುವಿನೋ ನೇರಿರಯ್ಯರ್, ಎಲ್ಲರೂ ಬನ್ನಿ ಆಶೆಯುಡಿಯೋರ್ಕೆಲ್ಲ ಮಾರಿಯರ್ ಹಾಳ್ ಕೂರುಂ ಅಂತ ಸ್ವಾಮಿ ರಾಮಾನುಜರು ಆಸೆ ಇರೋರೆಲ್ಲ ಬನ್ನಿ, ಎಲ್ರಿಗೂ ನಮ್ಮ ತಿರುಮಂತ್ರ ದ್ವಯ ಚರಮ ಶ್ಲೋಕದ ಅರ್ಥವನ್ನು ಕೊಡ್ತೀವಿ. ನಮ್ಮ GR ಸ್ವಾಮಿನೂ ಸಹಸ್ರಾರು ಜನರಿಗೆ ಶ್ರೀವೈಕುಂಠ ಲೋಕ ಪ್ರಾಪ್ತಿಗೆ ಅವರು ವಿಷ್ಣು ಲೋಕ ಮಣಿಮಂಟಪ ಮಾರ್ಗದಾಯಿ ಥರ ಎಲ್ಲರೂ ಅವರು ಕೃಪೆಯಿಂದ ಅವರು ಅನುಗ್ರಹಿಸ್ತಿದ್ದಾರೆ. ಬನ್ನಿ ಬನ್ನಿ ಅಂತ ಕರೀತಾ ಇದ್ದಾರೆ. ಹಾಗೆ ಎಲ್ಲರೂ ಬರಬೇಕು ಅಂತ ಇರುವಾಗ, ಹೇ ಶಂಕರಯ್ಯ, ನೀನು ಹಿಂದಿನ ಶ್ಲೋಕದಲ್ಲಿ ನೀನು ರಾಜ ಅಂತ ಹೇಳಿದೆ, ಕೈಂಕರ್ಯಕ್ಕೆ ಮುಂದೆ ಬಂದು ನೀನು ರಾಜನಾಗಿದೆಯಾ, ಆದರೆ ನೀನು ಒಬ್ಬನೇ ಅನುಭವಿಸೋದು ಸರಿಯಲ್ಲ ನೋಡಪ್ಪ. ನೀನು ನಮ್ಮನಿಗೂ ನನ್ನ ಅಧರಾಮೃತವನ್ನು ಕೊಟ್ಟು ಅದನ್ನು ತೋರಿಸ್ಬೇಕು ತಾನೆ, ಕರ್ಪೂರಂ ನಾರುಮೋ ಕಮಲಪ್ಪು ನಾರುಮೋ ಅಂತ ತೋರಿಸ್ಬೇಕು ತಾನೇ ಅಂತ ಹೇಳ್ತಾಳೆ. ಆದರೆ ಇದು ಹೇಳೋದು ಶಂಖವನ್ನು ಬಯ್ಯ ಹಾಗೆ ಇದೆ, ಆದರೆ ಕೊಂಡಾಡ್ತಾ ಇದ್ದಾಳೆ. ಅಪ್ಪಪ್ಪ ನಿನಗೆ ಸಿಕ್ಕಿದ ಭಾಗ್ಯ ಈ ಲೋಕದಲ್ಲಿ ಯಾರಿಗೂ ಸಿಕ್ಕಿಲ್ವಲ್ಲ ಅಂತ ಅಂಡಾಳ್. ಆ 8ನೇ ಶ್ಲೋಕದಲ್ಲಿ ಶಂಖವನ್ನು ಕೊಂಡಾಡ್ತಾಳೆ. ಇವಾಗ ನಮಗೆ 9ನೇ ಶ್ಲೋಕದಲ್ಲಿ ಏನಂದರೆ, 8ನೇ ಶ್ಲೋಕದಲ್ಲಿ ಅವನು ಒಬ್ಬನನ್ನು ಎಲ್ಲರೂ ಸೇರಿ ಬೈದರು ಆ ಶಂಖವನ್ನು. ಇದರಲ್ಲಿ 16 ಮಾಯಿರವರಂತ ಆ ಕೃಷ್ಣನ ಪತ್ನಿಯರು 16,000 ಜನ, ಆ ಪತ್ನಿಯರೆಲ್ಲ ಶಂಖದ ಮೇಲೆ ಅಪವಾದ. ಅದೇನು ಅಂತ ಇವಾಗ ನಾವು 9ನೇ ಪಾಶದಲ್ಲಿ ನೋಡೋಣ. பதினாறாமாயிரவர் தேவிமார் பார்த்திருப்ப மதுவாயில் கொண்டார்போல் மாதவன் தன் வாயமுதம் பொதுவாக உண்பதனை புக்கு நீ உண்டக்கால் சிதையாரோ உன்னோடு செல்வப் பெரும் சங்கே ಈಗ 16,000 ಪತ್ನಿಯರು, 16,108 ಎಲ್ಲ ಎದುರು ರೌಂಡ್ ಆಫ್ ಮಾಡ್ತಾಳೆ ಆಂಡಾಳ್. 16,000 ಪತ್ನಿಯರು ಹೇ ಪಾಂಚಜನ್ಯವೇ ನಿನ್ನ ಮೇಲೆ ಭಯಂಕರವಾದ ಕೋಪದಲ್ಲಿದ್ದಾಳೆ. ಅವರು ಸೇವಿಸಬೇಕಾದ ಅಮೃತವನ್ನು ನೀನು ಒಬ್ಬನೇ ಕುಡಿತಾ ಇದೆಯಲ್ಲ, ಇದು ತಪ್ಪು. ಆ ದೇವಿಗಳಿಗೆ ಸಿಕ್ಕಬೇಕಾದ ಭಾಗ್ಯವನ್ನು ನೀನೊಬ್ಬನೇ ಅನುಭವಿಸ್ತಾ ಇದೆಯಲ್ಲ ಅಂತ ನೋಡ್ಕೋ ಅಂತ ಆಂಡಾಳಿಲಿ ಈ ಪಾಶದ ಮೂಲಕ ತಿಳಿಸ್ತಾಳೆ. ಅವರು ಪಾರ್ಥಿರಪ್ಪ ಅಂದರೆ ಅವರು ಕಾಯ್ತಾ ಇದ್ದಾರೆ, ಎದುರು ನೋಡ್ತಾ ಇದ್ದಾರೆ. ಓಹೋ, ನಮಗೆ ಸಿಗುತ್ತೇನೋ, ಕೃಷ್ಣ ಇನ್ನೇನು ನಮಗೆ ಕೊಡ್ತಾನೆ, ನಾವು ಗ್ರಹಿಸ್ಕೋಬೇಕು ಅಂತ ಆಸೆ ಪಟ್ಟು ನೋಡ್ತಾ ಇರುವಾಗ ಅವರೆಲ್ಲ ತಮಾಷೆ ನೋಡ್ತಿರೋ ಹಾಗೇ ಒಬ್ಬದು ಅಷ್ಟು ಜನಕ್ಕೆ ಸೇರಬೇಕಾದ ಅಷ್ಟು ಜನ ಒಬ್ಬನೇ ಈ ಶಂಖ ಒಬ್ಬನೇ ಸ್ವೀಕರಿಸ್ಬಿಟ್ಟಿದೆಯಲ್ಲ, ಹೀಗೆ ನೀನು ಮಾಡಬಹುದಾ? ಮಧುವಾಯಿಲ್ ಕೊಂಡಾರ್ಪೋಲ್ ಮಾಧವಂತನ್ ವಾಯುಮುದಂ. ಆ ಮಾಧವಂತನ್ ವಾಯುಮುದಂ, ಮಾಧವನ್ ಅಂದರೆ ಲಕ್ಷ್ಮೀ ಸಂಬಂಧ, ಶ್ರೀ ಮಹಾಲಕ್ಷ್ಮಿಗೂ ಯಾವಾಗಲಾದರೂ ಒಂದ್ಸಲ ಒಮ್ಮೆ ಸಿಗುತ್ತಂತೆ. ಅಂತಹ ವಾಯುಮುದು ಅಂದರೆ ಅದರ ಅಮೃತವನ್ನು, ಜೇನನ್ನು ನೀನು ಬಾಯಿಲ್ ಕುಡಿತೀಯಲ್ಲ, ನಾವೆಲ್ಲ ಕಾತುರ ಪಡ್ತಿದ್ದೀವಿ ನಮಗೆ ಸಿಗತ್ತೆ ಅಂತ. ಪೊದುವಾಹ ಉಣ್ಬದನೈ ಪುಕ್ಕು ನೀ ಉಂಡಕ್ಕಾಲ್, ಎಲ್ರಿಗೂ ಸಮವಾಗಿ ಸೇರಬೇಕು. ಇವಾಗ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಭಗವಂತ ಅಮೃತವನ್ನು ಕೊಟ್ಟಾಗ ದೇವತೆಗಳಿಗೆ ಮಾತ್ರ ಕೊಟ್ಟ, ಹಸುರರು ಕೊಡಲಿಲ್ಲ, ಅವ್ರು ಕೆಟ್ಟವರು ಅವ್ರಿಗೆ ಕೊಡಲಿಲ್ಲ. ಆದರೆ ಇವರೆಲ್ಲ ಆಸೆಯಿಂದಿರೋರು, ಭಗವಂತನ ಮಂಗಳಾಶಾಸನ ಹಾಡುವಂಥವ್ರು. ನಮಗೆಲ್ಲ ನಾವೇನು ಕೃಷ್ಣನ್ ಒಳ್ಳೇದಾಗಲಿ ಅಂತಾನೆ ಯಾವಾಗಲೂ ಭಾವಿಸೋದು, ನಮಗೆ ನೀನು ಕೊಡದೆ ಅನ್ಯಾಯ ಮಾಡ್ತಿದೆಯಲ್ಲ. ಭಗವಂತನ ಅಧರಾಮೃತದ ಒಂದು ವಿಶೇಷತೆ ಏನಂದರೆ, ಈ ಸ್ವಾಮಿ ದೇಶಿಕರು ಅಂತ ನಾವು ಹೇಳ್ತೇವಲ್ಲ, ಅವರಿಗೆ ಲಕ್ಷ್ಮೀ ಹಯಗ್ರೀವರು ಕಂಡ್ರೆ ತುಂಬ ಇಷ್ಟ, ಅವ್ರ ಬಗ್ಗೆ ಸ್ತೋತ್ರ ಎಲ್ಲ ಹಾಡ್ತಾರೆ. ಆ ಹಯಗ್ರೀವರು ಲಾಲಾಮೃತ, ಈ ಅಧರಾಮೃತವನ್ನು ದೇಶಿಗರಿಗೆ ಉಣಿಸಿದ್ರಂತೆ. ಅದಕ್ಕೇ ಅಷ್ಟು ಅವರು ಸ್ವಾರಸ್ಯವಾಗಿ ಎಷ್ಟೋ ಕೃತಿಗಳನ್ನೆಲ್ಲ ರಚಿಸಿದ್ದಾರೆ. ಅಂತಹ ಒಂದು ಆ ಲಾಲಾಮೃತ ಜಿಹ್ವಾಗ್ರ ಸಿಂಹಾಸನ ಅಭ್ಯುಪೇಯ ಅಂತ ಹೇಳ್ತಾರೆ ಆ ದೇಶಿಕರ ವಿಚಾರದಲ್ಲಿ. ನೋಡು, ಯಾರೋ ಉನ್ನೋಡು ಶಲ್ವ ಪೆರಂಶಂಗೆ, ನೋಡು ನಿನ್ನ ಜೊತೆ ವಿವಾಹಕ್ಕೆ ಬಂದುಬಿಡ್ತಾರೆ, ಆರ್ಗ್ಯುಮೆಂಟಿಗೆ ಬರ್ತಾರೆ, ನಿನ್ನನ್ನು ಬಿಡಲ್ಲ ನೋಡು, ನಿನ್ನವರು ವಾದ ಮಾಡಕ್ಕೆ ಬಂದು ಆ ದೇವಿಗಳಿಗೆ ಸಿಕ್ಕದ ಐಶ್ವರ್ಯ ನಿನಗೆ ಸಿಕ್ಕಿದೆಯಲ್ಲ ಅಂತ ನೀನು ನಮಗೂ ಕೊಡ್ಬೇಕು ತಾನೇ, ಅದರ ರುಚಿ ಪರಿಮಳ ಹೇಳು ಅಂತ ಇದು ಪದಶಃ ಅರ್ಥ ನೋಡಿದ್ವಿ. ಇದರ ವಿಶೇಷ ಅರ್ಥವನ್ನು ಸ್ವಾಮಿ ಪೆರಿಯಮಚ್ಚಾನ್ ಪಿಳ್ಳೆ ಹೇಳ್ತಾರೆ. ಎತ್ತನೈ ಪೇರೈ ವಾಯ್ಕಾವಲ್
ಇಟ್ಟಾಲ್ ತಾನ್ ಉನಕ್ಕೆ ವೈರ್ ವಳರ್ವಲಾವದು ಅಂತ. ನಮ್ಮನಿಗೆಲ್ಲ ಮೋಸ ಮಾಡಿ ನೀನು ಒಬ್ಬನೇ ಕುಡಿತಿದೆಯಲ್ಲ, ಒಬ್ರೊಬ್ರಿಗೂ ಸ್ವಲ್ಪ ಅಂತ ಹೇಳಿದ್ರೆ ಅದು ಎಷ್ಟು ದೊಡ್ಡ ಪ್ರಮಾಣ, ಅಷ್ಟನ್ನು ಒಬ್ಬನೇ ಆ ಜೇನನ್ನು ಅಷ್ಟು ಒಬ್ಬನೇ ಈ ಶಂಖ ಕುಡಿತಾ ಇದೆಯಂತೆ. ಇವಾಗ ಯಾವುದೋ ಒಂದು ಕಾಂಪಿಟೇಷನ್ ಇರ್ತಾರೆ, ಅಲ್ಲಿ ದೂರದಲ್ಲಿ ಜೇನಿದೆ ಹೋಗಿ ತಗೊಳ್ಳಿ ಅಂತ ಹೇಳಿದ್ರೆ ಯಾರೋ ಒಬ್ಬರು ಓಡ್ ಹೋಗಿ ತಾವೇ ಅದನ್ನು ಹಿಡ್ಕೊಂಡು ಅಷ್ಟು ಬೇರೆಯವರು ಒಂದು ಸೇರಕ್ಕೆ ಮುಂಚೆ ಅಷ್ಟನ್ನು ಕುಡಿದ್ಬಿಟ್ರೆ ಬೇರೆಯವರೆಲ್ಲ ನೋಡು ತಪ್ಪನ್ನು ಮಾಡಿದೆ, ನಿನ್ನ ಪಾಲನ್ನು ನೀನು ಕುಡಿದಿದ್ರೆ ಸರಿ, ಮಿಕ್ಕಿದ್ದೆಲ್ಲ ನಮಗೆ ಅಂತ ಹೇಳೋ ಹಾಗೆ ನೀನು ಒಬ್ಬನೇ ಹೋಗಿ ಅಷ್ಟನ್ನು ಕುಡಿದ್ಬಿಟ್ಟಿಯಲ್ಲ. ಶಿದಯಾರೋ ಅಂದರೆ ಇವನ್ ನಮ್ಮ ಗೋಷ್ಠಿಗೆ ಪುರಂಬಂ ಎಂದ್ರಾಲ್. ನೋಡು ಆ ದೇವಿಯರು ಶಂಖದ ಜೊತೆ ಏನು ಹೇಳ್ತಾರೆ ಅಂದರೆ, ನೋಡು ನೀನು ನಮಗೆ ಸೇರಿದವನೇ ಅಲ್ಲ, ಅವನನ್ನು ತಳ್ಳಿಬಿಡ್ತಾರೆ ಶಂಖವನ್ನು. ನೋಡು ನಿಜವಾದ ಭಕ್ತ ಅಂದರೆ ಎಲ್ಲರನ್ನು ಸೇರಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಅನುಭವಿಸಬೇಕು. ಒಂದು ಒಳ್ಳೆ ವಿಚಾರ ಇನಿಯದು ತನಿ ಅರಿಂದೇನಂತ ಹೇಳ್ತಾರೆ, ಒಬ್ಬರೇ ಏಕಸ್ವಾದು ನ ಭುಂಜೀತ. ಒಬ್ಬರೇ ಇವಾಗ ಭಗವಂತನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದಾಗಲೂ 10 ಜನ ಭಾಗವತರ ಜೊತೆ ಹೋಗಿ ಅನುಭವಿಸಬೇಕು. ನಾನು ಏಕಾಂತದಲ್ಲಿ ಭಗವಂತನ ಒಬ್ಬನ ಮುಂದೆನೇ ಒಬ್ಬನೇ ನಿಂತ್ಕೊಂಡು ಭಗವಂತನ ದೃಷ್ಟಿ ಫುಲ್ ನನ್ನ ಮೇಲೆ ಬೀಳೋ ಹಾಗಿದ್ದು ನಾನು ಅವನನ್ನು ದರ್ಶಿಸಿದೆ, ತುಂಬ ಚೆನ್ನಾಗಿತ್ತು ಅಂತ ಬೇರೆಯವ್ರಿಗೆ ಹೇಳಿದ್ರೆ ಅದು ಬೇರೆಯವರಿಗೂ ಅದು ಹಿತವಾಗಿರಲ್ಲ, ಭಗವಂತನಿಗೆ ಅದು ಇಷ್ಟ ಇಲ್ಲ. ನಾವು ಎದುರು ಹೋಗಿ ನಿಂತ್ಕೊಂಡ್ರೆ ಭಗವಂತ ನಮ್ಮನ್ನು ಭಕ್ತನಾಗಿ ನೋಡ್ತಾನೋ ಅಥವಾ ಶಿಶುಪಾಲನ ಥರ ನೋಡ್ತಾನೋ ನಮಗೆ ಗೊತ್ತಿಲ್ಲ. ಆದರೆ ಯಾವತ್ತೂ ನಾವು ಒಬ್ಬರೇ ಹೋಗಿ ಒಬ್ಬರೇ ಅನುಭವಿಸಿದ್ವಿ ಅಂತ ಮಾಡಲೇಬಾರ್ದು. ಸೊ ಅದನ್ನೇ ಇವಾಗ ಈ ದೇವಿ ಮಾರ್ಗಳೆಲ್ಲ 16,000 ಜನನೂ ಹೇಳ್ತಾ ಇದ್ದಾರೆ. ನೋಡಿ ನಿಜವಾದ ಭಕ್ತ ಅಂದರೆ ಕೂಟವಾಗಿ ಜೊತೆಯಲ್ಲಿ ಗೋಷ್ಠಿಯಾಗಿ ಹೋಗಿ ಭಗವಂತನನ್ನು ಅನುಭವಿಸಬೇಕು. ಹಾಗೆ ಮಾಡದೆ ನೀನು ಒಬ್ಬನೇ ಹೋದರೆ ನಾವೆಲ್ಲ ಇನ್ಮೇಲೆ ನಿನ್ನನ್ನು ನಮ್ಮ ಗೋಷ್ಠಿಗೆ ಸೇರಿಸ್ಕೊಳ್ಳಲ್ಲ. ಅವಾಗ ನೀನೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ನಮ್ಮ ಗೋಷ್ಠಿಯಿಂದ ನಿನ್ನನ್ನು ಹೊರಗೆ ಹಾಕ್ಬಿಡ್ತೀವಿ. ಭಕ್ತರ ಗೋಷ್ಠಿಯಿಂದ ಹೊರಗೆ ಹಾಕಿದ ತಕ್ಷಣ ಭಗವಂತ ನೋಡ್ತಾನೆ, ಓಹೋ ನನ್ನ ಇತರ ಭಕ್ತರರು ನಿನ್ನನ್ನು ಹೊರಗೆ ಹಾಕಿದಾರಾ, ಸೊ ಇನ್ಮೇಲಿಂದ ನಿನ್ನನ್ನು ನಾನು ಸೇರಿಸಲ್ಲ, ನಿನ್ನ ಎಸೆದು ಬಿಡ್ತೀನಿ ಅಂತ. ಎಸೆದು ಬಿಟ್ಟರೆ ಎಲ್ಲಿ ಶಂಕದ ಜಾಗ ಅಂದರೆ ಮಣ್ಣು ಮಣಲು, ಆ ಸಮುದ್ರದ ನೀರಿನಲ್ಲಿ ಅಲ್ಲಿ ಕೆಳಗಡೆ ಹೋಗಿ ಸೆಟ್ಲಾದರೆ ಅಲ್ಲಿ ಮರುಳ್ತಾನೆ ಇರುತ್ತೆ, ಅದನ್ನು ತಿಂತಾ ಇರಬೇಕಾಗತ್ತೆ ಅಂತ ಇವಾಗ ಆಂಡಾಳ್ ಗೋಷ್ಠಿಯವರೆಲ್ಲ 16,000 ಪತ್ನಿಯರು ಹೇಳ್ತಾರಂತೆ. ನೋಡಿ ಭಗವಂತ ಎಸೆದು ಬಿಟ್ಟರೆ ನೀನು ಮಣ್ಣೋ ಮರಳನ್ನು ತಿನ್ಕೊಂಡು ಇರಬೇಕಾಗತ್ತೆ. ಯಾಕೆಂದರೆ ಆಂಡಾಳ್ ಹೇಳ್ತಾಳೆ, ನೋಡು ನಮ್ಮ ತಂದೆನೇ ಅದನ್ನು ಹೇಳಿದ್ದಾರೆ, ಹೇಗೆ ಎಲ್ಲರೂ ಬನ್ನಿ ಅಂತ ಕರೆದ್ರು, ವಾಡಾಳ್ಪಟ್ಟೆ ನಿಂದ್ರೀರುಳ್ಳೀರೇಲ್ ಅಂತ ಆಸೆ ಇರೋರೆಲ್ಲ ಬನ್ನಿ ಅಂತಲೂ ಕರೆದ್ರು. ಅವರಿಗೆ ಹೋಗಿ ಅಂತ ಹೇಳೋಕ್ಕೂ ಗೊತ್ತು. ಯಾರಂದರೆ ಒಬ್ಬರೇ ಹೋಗಿ ಅನುಭವಿಸೋರನ್ನ ನಮ್ಮ ಜೊತೆ ಸೇರಬೇಡಿ, ಯಾವಾಗಲೂ ಊಟ ಅಂತಿರೋರು ನಮ್ಮ ಜೊತೆ ಸೇರಬೇಡಿ ಅಂತ. ಎಲ್ಲಿ ಅಂದರೆ ವಾಡಾಳ್ಪಟ್ಟೆ ನಿಂದ್ರೀರುಳ್ಳೀರೇಲ್ ಒಂದು ಮಣ್ಣು ಮಣವಂ ಕಳ್ವಿನ್, ಎಲ್ಲೂ ಬನ್ನಿ ಅಂತ ಕಳೆದ್ರು. 2ನೇ ಸೆಂಟೆನ್ಸಲ್ಲಿ ಕೂಳಾಳ್ಪಟ್ಟು ನಿಂದ್ರೀರ್ ಹಳೆ ಎಂಗಳ್ ಕುழுವಿನಲ್ಲಿ ಪುಹದಲೊಟ್ಟೋ. ನೀವು ಊಟ ಅಂತ ಸೆಲ್ಫಿಶಾಗಿ ಒಬ್ಬರೇ ಬಂದು ಊಟಕ್ಕೇನು ಬಂದರೆ ನಮ್ಮ ಜೊತೆ ಬರಬೇಡಿ, ಸೇವೆ ಕೈಂಕರ್ಯ ಭಾಗವತ ಗೋಷ್ಠಿಯಲ್ಲಿದ್ದು ಒಟ್ಟಿಗೆ ಬಂದರೆ ಬನ್ನಿ ಅಂತ ಹೀಗೆ ಪೆರಿಯಾಳ್ವಾರ್ ಹೇಳಿದ್ದಾರೆ. ನೋಡು ಶೆಲ್ವ ಪೆರುಂಶಂಗೆ ಅಂತ ಹೇಳ್ತಾಳೆ, ಇದನ್ನೆಲ್ಲ ತಿಳಿಯದೆ ಐಶ್ವರ್ಯ ಸಿಕ್ಕಿದೆ, ಭಗವಂತನ ಅಧರಾಮೃತ ಸಿಕ್ಕಿದೆ ಅಂತ ನೀನು ತುಂಬ ಆಸೆಪಟ್ಟು ಗರ್ವ ಪಡಬೇಡ. ನಿನ್ನ ಹೆಡ್ ವೆಯ್ಟ್ ಜಾಸ್ತಿ ಆಗಿಬಿಡುತ್ತೆ, ಅಹಂಕಾರ ಜಾಸ್ತಿ ಆಗಿಬಿಡುತ್ತೆ. ನೋಡು ನಿನಗೆ ಇವತ್ತು ತಿರುವಾ ಎಂಬುದ ಅಮೃತ ಸಿಕ್ಕಿದೆ, ಹೌದು ಐಶ್ವರ್ಯ ಸಿಕ್ಕಿದೆ, ಭಗವಂತನ ಅಧರಾಮೃತ ಸಿಕ್ಕಿದೆ. ಆದರೆ ನೀನು ಹಾಗೆ ಎಲ್ಲೋ ಮೇಲೆ ಕೂತಿದ್ದೀನಿ, ನನಗೆ ಮೇಲೆ ಯಾರೂ ಇಲ್ಲ ಅಂತ ನೀನು ಕೂತ್ರೆ ಏನಾಗತ್ತೆ ಗೊತ್ತಾ, ನಾವೆಲ್ಲ ನಿನ್ನನ್ನು ನಮ್ಮ ಗೋಷ್ಠಿಯಿಂದ ತೆಗೆದು ಹಾಕ್ಬಿಡ್ತೀವಿ. ನಾವು ತೆಗೆದು ಹಾಕಿದ್ರೆ ಭಗವಂತನು ನಿನ್ನನ್ನು ನಿರಾಕರಿಸ್ಬಿಡ್ತಾನೆ. ಇವಾಗ ಪೆರಿಯವಚನ್ ಪಿಳ್ಳೆ ಸ್ವಾಮಿ ಹೇಳ್ತಾರೆ, ಅವನ್ ಐಶ್ವರ್ಯத்துக்கும் ಮೂಲಮಾನ ಎಂಗಳ್ ಐಶ್ವರ್ಯத்துக்கும் ಮೇಲಾಯಾಯ್ ಇರಂದದು ಉನ್ನಿಲೈ. ನೋಡು ಭಗವಂತನನ್ನ ಅಧರಾಮೃತ ಸಿಕ್ಕಿದೆ, ಆ ಐಶ್ವರ್ಯ ಸಿಕ್ಬಿಡ್ತು ಅಂತ ನೀನು ಖುಷಿ ಪಟ್ರೆ ಅದಕ್ಕೆ ಏನು ಕಾರಣ ಗೊತ್ತಾ? ಆ ಕಾರಣಕ್ಕೆ ನಾವೇ ಕಾರಣ, ಅದಕ್ಕೆ ನಿನಗೆ ಐಶ್ವರ್ಯ ಸಿಕ್ಕಿರೋದಕ್ಕೆ ನಾವು ಕಾರಣ ಅಂತ ಆಂಡಾಳ್ ಹೇಳ್ತಾಳೆ. ಯಾಕೆಂದರೆ ಆಂಡಾಳ್ ಭಗವಂತನ ಪತ್ನಿ, ಶ್ರೀ ಮಹಾಲಕ್ಷ್ಮಿನ ಸ್ವರೂಪಿಣಿನೇ ಆಂಡಾಳ್. ಶ್ರೀ ಮಹಾಲಕ್ಷ್ಮಿ ಬೇರೆ ಆಂಡಾಳ್ ಬೇರೆ ಅಂತಲ್ಲ. ಆಷಾಢೇ ಪೂರ್ವ ಫಲ್ಗುಣ್ಯಂ ತುಳಸಿ ಕಾನನೋದ್ಭವಾಂ ಪಾಂಡ್ಯೆ ವಿಶ್ವಂಬರಾಂ ಗೋದಾಂ ವಂದೇ ಶ್ರೀರಂಗನಾಯಕಿ ಅಂತಾನೆ ನಾವು ಶ್ಲೋಕ ಹೇಳ್ತೀವಿ. ಆಂಡಾಳೇ ಶ್ರೀರಂಗನಾಯಕಿ ಅಂದರೆ ಶ್ರೀ ಮಹಾಲಕ್ಷ್ಮಿ. ನೋಡು ಭಗವಂತನ ಐಶ್ವರ್ಯ ಇದೆಯಲ್ಲ, ಅದಕ್ಕೆ ಆಧಾರವೇ ನಮ್ಮ ಐಶ್ವರ್ಯ. ನಾವು ಭಗವಂತನಿಗೆ ಪಿರಾಟಿ, ನಾವು ಭಗವಂತನ ಪಕ್ಕದಲ್ಲಿದ್ದರೆ ಆವಾಗ ನಿನಗೆಲ್ಲ ಸಿಗತ್ತೆ, ಐಶ್ವರ್ಯ ಸಿಗತ್ತೆ. ಇಲ್ಲದೇ ಇದ್ದರೆ ಭಗವಂತನಿಗೆ ನಾವಿರೋದ್ರಿಂದಲೇ ತಿರುಮಾಲ್ ಅಂತ ಹೆಸರು, ನಾವಿಲ್ಲದೆ ಇದ್ದರೆ ಶ್ರೀ ಇಲ್ಲದೆ ಇರೋನು ಮಾಲ್, ಬರೀ ಮಾಲ್ ಅಂದರೆ ನಿನಗೆ ಏನು ಐಶ್ವರ್ಯನೂ ಸಿಗಲ್ಲ. ನಮ್ಮನ್ನೆಲ್ಲ ಅಲಕ್ಷ್ಯ ಮಾಡಬೇಡ. ನೀನು ನೋಡು ಭಗವಂತನಿಗೆ ಐಶ್ವರ್ಯ ಇದೆ ಅಂತಲೇ ನಮ್ಮ ಕಾರಣದಿಂದ ಅವನಿಗಿರೋದು.
ಅದರಿಂದ ನೀನು ಜಂಬ ಪಡೆದೆ, ನಿಮಗೆ ನ್ಯಾಯವಾಗಿ ನಮಗೂ ಅದರಲ್ಲಿ ನಮ್ಮ ಪಾಲು ಕೊಡು, ನಮಗೆ ಭಾಗ ಕೊಡು, ಇಲ್ಲದೆ ನಿನ್ನ ಐಶ್ವರ್ಯವೇ ನಷ್ಟವಾಗಿಬಿಡತ್ತೆ, ನಮಗೂ ಆ ಪಾಲು ಕೊಡು ಅಂತ ಆಂಡಾಳು ಹೇಳುವಾಗ, ಇದು ಒಂಥರ ನೀನು ಕೊಡದೇ ಇದ್ದರೆ ನಮಗೆ ಬೇಜಾರಾಗತ್ತೆ, ಆದರೆ ಅಂಥ ಭಾಗ್ಯ ನೀನು ಪಡ್ತಿದೆಯಲ್ಲ, ನಮಗೂ ಅವನ ರುಚಿ ಹೇಗಿದೆ, ಬಾಯಿನ ಅಧರಾಮೃತದ ರುಚಿ ಹೇಗಿದೆ, ಅದರ ಪರಿಮಳ ಹೇಗಿದೆ ಅಂತ ಹೇಳಿದ್ರೆ ಅಷ್ಟು ಸಾಕು, ಅಷ್ಟು ಹೇಳಿಬಿಟ್ರೆ ಎಲ್ಲ ಫೈನ್ ಅಂತ ಈ ಪಾಶುರದಲ್ಲಿ ಆಂಡಾಳ್ ಈ ಪಾಶುರಕ್ಕೆ ಮಂಗಳಾಶಾಸನ ಮಾಡ್ತಾಳೆ. ಇವಾಗ ಕೊನೆಯದಾದ 10ನೇ ಪಾಶುರ, ಇದು ಮಂಗಳ ಫಲಶ್ರುತಿ ಪಾಶುರ. பாஞ்சசன்னியத்தை பற்பநாபனோடும் வாய்ந்த பெரும் சுற்றும் மாக்கிய ஒள் புதுவை எய்த பெஹோ புகழ் பட்டர்பிரான் கோதை தமிழ் இறைந்தும் ஆய்ந்தேத்தவல்லார் அவரும் அணுக்கரே, அவரும் அணுக்கரே. பாஞ்சசன்னியத்தை பற்பனான் பாபனோடும் வாய்ந்த பெரும் சுற்றும் ஆக்கிய ஒன் புதுவை ஏய்ந்த புகழ் பட்டர்பிரான் கோதை தமிழ் ஈரைந்தும் ಆಯ್ಂದೇತ್ತ ವಲ್ಲಾರ್ ಅವரும் ಅಣುಕರೇ. ಆಂಡಾಳಿ ಫಲಶ್ರುತಿ ಪಾಶುರದಲ್ಲಿ ಒಂದು ವಿಚಾರ ಹೇಳ್ತಾಳೆ. ಪಾಂಚಜನ್ಯ ಉತ್ತರ ಕೊಡಲಿಲ್ಲ ಆಂಡಾಳಿಗೆ. 9 ಪಾಶುರಗಳು ಬೇಡಿದ್ಲು, ಹೇ ಪಾಂಚಜನ್ಯವೇ, ನೀನು ಅಂಥ ದೊಡ್ಡವನು, ಅಂಥ ಹಿರಿಮೆ ಪಟ್ಟವನು, ಕೈಯಲ್ಲೇ ಕುಳಿತಿದೀಯಾ, ಭಗವಂತ ನಿನ್ನನ್ನು ಎಲ್ಲೂ ಕಳಿಸಲ್ಲ, ಜೊತೆಯಲ್ಲೇ ಇದೆಯಾ, ಎಲ್ಲರಿಗಿಂತ ನೀನೇ ಗ್ರೇಟು, ನೀನೇ ಅರಸ, ಕೈಂಕರ್ಯ ಮಾಡ್ತಾ ಇದೀಯಾ, ಇಷ್ಟು ಬೆಳ್ಳಕ್ಕಿದೆಯಾ, ಪರಭಾಗ ಎಷ್ಟು ಕಾಂಟ್ರಾಸ್ಟ್ ಎಷ್ಟು ಚೆನ್ನಾಗಿದೆ, ಭಗವಂತ ನೀಲಿ ಕೆಂಪು, ನೀನು ಬಿಳಿಯಾಗಿದೆಯಾ, ಎಷ್ಟೆಷ್ಟೋ ಹೊಗಳಿದ್ಲು. ಆದರೆ ಪಾಂಚಜನ್ಯ ಏನೂ ಉತ್ತರ ಕೊಡಲಿಲ್ಲ. ಆದರೆ ಇಲ್ಲಿ ಪಾಂಚಜನ್ಯಕ್ಕೆ ದೋಷ ಇಲ್ಲ, ಯಾಕೆಂದರೆ ಭಗವಂತ ಆಂಡಾಳನ್ನೇ ಅನುಗ್ರಹ ಮಾಡೋಕ್ಕೆ ಒಂದು ಕಾಲಕ್ಕಾಗಿ ಕಾಯ್ತಾ ಇದ್ದಾನೆ. 143 ಪಾಶುರಗಳು ಬರಬೇಕಲ್ಲ, ಆಂಡಾಳ ಅನುಭವ ಹಾಗೆ ನಮ್ಮೆಲ್ಲರಿಗೂ ಸಿಗಬೇಕಲ್ಲ. ಇವಾಗ 7ನೇ ದಶಕದಲ್ಲಿ ಎಲ್ಲ ಮುಗಿದೋಯ್ತು, ಭಗವಂತ ಬಂದ, ಪಾಂಚಜನ್ಯ ಅಧರಾಮೃತ ಕೊಡ್ತು ಅಂತ ಹೇಳಿದ್ರೆ ಆಂಡಾಳಿಗಲ್ಲಿ ಮುಗಿದೋಗ್ತಿತ್ತು. ಆದರೆ ಕಾಯಬೇಕು, ಎಷ್ಟು ಪಾಶುರಗಳು ಮುಗಿಬೇಕು ಅಂತ ಪಾಂಚಜನ್ಯಕ್ಕೆ ಇನ್ನೂ ಉತ್ತರ ಕೊಡಬೇಡ ಅಂತ ಭಗವಂತನೇ ಆದೇಶ ಮಾಡಿದ್ದ. ಆಗ ಆಂಡಾಳಿಗೆ ಅದು ಅವಳಿಗೆ ಆ ಥರ ಭಗವಂತನನ್ನು ಸೇರಬೇಕು, ಅಧರಾಮೃತದ ರುಚಿ ಪರಿಮಳ ತಿಳ್ಕೋಬೇಕು ಅಂತ. ಅದಕ್ಕೆ ನೋಡು ಆಂಡಾಳಿದ್ರಲ್ಲಿ ಏನು ಹೇಳ್ತಾನೆ, ಮಕ್ಕಳು ಹೇಳ್ತಾರಲ್ಲ ಒಬ್ರಿಗೊಬ್ರಿಗೆ ಜಗಳ ಆಡ್ದಾಗ ನೀನು ಚಾಳಿ ಟೂ ಅಂತ, ಆ ರೀತಿ ಆಂಡಾಳ್ ಚಿಕ್ಕ ಮಗಳು ಅವಳು ಪಾಂಚಜನ್ಯ ಸಂಘ ಟೂ ಅಂತ ಟೂ ಬಿಟ್ಬಿಡ್ತಾಳಂತೆ. ಇದು ಪಾಶುರದಲ್ಲಿ ಗೊತ್ತಾಗಲ್ಲ. ಸ್ವಾಮಿ ಪೆರಿಯವಾಚಾನ್ ಪಿಳ್ಳೈ ವ್ಯಾಖ್ಯಾನದಲ್ಲಿ ನೀನು ಚಾಳಿ ಟೂ ಅಂತ ಹೇಳುವಂತಹ ಈ ಪಾಶುರ, ಈ 9 ಪಾಶುರದಲ್ಲಿ ರುಚಿ ಮತ್ತು ಪರಿಮಳ ಕೇಳಿದಕ್ಕೆ ನೀನು ಕೊಡಲಿಲ್ಲ, ಸೊ ನನಗೂ ನಿನಗೂ ಇನ್ನು ಮುಂದೆ ಸಂಬಂಧ ಇಲ್ಲ, ಕಟ್ ಅಂತ ಆಂಡಾಳ್ ಹೇಳುವಂತಹ 5 ಪಾಶುರ. ಆದರೆ ಅದರಲ್ಲೂ ಒಂದು ಸ್ವಾರಸ್ಯವಾದ ಫಲಶ್ರುತಿಯನ್ನು ಆಂಡಾಳ್ ಮಾತೆ ನಮಗಾಗಿ ಆಂಡಾಳಿಲ್ಲಿ ಅನುಗ್ರಹಿಸುತ್ತಾಳೆ. ಇದರಲ್ಲಿ ಪಾಂಚಶನ್ಯತೆ ಪರ್ಪನಾಭನೋಡು. ಈಗ ಪರ್ಪನಾಭ ಅಂದರೆ ಭಗವಂತನ ಅವನ ಹೊಕ್ಕಳು ತಾವರೆ ಅಂತ ಅಷ್ಟು ಪ್ರಕಾಶವಾಗಿದೆ. ಅಲ್ಲಿ ತಾನೇ ಚತುರ್ಮುಖ ಬ್ರಹ್ಮ ಬಂದು ಆಮೇಲೆ ಸೃಷ್ಟಿಯೆಲ್ಲ ಮಾಡಿದ್ದಾಯಿತು. ನೋಡು, ಆ ಪಾಂಚಜನ್ಯವನ್ನು ಮೇಯ್ನಾಗಿ 10 ಪಾಶುರ 9 ಪಾಶುರಗಳಲ್ಲಿ ಹಾಡಿದಾಳೆ. ಅದರ ಜೊತೆ ಸ್ವಲ್ಪ ಭಗವಂತನ ಚರಿತ್ರೆಯನ್ನು ಹಾಡಿದಾಳೆ. ವಾಯಿಂದ ಪೆರುಂಪುಹಳ್ ಅಂತ ಹೇಳಿದ್ರೆ ದೊರಕಲು ದುರ್ಲಭವಾದ, ವಾಯಿಂದ ಅಂದರೆ ದುರ್ಲಭವಾದ, ಪೆರುಂ ಶುಟ್ರಂ ದೊಡ್ಡ ಸಂಬಂಧವನ್ನು, ಗಾಢವಾದ ಸಂಬಂಧವನ್ನು ಪಾಂಚಜನ್ಯಕ್ಕೂ ಭಗವಂತನಿಗೂ ಎಂಥ ಗಾಢವಾದ ಸಂಬಂಧ ಇದೆ, ದುರ್ಲಭವಾದ ಸಂಬಂಧವಿದೆ ಅಂತ ಆಂಡಾಳ್ ಹಾಡಲು. ಆಕೆಯ ಆಂಡಾಳ್ ಪಾಂಚಜನ್ಯ ಶಂಖವನ್ನು ಹೊಗಳಿ ಪಾಂಚಜನ್ಯಕ್ಕೆ ಒಂದು ಹಿರಿಮೆ ಕೊಟ್ಬಿಟ್ಲು. ಇವಾಗ ನಾವು ಚಕ್ರ ತಾಳ್ವಾನ್ ಸನ್ನಿಧಿ ಅಂತ ಒಂದು ಸ್ಪೆಷಲಾಗಿ ನೋಡಿ ಶ್ರೀರಂಗದಲ್ಲಿ ನೋಡಿದ್ರೆ ಮುಖ್ಯವಾಗಿ ಚಕ್ರ ರಾಜ ಸುದರ್ಶನ ಚಕ್ರ, ಎಲ್ಲರೂ ಅಲ್ಲಿ ಪಾಸ್ ಆಗಲಿ, ಎಕ್ಸಾಮಲ್ಲಿ ಪಾಸ್ ಆಗಲಿ, ಮದುವೆ ಒಳ್ಳೆ ಪತಿ ಸಿಗಲಿ, ಒಂದು ಒಳ್ಳೆ ಹೆಂಡತಿ ಸಿಗಲಿ, ಒಳ್ಳೆ ಕೆಲಸ ಸಿಗಲಿ ಅಂತ 100 ಪ್ರದಕ್ಷಿಣ ಮಾಡಿ ಎಣಿಸ್ಕೊಂಡು ಪ್ರದಕ್ಷಿಣ ಮಾಡ್ತಾರೆ. ಸುದರ್ಶನ ಹೋಮ ಅಂತೆಲ್ಲ ನೋಡ್ತೀವಿ. ಆದರೆ ನಾವೆಲ್ಲಾದರೂ ಶಂಕರಾಜನಿಗೆ ಒಂದು ಸೆಪರೇಟ್ ಸನ್ನಿಧಿ ನೋಡ್ತೀವ, ಅವನಿಗೊಂದು ಹೋಮ ಮಾಡೋದು, ಒಂದು ಅರ್ಚನೆ ಮಾಡೋದು, ಅಷ್ಟೋತ್ತರ ಶತನಾಮಾವಳಿ, ಅವನ ಪಾಂಚಜನ್ಯ ಶಂಖ ಅಂತ ಎಲ್ಲಾದರೂ ನೋಡ್ತೀವ.
ಹಾಗೆ ಎಲ್ಲೂ ನಾವು ಕೊಂಡಾಡಿದ್ದು ನೋಡಿಲ್ಲ. ನಾವು ಪಾಂಚಜನ್ಯವನ್ನು ಕೊಂಡಾಡಿದ್ದು ನೋಡಿರೋದು ಅಂತ ಹೇಳಿದ್ರೆ ನಾಚ್ಯಾರ್ ತಿರುಮಳಿನ 7ನೇ ದಶಕದಲ್ಲಿ ಆಂಡಾಳ್ ಮಾತೆ ಅಷ್ಟೊಂದು ಕೊಂಡಾಡಿದ್ದಾಳೆ. ಹೀಗೆ ಅವನಿಗೆ ಪೆರುಂ ಶುಟ್ರಂ ದೊಡ್ಡ ಕೀರ್ತಿಯನ್ನು ಕೊಟ್ಟವಳು ಯಾರು ಅಂದರೆ ಆಂಡಾಳ್ ಮಾತೇನೆ. ಹೀಗೆ ಕೊಟ್ಟವಳು ಒಣ್ಪುದುವೈ ಏನಂದರೆ ಶ್ರೀವಿಲ್ಲಿಪುತ್ತೂರೇ ಒಂದು ಅಲಂಕಾರಪ್ರಾಯವಾಗಿದೆ. ಯಾಕೆಂದರೆ ಅಲ್ಲಿ ಪೆರಿಯಾಳ್ವಾರಂತಹ ದೊಡ್ಡ ಮಹನೀಯರು ಅವರ ಅವತಾರ ಸ್ಥಳ. ಆಂಡಾಳ ಅವತಾರ ಮಾಡಿ ಅಲ್ಲೇ ರಂಗಮನ್ನಾರನ್ನು ಮದುವೆ ಮಾಡ್ಕೊಂಡಿದ್ದ ಜಾಗ ಗರುಡಾಳ್ವಾರ್, ರಂಗಮನ್ನಾರ, ಆಂಡಾಳ್ಗೆ ಎಂತಹ ಒಂದು ಸುಂದರವಾದ ಅನುಭವ. ನಾವು ನಮ್ಮ ಇದು ಪ್ರೋಮೋನಲ್ಲೂ ನೋಡ್ತೀವಿ. ನಮ್ಮ GR ಸ್ವಾಮಿಗೆ ಎಂತಹ ಒಂದು ಆದರದ ಇದು ಸುಸ್ವಾಗತ. ಆಂಡಾಳ್ ಮಾತೆಗೆ ಮಾಲೆ ಕೊಟ್ಟು ಅವಳ ಗಿಣಿಯನ್ನು ಕೊಟ್ಟು ನಮ್ಮ GR ಸ್ವಾಮಿಗೆ ಎಷ್ಟು ಆದರಿಸಿದ್ದಾಳೆ. ಆ ದಿನ ಸ್ವಾಮಿ ರಾಮಾನುಜರು 100 ತಡ ಅಕ್ಕಾರವಿಡಿಸಲ್ 100 ತಡ ವೆಣ್ಣೆಯುಂ ಪರಾವಿ ವೈತೇನಂತ ಯಾವ ಆಂಡಾಳ್ ಮಾತಿಗೆ ತಿರುಮಾಲಿರಂ ಶೋಲೆನಲ್ಲಿ ಹೋಗಿ ಅರ್ಪಿಸಿ ಬಂದು ಆಂಡಾಳ್ ಮಾತಿಗೆ ಶ್ರೀವಿಲ್ಲಿಪುತ್ತೂರಿನಲ್ಲಿ ವಿಣ್ಣಪ್ಪ ಮಾಡ್ತಾರೆ, ಭಿನ್ನ ಮಾಡ್ಕೊಳ್ತಾರೆ. ಅಮ್ಮ ನೀನು ಆಸೆ ಪಟ್ಟಂತೆ ನೆರವೇರಿಸಿದೆ ಅಂತ ಹೇಳೋದಕ್ಕೆ ಆಂಡಾಳ್ ಮತ್ತೆ ಗರ್ಭಗುಡಿ ಬಿಟ್ಟು ನಮ್ಮ ಕೋವಿಲ್ ಅಣ್ಣರೋ ಶ್ರೀರಂಗದ ಅಣ್ಣ ಅಣ್ಣ ಅಂತ ಕರೆದು ಇವತ್ತು ನಾವು ಪೆರುಂಬೂದೂರು ಮಾಮೂಲಿಕ್ಕಿ ಪಿನಾನಾಳ್ ವಾಳ್ರಿ ಅಂತ ನಾವು ಅನುಭವಿಸ್ತೀವಲ್ಲ. ಅಂತಹ ರಾಮಾನುಜರು ಇವಾಗ ನಮ್ಮ ಅಭಿನವ ರಾಮಾನುಜರ ಸ್ವಾಮಿ ಎಂಬೆರುಮಾನ ಸ್ಥಾನದಲ್ಲಿ ನಮಗೆ ನಡಮಾಡುಂ ರಾಮಾನುಜರಾಗಿ ನಮ್ಮ ಯತೀಶ್ವರರಾದ ಯತಿರಾಜ ಸಾರ್ವಭೌಮರ ನಮ್ಮ ಯತಿರಾಜ GR ಸ್ವಾಮಿ ಅವರು ಮಂಗಳಾಶಾಸನ ಮಾಡಿದ ಪುನಿತವಾದ ಕ್ಷೇತ್ರ ಶ್ರೀವಿಲ್ಲಿಪುತ್ತೂರು. ಅಂತಹ ಕ್ಷೇತ್ರದಲ್ಲಿ ಇವಾಗ ಆಂಡಾಳ್ ಹೇಳ್ತಾ ಇದ್ದಾಳೆ. ಆಂಡಾಳ್ ಏಯಿಂದ ಶ್ರೇಷ್ಠವಾದ ಗುಣಪೂರ್ತಿ ಉಳ್ಳವಳು ಈ ಆಂಡಾಳ್. ತುಂಬ ಕೀರ್ತಿ ಅವಳಿಗೆ. ಏನಪ್ಪ ತನ್ನ ಕೀರ್ತಿ ಅಂದರೆ ತನ್ನ ಕೀರ್ತಿ ಮುಖ್ಯವಿಲ್ಲ. ಪೆರಿಯಾಳ್ವಾರಿನ ಕೋದೈ, ಪೆರಿಯಾಳ್ವಾರ್ ಆಚಾರ್ಯರು ಅವಳ ಕೋದೈ ಅಂದರೆ ಹೂಮಾಲೆ. ಪೆರಿಯಾಳ್ವಾರ್ ಯಾವಾಗಲೂ ಹೂಮಾಲೆಯನ್ನು ಕಟ್ಟಿ ಕರುವುಡೈ ಮೇಹಂಗಳ್ ಶೆನ್ಬಹ ಮಲ್ಲಿಹೆಯೋಡು ಶಂಕರ ನೀರಿರುವಾಚಿ ಎಣ್ಬಹರ ಪೂವಂ ಕೊಳಂದಿ ಇಂದ್ರ ಇವೈ ಶೂಟ ಆವೆನ್ನ ಅಂತ ವಿಧವಾದ ಪುಷ್ಪಗಳನ್ನು ಭಗವಂತನಿಗೆ ಸಮರ್ಪಿಸಿದ್ರು. ಆ ಪುಷ್ಪಗಳನ್ನೆಲ್ಲ ಸಮರ್ಪಿಸಿದಂತಹ ಪೆರಿಯಾಳ್ವಾರ್ಗೆ ಕೋದೆಯಿಂದ ಕೀರ್ತಿ, ಆಂಡಾಳ್ಗೆ ಪೆರಿಯಾಳ್ವಾರಿಂದ ಕೀರ್ತಿ. ಇವರಿಬ್ಬರಿಗೂ ಶ್ರೀವಿಲ್ಲಿಪುತ್ತೂರಿಗೆ ಕೀರ್ತಿ ಇವರಿಂದ. ಅಂತಹ ಪಟ್ಟರ್ಪಿರಾನ್ ಕೋದೈ ಅವರ ಮಗಳಾಗಿ ತಮಿಳ್ ಈ 5 + 5 10 ಪಾಶರ್ಗಳನ್ನು ಆಂಡಾಳ್ ಹಾಯ್ತಿದ್ದಾರಲ್ಲ. ಇದನ್ನು ಆಯಿಂದ ಏತವಲ್ಲ, ಇದನ್ನು ಯಾರು ಹೇಳ್ತಾರೋ ಹೇಳೋದು ಮಾತ್ರ ಅಲ್ಲ, ಅದನ್ನು ನಾವು ಮನಸ್ನಾರಿ ಚಿಂತಿಸಬೇಕು. ಅಬ್ಬಬ್ಬಾ ಆಂಡಾಳ್ ಹೇಗೆ ಅನರಾಮೃತವನ್ನು ಅನುಭವಿಸಿದ್ಲು, ಆ ಶಂಖವನ್ನು ಕೊಂಡಾಡಿದ್ಲು, ಅದಕ್ಕೆ ಆಸೆ ಪಟ್ಲು, ತನಗೂ ಒಂದು ಕೈಂಕರ್ಯ ಬೇಕು, ಭಗವಂತನ ಸಾನ್ನಿಧ್ಯದಲ್ಲಿ ತಾನು ಯಾವಾಗಲೂ ಇರಬೇಕು. ಎತ್ತೆಕ್ಕುಂ 7 ಪಿರಿವಿಕ್ಕುಂ ಒಂದನ್ನೋಡುತ್ತೋಮೆ ಉನಕ್ಕೆ ನಾವಾಳ್ ಶೈವೋಂ ಅನ್ನುವಂತಹ ಆಸೆ ಪಟ್ಟ ಆಂಡಾಳಂತಹ ಆಯಿಂದೆ ಯಾರು ಸ್ತೋತ್ರ ಮಾಡ್ತಾರೋ ಅವರು ಮಣಕರೆ. ಅವರು ಭಕ್ತರೆಲ್ಲರೂ ಭಗವಂತನಿಗೆ ಆಪ್ತರಾಗ್ಬಿಡ್ತಾರೆ. ಹೇಗೆ ಆಂಡಾಳ್ ಭಗವಂತನಿಗೆ ತುಂಬ ನಿಕಟವಾಗಿ ಹತ್ತಿರದಲ್ಲಿದ್ದಾಳೋ ಅಷ್ಟೇ ಹತ್ತಿರವಾಗಿ ಆ ಶಂಖ ಎಲ್ಲ ಭಗವಂತನಿಗೆ ನಾವೆಲ್ಲರೂ ಅವನ ಹತ್ತಿರಕ್ಕೆ ಸೇರಿಬಿಡ್ತೀವಂತೆ. ಎಂತಹ ಒಳ್ಳೆ ಫಲಶ್ರುತಿಯನ್ನು ಹೇಳಿದ್ದಾಳೆ. ಸೊ ಇವಾಗ ಇದರ ಸ್ವಾಮಿ ಪೆರಿಯಮಚ್ಚನ್ ಪಿಳ್ಳೆ ಏನು ಹೇಳ್ತಾರೆ ಅಂದರೆ, ನೋಡಿ ಹೇಗೆ ಪಾಂಚಜನ್ಯ ಭಗವಂತನಿಗೆ ಸ್ವಂತವೋ ಅದೇ ರೀತಿ ಆಂಡಾಳ್ಗೂ ಆ ಪಾಂಚಜನ್ಯ ಸ್ವಂತ. ಏನೆಂದರೆ ಒಂದು ಸೇವೆ ನಾವು ಕೈಂಕರ್ಯ ಮಾಡಬೇಕು ಅಂದರೆ ಆ ದಿವ್ಯ ದಂಪತಿಗಳಿಗೆ ಕೈಂಕರ್ಯ ಮಾಡಬೇಕು. ಬರೀ ನಾವು ಭಗವಂತ ಸಾಕು ಅಂತ ಹೇಳಿದ್ರೆ ಅದೇನಾಯಿತು, ಶೂರ್ಪಣಿಕೆ ಪಾಪ ಅವಳೇ ಭಗವಂತಂತಾನೆ ಆಸೆ ಪಟ್ಲು, ಆದರೆ ತಾಯಿ ಬೇಡ, ಸೀತೆ ಬೇಡ ಅಂತ ಹೇಳಿಬಿಟ್ಲು. ಅದಕ್ಕೆ ಅವಳಿಗೆ ಮೂಗು ಕಿವಿ ಹೋಯಿತು. ಮತ್ತು ರಾವಣ ಅಮ್ಮನಿಗೆ ಸೀತಾ ಮಾತೆಗೆ ಆಸೆ ಪಟ್ಟ. ನಾವು ಬರೀ ತಾಯಿಯನ್ನು ಆಸೆ ಪಟ್ಟರೆ ಏನಾಗುತ್ತೆ ಅಂದರೆ ಪ್ರಾಣನೇ ಹೋಗುತ್ತೆ. ಆದರೆ ಇಬ್ಬರೂ ಬೇಕು, ಒಂದು ದಂಪತಿಗಳು ಬೇಕು, ಅವ್ರಿಗೆ ನಾನು ಸೇವೆ ಮಾಡ್ತೀನಿ ಅಂತ ಹೇಳಿದವ್ರು ಯಾರು ಅಂದರೆ ವಿಭೀಷಣ ನೋಡಿ, ಅವನಿಗೆ ಭಗವಂತನ ಕೈಂಕರ್ಯವೇ ಸಿಕ್ಬಿಡ್ತು. ಶ್ರೀರಂಗ ಪ್ರಣವಾಕಾರ ವಿಮಾನದ ಜೊತೆ ಭಗವಂತ ಆದರದಿಂದ ಅವನಿಗೆ ತನ್ನನ್ನು ಗೌರವಿಸಿ ಅವನನ್ನು ಸನ್ಮಾನ ಮಾಡಿದ ಶ್ರೀರಾಮ. ಹಾಗೆ ದಂಪತಿಗಳಿಬ್ಬರಿಗೂ ಸೇವೆ ಮಾಡುವಂತಹ ವಿಷಯನೇ ತುಂಬ ನಮಗೆ ಶ್ರೇಷ್ಠವಾದದ್ದು. ಅದು ನಮ್ಮ ದ್ವಯಮಹಾಮಂತ್ರದಲ್ಲಿ ಮಂತ್ರರತ್ನದಲ್ಲಿ ನಮ್ಮ ಆಚಾರ್ಯರು ಹೇಳ್ಕೊಡ್ತಾರೆ. ಆದರೆ ಈ ಪಾಂಚಜನ್ಯ ಏನು ಮಾಡಿಬಿಡುತ್ತೆ ಅಂದರೆ, ಆಂಡಾಳು ಅಷ್ಟು ಹೊತ್ತು ಕೇಳಿದ್ಲು, ನನಗೆ ಭಗವಂತನ ಅಧರಾಮೃತದ ಸೌಂದರ್ಯ ಹೇಳು, ಪರಿಮಳ ಹೇಳು, ರುಚಿ ಹೇಳು. ಅದೇ ಪಾಂಚಜನ್ಯ ಉತ್ತರ ಕೊಡಲಿಲ್ಲ. ಅದಕ್ಕೆ ಆಂಡಾಳ್ ಏನು ಗೊತ್ತಾ, ನೋಡು ನೀನು ನಿತ್ಯ ಸೂರಿ ಇರಬಹುದು ಪಾಂಚಜನ್ಯವೇ, ಆದರೆ ದಿವ್ಯ ದಂಪತಿಗಳಿಗೆ ನೀನು ಕೈಂಕರ್ಯ ಮಾಡಲಿಲ್ಲ. ಆದ್ದರಿಂದ ನೀನು ಬರೀ ಪದ್ಮನಾಭ ಅಂತ ಹೇಳಿದಾಳೆ ಈ ಪಾಶ್ರದಲ್ಲಿ.
ಪದ್ಮನಾಭ ಅಂದರೆ ಭಗವಂತನ ಹೊಕ್ಕಳು, ತಾವರೆಯಂತಹ ಹೊಕ್ಕಳು, ಚತುರ್ಮುಖ ಹುಟ್ಟಿದಂತಹ ಹೊಕ್ಕಳು. ಅದರಲ್ಲಿ ತಾಯಿಯ ಹೆಸರೇ ಇಲ್ಲ. ಮಾಧವನ್ ಅಂತ ಎಲ್ಲಾದರೂ ಪಾಶುರದಲ್ಲಿ ಬಂದರೆ ಅದನ್ನು ನಾವು ತುಂಬ ಕೊಂಡಾಡಬೇಕು. ಏನು ತಾಯಿ ಜೊತೆ ಭಗವಂತ ಇದ್ದಾನೆ, ಇಬ್ಬರು ದಂಪತಿಗಳಿದ್ದಾರೆ ಅಂದರೆ. ಈ ಪಾಶುರದಲ್ಲಿ ತಾಯಿಯ ಹೆಸರೇ ಇಲ್ಲ, ಶ್ರೀ ಮಹಾಲಕ್ಷ್ಮಿ ಹೆಸರೇ ಇಲ್ಲ. ಆದರೆ ನೋಡು ಪಾಂಚಜನ್ಯ, ಇನ್ಮೇಲಿಂದ ನಾನು ನಿನ್ನ ಜೊತೆ ಮಾತಾಡಲ್ಲ ಅಂತ ಆಂಡಾಳು ಹೇಳಿಬಿಡ್ತಾಳೆ. ನಾಳೆ ಎಷ್ಟು ಕೇಳಿದ್ರು ನೀನು ಉತ್ತರಿಸಲಿಲ್ಲ, ಅದಕ್ಕೆ ನಿನಗೂ ಭಗವಂತನಿಗೂ ಮಾತ್ರ ಸಂಬಂಧ ಇದ್ದರೆ ಸಾಕು, ನನ್ನ ಜೊತೆ ಸಂಬಂಧ ಬೇಡ ಅಂತ ಆಂಡಾಳು ಹೀಗೆ ತುಂಬ ದುಃಖದಿಂದ ಹೇಳ್ತಾಳೆ. ನೋಡು, ನಾವೆಲ್ಲ ಅನನ್ಯಗತಿಗಳು, ಭಗವಂತನ್ನೇ ನಂಬಿದ್ದೀವಿ, ಅವನ ಅಧರಾಮೃತವೇ ನಮ್ಮ ಜೀವನ. ಅದನ್ನು ಎದುರು ನೋಡಿ ನಾವು ಬಂದು ಅದನ್ನು ಮಾತ್ರ ನೀನು ತೊಗೊಂಡ್ಬಿಟ್ಟೆ, ನಮಗದನ್ನು ಕೊಡಲೇ ಇಲ್ಲ. ಎಲ್ಲ ಭಕ್ತರು ಭಗವಂತನ ಪಾದ, ಅವನ ತಾವರೆಯಂತ ಹೊಕ್ಕಳು ಅಂತೆಲ್ಲ ಆಸೆ ಪಡ್ತಾರಲ್ಲ, ಆ ಪದ್ಮನಾಭನ ಆಸೆ ಪಡ್ತಾರಲ್ಲ, ಆ ಪದ್ಮನಾಭನ ಜೊತೆನೇ ನೀನು ಹಾಯಾಗಿರು. ತಿರುಮಂಗಯ್ಯಾಳ್ವರು ಹೇಳಿದ್ರು, ಅವರು ತಿರುವಿಂದಳೂರಿಗೆ ಹೋಗ್ತಾರೆ, ಭಗವಂತ ದರ್ಶನ ಕೊಡಲಿಲ್ಲ. ಆಗ ಭಗವಂತನ ಹತ್ರನೇ ಅವರು ಅಕಾಸ್ಟ್ ಮಾಡ್ತಾರೆ, ಅಪ್ಪ ನಾನು ಶ್ರೀವೈಕುಂಠ ಲೋಕಕ್ಕೆ ಬಂದ, ಕ್ಷೀರಾಬ್ದಿಗೆ ಬಂದ, ನಾನು ಎಲ್ಲಿ ಬಂದೆ, ಭೂಲೋಕದಲ್ಲಿ ನಿನ್ನ ದಿವ್ಯ ದೇಶಕ್ಕೆ ಬಂದೆ, ನೀನು ನಮಗೋಸ್ಕರನೇ ಕಾಯ್ತಾ ಇರ್ಬೇಕು ನಮಗೆ ಸೇವೆ ಕೊಡೋಕ್ಕೆ, ನೀನು ಸೇವೆ ಕೊಡಲಲ್ವಾ, ನೀನಾಯಿತು, ನಿನ್ನ ಕ್ಷೇತ್ರವಾಯಿತು, ನನಗೆ ಬೇಡವೇ ಬೇಡ ಅಂತ ಹೇಳಿ ಹೊರಟೋದ್ರಂತೆ. ಆಮೇಲೆ ಬಂದು ಮಂಗಳಾಶಾಸನ ಮಾಡ್ತಾರೆ. ಹಾಗೆ ಆಂಡಾಳ್ಗೆ ಇಲ್ಲಿ ಭಗವಂತನ ಮೇಲೆ ಕೋಪ, ಪಾಂಚಜನ್ಯನ ಮೇಲೆ ಕೋಪ. ಏನು ಒಂದು ಮಾತು ಹೇಳೋಕ್ಕಾಗಲ್ವಾ ನಿನಗೆ, ಅದರಾಮೃತ ನಾನು ಹೇಗಿದೆ ನಮಗೂ ಕೊಡು ಅಂತ ಹೇಳಿದೆ, ಅದನ್ನು ನೀನು ಮಾಡಲಿಲ್ವಲ್ಲ. ಯಾವಾಗ ನೀನು ತಿರುವ ಎಂಬುದು ಭಗವಂತನ ಅಧರಾಮೃತ ನಮಗಿಲ್ಲ ಅಂತ ಹೇಳಿಬಿಟ್ಟಿಯೋ, ಭಗವಂತ ಆಯಿತು, ನೀನಾಯಿತು, ನಿನಗೂ ನಮಗೂ ಸಂಬಂಧವಿಲ್ಲ ಅಂತ ಆಂಡಾಳ್ ತುಂಬ ಜಗಳ ಮಾಡ್ತಾಳೆ. ಹೀಗೆ ಒಂದು ದೊಡ್ಡ ನಿತ್ಯ ಸೂರಿ ಜೊತೆ ಈ ರೀತಿ ಆಂಡಾಳ್ ಜಗಳ ಮಾಡಬಹುದಾ ಅಂತ ಕೇಳಿದ್ರೆ, ಇದು ಜಗಳದ ಮಾತಲ್ಲ, ಇದು ಆಂಡಾಳ್ ಥರ ಇರೋರು ಮಾಡಬಹುದು. ಯಾಕೆ ಅಂದರೆ ಆಂಡಾಳ್ ಯಾರು ಅಂದರೆ ಏಯಿಂದ ಪುಹಳ್, ತುಂಬ ಕೀರ್ತಿಯುಳ್ಳವಳು. ಅವಳು ಪಟ್ಟರ್ಪಿರಾನ್ ಕೋದೆ, ಪೆರಿಯಾಳ್ವರೆಗೆ ಸಂಬಂಧಪಟ್ಟ ಗೋದೆ. ಅವಳು ಹೀಗೆ ಶೀರು ಪಾರು ಅಂತ ಜಗಳ ಮಾಡಬಹುದು ಅಂತ ಹೇಳ್ತಾರೆ. ಹೋಗು ನೋಡು, ಪೆರಿಯಾಳ್ವರ ಮಗಳಾಗಿದ್ದರಿಂದ ಅವಳು ಧಾರಾಳವಾಗಿ ಶಂಕರ ಜೊತೆ ನೋಡಿ ನಾನು ನಿನ್ನ ಜೊತೆ ಮಾತಾಡಲ್ಲ ಅಂತ ಹೇಳಬಹುದು, ಅವನ ಜೊತೆ ವಾದ ಮಾಡಬಹುದು, ಅಧಿಕಾರ ಚಲಾಯಿಸಬಹುದು. ಇವಾಗ ಪಾಂಚಜನ್ಯ ಕೈ ಇದೆಲ್ಲ ಬೈತಾ ಇರುವಾಗ ಪಾಂಚಜನ್ಯ ಶಂಕ ಕೈ ಜೋಡಿಸಿ ನಿದ್ದೆ ಮಾಡೋದು ಬಿಟ್ಟು, ಊಟ ಮಾಡೋದು ಬಿಟ್ಟು ಕೈ ಜೋಡಿಸಿ ಕೇಳಿಸ್ಕೊಳ್ತಾ ಇದ್ದಾನೆ. ಇಷ್ಟು ಆರ್ಗ್ಯುಮೆಂಟ್, ಇಷ್ಟು ವಾದವನ್ನೆಲ್ಲ ಪಾಂಚಜನ್ಯ ಕೇಳಿಸ್ಕೊಳ್ತಾ ಇದ್ದಾನೆ. ಆದರೆ ಪಾಂಚಜನ್ಯಕ್ಕೆ ಇನ್ನೂ ಭಗವಂತ ಇದು ಕೊಟ್ಟಿಲ್ಲ, ಅಪ್ಪಣೆ ಕೊಟ್ಟಿಲ್ಲ, ನೀನು ಆಂಡಾಳ್ಗೆ ಉತ್ತರ ಕೊಡು ಅಂತ. ಈಗ ಈ ರೈಂದು ಇವಾಗ ಫಲಶ್ರುತಿ ಹೇಳ್ತಾರೆ, ಈ 10 ಪಾಶುರಗಳನ್ನು ಯಾರ್ಯಾರು ಹೇಳ್ತಾರೋ ಅವರೆಲ್ಲ ತುಂಬ ಭಗವಂತನಿಗೂ ತಾಯಿಗೂ ಹತ್ತಿರ ಆಗಿಬಿಡ್ತಾರಂತೆ, ಆಪ್ತರಾದ ದಾಸರಾಗ್ಬಿಡ್ತಾರಂತೆ. ಹೇಗಂದರೆ ಎಷ್ಟು ದಾಸರಾಗ್ಬಿಡ್ತಾನೆ, ನಾವು ಬೇಕಾದರೆ ಪಾಂಚಜನ್ಯದ ನಾವು ಜಗಳ ಆಡ್ಬಹುದಂತೆ, ಅಷ್ಟು ಹತ್ತಿರಕ್ಕೆ ಆಗಿಬಿಡ್ತಾನೆ. ತುಂಬ ಫ್ರೆಂಡಾಗಿ ಒಂದೇ ಮನೆಯಲ್ಲಿರೋ ಅಕ್ಕ ತಂಗಿಯರು, ಅಣ್ಣ ತಮ್ಮದ್ರು ಚಿಕ್ಕ ಮಕ್ಕಳಾಗಿದ್ದಾಗ ಚಿಕ್ಕ ವಿಚಾರಕ್ಕೆ ಜಗಳ ಆಡ್ತಾರೆ, ಆಮೇಲೆ ತಕ್ಷಣ ಒಂದಾಗಿಬಿಡ್ತಾರಲ್ಲ. ಆ ರೀತಿ ನಾವು ಭಗವಂತನಿಗೆ ಎಷ್ಟು ಹತ್ತಿರ ಆಗಿಬಿಟ್ಟಿದ್ದೀವಿ ಅಂದರೆ ಬೇಕಾದರೆ ಸ್ವಲ್ಪ ಅವಾಗವಾಗ ಜಗಳ ಆಡಬಹುದು ಅಂತ ಹೇಳ್ತಾರೆ. ಇದು ನಮಗೂ ಭಕ್ತಿ ಬೆಳೆಯತ್ತಂತೆ ಹೀಗೆ ಮಾಡಿ. ಆವಾಗ ಆಂಡಾಳ್ಗೆ ಏನೇನು ಅಧಿಕಾರ, ರೈಟ್ಸ್ ಇದೆಯೋ ಅದೇ ಅಧಿಕಾರ ಭಗವಂತ ನಮಗೂ ಕೊಡ್ತಾನೆ. ನಾವು ಹತ್ತಿರ ಬಂದುಬಿಡ್ಬೋದು ಭಗವಂತನಿಗೂ, ನಿತ್ಯ ಸೂರಿಗಳಿಗೂ, ಆಂಡಾಳ್ ಮಾತಿಗೂ ನಾವು ಹತ್ತಿರ ಆಗಿರ್ತೀವಿ. ತಾಮುಮ್ ಅಣುಕರೇ, ನಾವು ಹತ್ತಿರವಾಗಿಬಿಡ್ತೀವಿ ಅಂತ ಹೇಳಿ ಆಂಡಾಳ್ ಈ ಪಾಶುರಕ್ಕೆ ಮಂಗಳಾಶಾಸನ ಮಾಡ್ತಾ, ಈ 10 ದಶಕಕ್ಕೆ ಮಂಗಳಾಶಾಸನ ಮಾಡ್ತಾಳೆ. ಏನಂದರೆ ಆಂಡಾಳ್ಗೆ ಭಗವಂತನ ಹತ್ತಿರ ಹೋಗಬೇಕು. ಅವಳು ಶುರುವಿನಲ್ಲಿ ಮನ್ಮಥನನ್ನು ಆಶ್ರಯಿಸಿದ್ಲು, ಮಾಡಬಾರದ ಕೆಲವು ವಿಷಯಗಳನ್ನು, ಏನಂದರೆ ಪ್ರಾಪ್ಯತ್ವರೇ ಭಗವಂತನನ್ನು ಸೇರಬೇಕು ಅಂತ. ಆಮೇಲೆ ಅವಳು ಆಟ ಆಡ್ತಾಳೆ, ಕವಡೆ ಆಟ ಆಡ್ತಾಳೆ, 2 ಒಟ್ಟಿಗೆ ಬಂದರೆ ನಾನು ಭಗವಂತನ ಹತ್ರ ಸೇರ್ತೀನೋ ಏನೋ ಅಂತ. ಅದಾದಮೇಲೆ ಕೃಷ್ಣ ಬಂದು ಹೋಗ್ತಾನೆ. ಏನು ಆಂಡಾಳು ಕಂಟಿನ್ಯೂಸ್ ಆಗಿ ವಿರಹವನ್ನು ಅನುಭವಿಸೋಕೆ ಅವಳಿಗೆ ಶಕ್ತಿ ಇಲ್ಲ, ಪಾಶುರ ಹಾಡೋಕ್ಕೆ ಅವಳಿಗೆ ಬಲ ಬೇಕಲ್ಲ. ಸ್ವಲ್ಪ ದೂರ ಹೋದರೂ ಅವಳ ಕೈ ಬಳೆ ಎಲ್ಲ ಜಾರಿ ಬೀಳ್ತಿರುತ್ತೆ, ಮೂರ್ಛೆ ಹೋಗ್ತಾಳೆ, ಕೃಷ್ಣ ಕೃಷ್ಣ ಅಂತ. ಅಂತಹ ಒಂದು ಪ್ರೇಮ ಬಾಂಧವ್ಯ, ಕೃಷ್ಣನ ತ್ವರೆ, ಪ್ರೀತಿ, ಇಂಟೆನ್ಸ್ ಲವ್, ತುಂಬ ಅವಳಿಗೆ ಅವನು ಬಿಟ್ಟಿರೋಕ್ಕಾಗಲ್ಲ, ಅಂತಹ ಒಂದು ಪರಿಸ್ಥಿತಿ. ಇವಾಗ ಆಂಡಾಳ್ ತೆಳ್ಳಿಯಾರ್ ಪಲ್ಲರ್ ಅಂದಾಗ ಎಲ್ಲ ಉಲಹಮಳೆಂದಾನ್ ಮರಕ್ಕೂವ ಅಂತ ಪಕ್ಷಿಗಳನ್ನೆಲ್ಲ ಅವಳು ಭಗವಂತನ ಹತ್ರ ಕಳಿಸ್ತಾಳೆ. ಈ ಪಾಶುರದ ಅದಕ್ಕೆ ಅವಳಿಗೆ ಆಗದೇ ಇಲ್ಲ ತಡ್ಕೊಳ್ಳೋಕ್ಕೆ ಅಂತ ಭಗವಂತ ಕನಸಿನಲ್ಲಿ ಮದುವೆ ಮಾಡಿಕೊಂಡಾಗ ಅನುಭವ ಕೊಡ್ತಾನೆ. ಇವಾಗ ಈ ಪಾಶುರದ ಮದುವೆ ಆದಮೇಲೆ ಅವಳಿಗೆ ಅದರಾಮೃತ ಸಿಕ್ಕಿದಾಗ ನಿನ್ನ ಅದರ ಪರಿಮಳ ಹೇಗಿದೆ, ಅದರಾಮೃತ ಪರಿಮಳ ಹೇಗಿದೆ, ರುಚಿ ಹೇಳಿದೆ ಅಂತ ಇದೆಲ್ಲ ಕೇಳಿದ್ಲು. ಇವಾಗ ನಾಳೆ ದಿವಸ ನಾವು ಅನುಭವಿಸೋ ಪಾಶುರ ಏನಂದರೆ, ಅವಳು ಒಂದು ದೂತನನ್ನು ಕರೆಸ್ತಾಳೆ. ಏನಂದರೆ ಕೃಷ್ಣ ಹಿಂದೆ
ಒಂದು ತಿರುವೇಂಗಡಮುಡಿಯಾನ್ ಶ್ರೀನಿವಾಸನಾಗಿ ಬಂದು ಆಂಡಾಳ್ಗೆ ಅನುಗ್ರಹ ಮಾಡಿರ್ತಾನೆ. ನೋಡು ಆಂಡಾಳ್, ನೀನು ಚೆನ್ನಾಗಿ ಅನುಭವಿಸು, ನಾವಿಬ್ಬರು ಒಟ್ಟಿಗಿರೋಣ, ಆಮೇಲೆ ನಾನು ಬರ್ತೀನಿ, ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ ಅಂತ. ನೀನು ಯಾವಾಗ ಬರ್ತೀಯಾ ಅಂತ ಆಂಡಾಳ್ ಕೇಳ್ತಾಳೆ. ನೋಡು ಮಳೆಗಾಲ ಬಂದುಬಿಡುತ್ತಲ್ಲ, ಅವಾಗೇನು ಬಿಸ್ನೆಸ್ಸು ಅಲ್ಲಿ ಇಲ್ಲಿ ಹೋಗೋದು ಕ್ಷೇತ್ರಯಾಟನೆ ಎಲ್ಲ ಆಗಲ್ಲ, ಮಳೆಗಾಲಕ್ಕೆ ನಾನು ಬಂದುಬಿಡ್ತೀನಿ ಅಂತ ಭಗವಂತ ಶ್ರೀನಿವಾಸ ರೂಪದ ಭಗವಂತ ಹೇಳಿರ್ತಾನೆ, ಪ್ರಾಮಿಸ್ ಮಾಡಿರ್ತಾನೆ. ಇವಾಗ ಆಂಡಾಳ್ ಬಂದು ಪಾಂಚಜನ್ಯ ನನ್ನನ್ನು ಮೋಸ ಮಾಡಿಬಿಟ್ಟ, ಅವನ ಸಂಬಂಧ ಬೇಡ ಅಂತೆಲ್ಲ ಹೇಳಿಬಿಟ್ಟೆ, ಇನ್ಯಾರು ನಾನು ಎಲ್ಲಿ ಹೋಗಲಿ ಭಗವಂತನನ್ನು ಆಶ್ರಯಿಸೋಕ್ಕೆ, ಯಾರು ನನಗೆ ಸಹಾಯ ಮಾಡ್ತಾರೆ ಅಂತ ಹೊರಗೆ ಬಂದು ನೋಡ್ತಾಳೆ. ಮಳೆಗಾಲ, ಮೇಘಗಳೆಲ್ಲ ಆಕಾಶದಲ್ಲಿ ಸುತ್ತುವರಿತಿರುತ್ತೆ. ಮೇಘ ನೋಡಿದ ತಕ್ಷಣ ನೀಲಮೇಘ ಶ್ಯಾಮ ಭಗವಂತನೇ ತನ್ನ ಜ್ಞಾಪಕ ಬರೋದು. ಶ್ರೀನಿವಾಸನು ಅವಳಿಗೆ ಪ್ರಾಮಿಸ್ ಮಾಡಿರ್ತಾನೆ, ನಾನು ಬಂದು ನಿನ್ನನ್ನು ಕಾಪಾಡ್ತೀನಿ, ಮದುವೆ ಮಾಡ್ಕೊಳ್ತೀನಿ ಅಂತ. ತಕ್ಷಣ ಮೇಘಗಳನ್ನು ಇವಾಗ ಅದ್ರ ಮೂಲಕ ಸಂದೇಶ ಕಳಿಸ್ತಾಳೆ. ಇದನ್ನು ಆಂಡಾಳ್ ಮೇಘ ಬಂತು, ಮಳೆ ಬಂತು, ಭಗವಂತ ಬರ್ತಾನೆ ಅಂತ ಅಂದ್ಕೊಳ್ತಾನೆ. ಇವಾಗ ಪಾಂಚಜನ್ಯ ಒಂದೇ ಕಡೆ ಕೂತಿರುತ್ತೆ, ಇಮ್ಮೊಬೈಲು. ಅಂದರೆ ಮೇಘಗಳು ಮಾತಾಡುತ್ತೆ. ಪಾಂಚಜನ್ಯ ಮಾತಾಡಲಿಲ್ಲ ಆಂಡಾಳ್ ಜೊತೆ, ಮೇಘಗಳು ಒಂದು ಗುಡುಗು ಶಬ್ದ ಬರುತ್ತೆ. ಮತ್ತು ಮೊಬೈಲು ಬೇರೆ ಕಡೆನೂ ಹೋಗಿ ಸಂದೇಶವನ್ನು ಹೇಳೋಕ್ಕೆ ಸಾಧ್ಯ. ಮೇಘಗಳನ್ನು ನೋಡಿ ಶ್ರೀನಿವಾಸನ್, ಅದು ಅಲ್ಲದೆ ಭಗವಂತನ ಸ್ಥಾನ ಎಂದರೆ ಮಲೆ ಮೇಲಿರ್ತಾನೆ, ಮೇಘಗಳು ಮೇಲಿರುತ್ತೆ. ನೋಡಿ ಇಬ್ಬರು ಒಂದೇ ಕಡೆ, ನೀವು ಲೊಕ್ಯಾಲಿಟಿ ತುಂಬ ಕ್ಲೋಸ್ ಆಗಿದ್ದೀರಾ. ಹೇ ಮೇಘವೇ, ನಿನ್ನ ವಾಸಸ್ಥಾನವಾದ ಮಲೆ ಮೇಲೆ ಹೋಗಿ, ಆ ತಿರುಮಲೆಗೆ ಹೋಗಿ ನನ್ನ ಸಂದೇಶವನ್ನು ಹೇಳು. ಆಂಡಾಳ್ ಕಾಯ್ತಾ ಇದ್ದಾಳೆ, ಯಾವಾಗ ನೋಡ್ತೀನಿ, ಯಾವಾಗ ಮಾತಾಡ್ತೀನಿ, ಯಾವಾಗ ನೀನು ಅಧರಾಮೃತ ಕುಡಿತೀನಿ, ಮದುವೆ ಆಗ್ತೀನಿ ಅಂತ ಕಾಯ್ತಾ ಇದ್ದಾಳೆ. ನನ್ನ ಸಂದೇಶವನ್ನು ತಲುಪಿಸು ಅಂತ ಮೇಘಗಳಿಗೆ ಒಂದು ಸಂದೇಶವನ್ನು ಕೇಳ್ತಾಳೆ. ಅದನ್ನು ವೆಣ್ಣೀಲ ಮೇಲಾಪ ಎಂಬ ಪಾಶುರದ ಅನುಭವ. ನಾಳೆ 5 ಪಾಶುರ, ನಾಳಿದ್ದು 5 ಪಾಶುರಗಳನ್ನು ಅನುಭವಿಸಲಿದ್ದೇವೆ. ಇದನ್ನೆಲ್ಲ ನಮಗೆ ಇಷ್ಟು ಮಟ್ಟಿಗೆ ಅರ್ಥಗಳನ್ನೆಲ್ಲ ಪ್ರಾಪ್ತಿ ಆಗೋ ಹಾಗೆ ಮಾಡಿದ್ದು ಸ್ವಾಮಿ ಆಂಡಾಳ್ ಮಾತೆ ಹಾಡಿದ್ದು. ಸ್ವಾಮಿ ಪೆರಿಯವಾಚನ್ ಪಿಳ್ಳೆ ಅದಕ್ಕೆ ದೀರ್ಘವಾದ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನೆಲ್ಲ ನಮಗೆ ಅನುಗ್ರಹಿಸಿ ಕೊಟ್ಟವರು ನಮ್ಮ ಜ್ಞಾನಾಚಾರ್ಯರು. ಅವರು ವಿಧ ವಿಧವಾದ ವ್ಯಾಖ್ಯಾನಗಳನ್ನು ಇಟ್ಕೊಂಡು ಪದಶಃ ಅರ್ಥ ಹೇಳಿ, ವ್ಯಾಖ್ಯಾನಗಳನ್ನು ಹೇಳಿ, ನಮ್ಮಂತಹ ಏನು ಗೊತ್ತಿಲ್ಲದೇ ಇರೋವರೆಗೂ ಕೆಲವು ವಿಷಯಗಳು ಅರ್ಥ ಆಗ ಹಾಗೆ ಮಾಡಿದವರ ಎಲ್ಲ ಜ್ಞಾನಾಚಾರ್ಯರ ಪಾದಾರವಿಂದಗಳಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ನಮಗೆ ಯಾರು ಹೇಳ್ತಾರೆ, ಅರ್ಥ ಹೇಳ್ತಾರೆ, ಆದರೆ ನಮ್ಮ ಮನಸ್ಸಿನಲ್ಲಿ ಅದು ಧರಿಸ್ಕೊಳ್ಳೋಕ್ಕೆ ನಮಗೆ ಶಕ್ತಿ ಬೇಕಲ್ಲ. ಆ ಶಕ್ತಿಯನ್ನು ಯಾರಪ್ಪ ಕೊಡ್ತಾರೆ ಅಂದರೆ ಆಂಡಾಳ್ ರಂಗಮನ್ನಾರ್, ಆಳ್ವಾರಾಚಾರ್ಯರು. ಅವರೆಲ್ಲ ನಾವು ಗೃಹದಲ್ಲಿ ಅರ್ಚನಾ ಕೋವಿಲಾಳ್ವಾರಲ್ಲಿ ನೋಡ್ತೀವಿ, ದೇವಸ್ಥಾನಗಳಲ್ಲಿ ನೋಡ್ತೀವಿ. ಆದರೆ ಮಾತಾಡುವಂತಹ ಒಂದು ದೇವರು, ಒಂದು ಆಚಾರ್ಯರು ಅಂತ ಹೇಳಿದ್ರೆ ಅದು ಯತಿ ಶ್ರೇಷ್ಠರಾದ ಶ್ರೀ ಯದಿಗಿರಿ ಯತಿರಾಜ ರಾಮನಾರಾಯಣ ರಾಮಾನುಜೀಯರ್ ಸ್ವಾಮಿ ಅವರ ದಿವ್ಯಮಂಗಳ ಅನುಗ್ರಹ, ಅವರ ದಿವ್ಯಮಂಗಳ ಕಟಾಕ್ಷ, ಅವರ ಅನುಷ್ಠಾನ ಆಚಾರದಲ್ಲಿ ಅತಿ ಶ್ರೇಷ್ಠವಾದ ಪರಿಪೂರ್ಣವಾದ ಶಕ್ತಿಯನ್ನು ಪಡೆದವರು. ಅವರ ದಿವ್ಯಮಂಗಳ ಅನುಗ್ರಹದಿಂದ ಈ 4 ಮಾತುಗಳನ್ನಾದರೂ ಆಡುವಂತಹ ಒಂದು ಶಕ್ತಿಯನ್ನು ಅವರು ಕರುಣಿಸಿದ್ರು. ಇದರಲ್ಲಿ ಅಡಿಯೇನು ಮಾಡುವ ದೋಷಗಳು ಅಪಾರವಾಗಿದೆ. ಮುಖ್ಯವಾಗಿ ಕನ್ನಡ, ಸ್ವಚ್ಛವಾದ ಕನ್ನಡದಲ್ಲಿ ಮಾತನಾಡುವ ಶಕ್ತಿ ಇಲ್ಲ. ಕೆಲವು ಮಿಶ್ರಿತವಾದ ಭಾಷೆಯೆಲ್ಲ ನಾವು ಉಪಯೋಗಿಸ್ತಾ ಇದ್ದೀವಿ. ಎಲ್ಲದನ್ನು ಅವರು ಪರಮ ಕರುಣೆಯಿಂದ ಕ್ಷಮಿಸಿ, ಕೆಲವು ಒಳ್ಳೆ ಮಾತು ಬಂದಿದ್ದೆಲ್ಲ ಆಚಾರ್ಯರ ಅನುಗ್ರಹದಿಂದ. ಇದನ್ನು ಹೇಳಿ ನಾವು ಈ ಕರ್ಪೂರಂ ನಾರುಮೋ ಎಂಬ 10 ಪಾಶುರಗಳಿಗೆ ನಾವು ಮಂಗಳವನ್ನು ಹಾಡ್ತೀವಿ. ಶ್ರೀಮತ್ಯೇ ವಿಷ್ಣು ಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ಸೌಂದರ್ಯ ಗೋದಾಯ ನಿತ್ಯಮಂಗಳಂ ಮಾದೃಶಾತ್ ಕಿಂಚನ ತ್ರಾಣಬದ್ಧ ಕಂಕಣ ಪಾಣಯೇ ವಿಷ್ಣು ಚಿತ್ತತನೂಜಾಯೈ ಗೋದಾಯೈ ನಿತ್ಯಮಂಗಳಂ ಮಂಗಳಾಶಾಸನಪರೈಃ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ
ಸಕೃತಾಯಾಸ್ತು ಮಂಗಳಂ. ஆழ்வாரெம்பெருமானார் ஜீயர் திருடிகளே சரணம். ஆண்டாள் ரங்கமன்னார் திவ்யமங்கள திருடிகளே சரணம். சர்வம் ஸ்ரீ கிருஷ்ணார்ப்பணமஸ்து. ஸ்ரீமதே ராமானுஜாய நமஹ. பற்பமெனத்திகள் பைங்கழலும் தன் பல்லவமே விரலும். பற்பமென திகழ் பைங்கழலும் தன் பல்லவமே விரலும். பாவனமாகிய பைந்துவராடை பதிந்த மருங்கழகும். பாவனமாகிய பைந்துவராடை பதிந்த மருங்கழகும். முப்புரி நூலோடு முன்கையில் ஏந்திய முக்கோல் தன்னழகும். எப்பொழுதும் யதிராசன் வடிவழகு என் இதய துள்ளதால். இல்லை எனக்கெதிர், இல்லை எனக்கெதிர், இல்லை எனக்கெதிரே. இல்லை எனக்கெதிர், இல்லை எனக்கெதிர், இல்லை எனக்கெதிரே. இல்லை எனக்கெதிரே, இல்லை எனக்கெதிரே, இல்லை எனக்கெதிரே.